ಹಾ ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ ಯಾರು ಸೇರಿದ್ರೆ ಇವಾಗ ಸುಮಂಗಳ ಮಾತಾಜಿ ಅಂಡ್ ಐಫೋನ್ ಮಾತಾಜಿ. ಯಾರು ಮಾತಾಜಿ ನಿಮ್ಮ ಹೆಸರು? ಹರೇ ಕೃಷ್ಣ. ಗಿರಿಜಾದೇವಿ ಮಾತಾಜಿ. ಗಿರಿಜಾದೇವಿ ಮಾತಾಜಿ. ಓಕೆ ಮಾತಾಜಿ. ಗಿರಿಜಾದೇವಿ ಮಾತಾಜಿ. ಗಿರಿಜಾದೇವಿ. ಒಂದು ನಿಮಿಷ ಏನೇನ್ ಮಾಡ್ತೀನಿ ನಿಮ್ಮ ಹೆಸರು. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ಪ್ರಾಬ್ಲಮ್ ಮಾತಾಜಿ. ಸ್ವಲ್ಪ ಹೌದು. ಮಳೆ ಗುಡುಗು ಇದೆಲ್ಲ ಹೇಳೋದ್ರಿಂದ ಸ್ವಲ್ಪ ಸಂಜೆ ಹೊತ್ತೀಗ ಅದೇ ಮಾತಾಜಿ ಹೇಳ್ತಾ ಇದ್ರು. ಇವಾಗ ನಿಶಾಂತ ಮಾತಾಜಿ ಕೂಡ ಅದೇ ಹೇಳ್ತಾ ಇದ್ರು. ಮುಂದುವರ್ಸೋಣ. ಸೊ ನಾವು 2ನೇ ಅಧ್ಯಾಯದಲ್ಲಿ ಏನೇನ್ ನೋಡಿದ್ವಿ? ನಾವು ಮುಖ್ಯವಾಗಿ ಏನೇನ್ ನೋಡಿದೀವಿ? ಭಗವಂತ ನಮ್ಗೆ ಮೊದಲನೇ ಭಾಗದಲ್ಲಿ ಆತ್ಮ ಮತ್ತೆ ದೇಹದ ಒಂದು ವಿಶ್ಲೇಷಣೆ ತಿಳಿಸ್ಕೊಟ್ರು ಅಲ್ವಾ. ದೇಹ ಅನ್ನೋದು ತಾತ್ಕಾಲಿಕ, ಶಾಶ್ವತವಾದಂಥದ್ದಲ್ಲ. ನಮ್ಮನ್ನ ನಾವು ದೇಹ ಅಂತ ನಾವು ಗುರುತಿಸ್ಬಾರ್ದಲ್ಲ. ನಾವ್ ಯಾರು ದೇಹ ಅಲ್ಲ, ಈ ಭೌತಿಕ ದೇಹ ಅಲ್ಲ. ಹೆಂಗೆ ನಾವು ಅದಕ್ಕೆ ಉದಾಹರಣೆ ಕೂಡ ನಾವು ನೋಡಿದ್ವಲ್ಲ, ಹೂ ಎಂ ಐ ಪ್ರೋಗ್ರಾಮ್ ಅಲ್ಲಿ ನೋಡೋದ್ವಲ್ಲ ನಾವು, ನಾನು ಯಾರು ಅನ್ನೋ ಒಂದು ಸ್ಪೆಷಲ್ ಕ್ಲಾಸ್ ಅಲ್ಲಿ ನಾವು ನೋಡೋದ್ವಲ್ಲ. ಒಂದು ಕಾರಲ್ಲಿ ಡ್ರೈವರ್ ಕೂತಿದ್ರೆ ಕಾರ್ ಬೇರೆ ಡ್ರೈವರ್ ಬೇರೆ ಅಲ್ವಾ. ಡ್ರೈವರ್ ಅನ್ನೋದು ಮನುಷ್ಯ, ಕಾರ್ ಅನ್ನೋದು ಜಸ್ಟ್ ಹೊರಗಡೆ ನಾವು ಅದ್ರೊಳಗೆ ಕೂತಿರೋ ಅಂತ ಒಂದು ವಸ್ತು ಅಷ್ಟೇ. ಅದೇ ತರ ಈ ಶರೀರ ಅನ್ನೋದು ಕೂಡ ಒಂದು ವೆಹಿಕಲ್ ಇದ್ದಂಗೆ, ನಮ್ಗೆ ಗಾಡಿ ತರ ಕೊಟ್ಟಿದ್ದಾನೆ ಭಗವಂತ ಚಲನೆ ಮಾಡೋದಕ್ಕೆ ಅಲ್ವಾ, ಈ ಜೀವನ ಸಾಗಿಸೋದಿಕ್ಕೆ. ಆದ್ರೆ ನಾವು ಇದೇ ಶರೀರದಿಂದ ನಾವು ಗುರ್ತಿಸ್ಕೋಬಾರ್ದು. ನಾವು ಗುರ್ತಿಸ್ಕೊಂಡ್ರೆ ನಮ್ಗೆ ಸಾಕಷ್ಟು ಜ್ಞಾನ ಇಲ್ಲ ಅಂತ ಅರ್ಥ. ಬಟ್ ಯಾವಾಗ ನಾವು ಭಗವದ್ಗೀತೆ ಜ್ಞಾನ ಪಡಿತೀವೋ ಅವಾಗ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ, ಈ ಶರೀರಕ್ಕೆ ಸಂಬಂಧಿಸಿರುವಂತ ಎಲ್ಲಾ ಕಾರ್ಯಗಳು ಅಶಾಶ್ವತ ಅಲ್ವಾ. ಅಶಾಶ್ವತ, ಇದ್ಯಾವುದು ಪರ್ಮನೆಂಟ್ ಅಲ್ಲ, ಇದ್ಯಾವುದು ನಮಗ್ ಸೇರಿದ್ದಲ್ಲ. ಬಟ್ ನಾವು ಆ ಪಂಜರದಲ್ಲಿ ಗಿಣಿ ಇದ್ದಂಗೆ ಆ ಆತ್ಮ ನಾವು, ಆ ಜೀವಿ ನಾವು ಅಲ್ವಾ. ನಾವು ನಿತ್ಯ ನಾವು. ಭಗವಂತ ಯಾವ ಕಾಲದಿಂದ ಇದ್ದಾನೆ ಅವಾಗಿಂದ ನಾವೆಲ್ಲ ಜೀವಿ ರಾಶಿಗಳಿದ್ದೀವಿ ಅಲ್ವಾ. ಸೊ ಹಾಗಾಗಿ ನಮ್ಗೆ ಸಂಬಂಧಪಟ್ಟಿಸಿರುವಂತ ಕಾರ್ಯಗಳೇನು ಶಾಶ್ವತವಾದಂತ ಕಾರ್ಯ ಮಾಡ್ಬೇಕು. ಭಗವಂತನ ಭಕ್ತಿ ಸೇವೆ ಕಾರ್ಯದಲ್ಲಿ ನಾವು ಒಳಗಾದ್ರೆ ನಾವು ಈ ಪ್ರಪಂಚದಿಂದ ನಾವು ಹೊರಗೆ ಬರ್ಬೋದು. ಈ ಭೌತಿಕ ಪ್ರಪಂಚದಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯತೆ ಅಂತ ಕೃಷ್ಣ ತಿಳಿಸ್ಕೊಟ್ಟ. ಕರೆಕ್ಟಾ. ಸೊ 2ನೇ ಭಾಗದಲ್ಲಿ ನಾವ್ ಏನ್ ನೋಡಿದ್ವಿ? ಬುದ್ಧಿಯೋಗದಲ್ಲಿ ಕೃಷ್ಣ ಏನ್ ಹೇಳ್ಕೊಟ್ಟ? ಕೃಷ್ಣ ಭಕ್ತಿದಲ್ಲಿ ನಾವು ಸ್ವಲ್ಪ ಮಾಡಿದ್ರು ಅಲ್ವಾ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ಭಯಾದಂತ ಕೃಷ್ಣ. ಸ್ವಲ್ಪ ಮಾಡಿದ್ರು, ಚೂರು 1% ಮಾಡಿದ್ರು ನಾವು ಭಗವಂತನ ಭಕ್ತಿ ಸೇವೆ, ಮತ್ತೆ ನಮ್ಗೆ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗತ್ತೆ ಅಲ್ವಾ. ಅದು ಯಾವ್ದು ನಮ್ಗೆ ಝೀರೋ ಆಗೋಗಲ್ಲ. ಬಟ್ ಈ ಪ್ರಪಂಚದಲ್ಲಿ ಭೌತಿಕ ಕಾರ್ಯ ಏನೇ ಮಾಡಿ ಅದೆಲ್ಲಾನು ಮೈನಸ್ ಆಗೋಗುತ್ತೆ, ಎಲ್ಲ ಝೀರೋ ಆಗತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಹೊಸದಾಗಿ ಶುರು ಮಾಡ್ಬೇಕು, ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ. ಬಟ್ ಆದ್ರೆ ಈ ವಿಷಯದಲ್ಲಿ ಮಾತ್ರ, ಆಧ್ಯಾತ್ಮಿಕ ವಿಷಯದಲ್ಲಿ ಮಾತ್ರ ಇದು ಕಂಟಿನ್ಯೂ ಆಗತ್ತೆ, ಪರ್ಮನೆಂಟ್. ಇದು ನಮ್ಮ ನಿಜವಾದ ಆಸ್ತಿ ಅಂದ್ರೆ ಇದು ಭಕ್ತಿನೇ. ನಾವೆಷ್ಟು ಭಕ್ತಿ ಮಾಡ್ತೀವೋ ಇದು ನಮಗೆ, ನಮ್ಮ ಅಕೌಂಟ್ಗೆ ಬೀಳುತ್ತಿತ್ತು ಅಲ್ವಾ. ಸೊ ಯಾವಾಗ ಯಾವಾಗ ನಮ್ಗೆ ಸಂದರ್ಭ ಸಿಗತ್ತೋ, ಅವಕಾಶ ಸಿಗತ್ತೋ ಭಕ್ತಿ ಮಾಡೋದಿಕ್ಕೆ, ಅದನ್ನ ನಾವು ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ಸಮಯ ನಾವು ಪ್ರತಿನಿತ್ಯ ಭಗವಂತನ ಜಪ ಮಾಡೋದಿಕ್ ತೆಗಿಬೇಕು. ಭಗವಂತನ ಭಕ್ತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀಯನ್ ಭಗವಂತ ಈ ಪುಸ್ತಕದಲ್ಲಿ, ಭಗವದ್ಗೀತೆಯಲ್ಲಿ. ಇದನ್ನ ಓದೋದು, ಇದನ್ನ ಕೇಳಿಸ್ಕೊಳ್ಳೋದು ಅಲ್ವಾ. ನಾವು ಭಕ್ತಾದಿಗಳ ಸಾಂಗತ್ಯ ತಗೊಳ್ಳೋದು ಅಲ್ವಾ. ಇದೆಲ್ಲ ನಾವು ಮಾಡಿದಾಗ ಏನಾಗುತ್ತೆ, ನಮ್ಗೆ ಜ್ಞಾನ ಅನ್ನೋದು ನಮ್ಗೆ ಕೃಷ್ಣ ಮತ್ತೆ ಮತ್ತೆ ಕೊಡ್ತಿರ್ತಾನೆ. ಅಫ್ಕೋರ್ಸ್ ನಾವು ಮರ್ತೋಗ್ತಿರ್ತೀವಿ, ಮಾಯ ಪ್ರಪಂಚದಲ್ಲಿ ನಾವು ಇರೋದ್ರಿಂದ ನಾವು ಮತ್ತೆ ಮತ್ತೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಮತ್ತೆ ನಾವು ಮಾಯದಲ್ಲಿ ಬಿದ್ದೋದ್ಮೇಲೆ ಏನಾಗತ್ತೆ, ನಾವು ಅಜ್ಞಾನದಲ್ಲಿ ಮರ್ತೋಗ್ತಿರ್ತೀವಿ. ಆದ್ರೆ ನಾವು ಮತ್ತೆ ಮತ್ತೆ ನಾಡ್ಸ್ಕೊಬೇಕು. ಈಗ ಮಗುನು ಅಷ್ಟೇ, ಸ್ಕೂಲ್ಗೆ ಹೋದ್ಮೇಲೆ ಒಂದ್ ಪಾಠ ಕಲಿಯತ್ತೆ, 2ನೇ ಪಾಠ ಕಲಿಯತ್ತೆ, ಮತ್ತೆ ಮೊದಲನೇ ಪಾಠ ಮರ್ತೋಗಿರತ್ತದು. ಬಟ್ ಏನ್ ಮಾಡ್ತೀವಿ, ನಾವು ಮತ್ತೆ ಮತ್ತೆ ರಿವೈಸ್ ಮಾಡಿಸ್ತೀವೋ ಇಲ್ವೋ, ರಿವಿಷನ್ ಮಾಡಿಸ್ತೀವಿ, ಟೆಸ್ಟ್ ಇಡ್ಸ್ತೀವಿ ಅಲ್ವಾ, ಪ್ರಶ್ನೆ ಮಾಡ್ತೀವಿ. ಅವಾಗ ನಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಗತ್ತೆ. ಹೌದಾ ಅಲ್ವಾ. ಗಣಿತ ಅಡಿಷನ್ ಹೇಗ್ ಮಾಡೋದು, ಮೈನಸ್ ಹೇಗ್ ಮಾಡೋದು, ಏನೇ ಇರ್ಬೋದು. ಅದೇ ತರ ನಾವ್ ರಿವೈಸ್ ಮಾಡ್ಕೊಂತಾ ಇರ್ಬೇಕು. ಇದು ಮತ್ತೆ ಮತ್ತೆ ಓದ್ತಾ ಇರ್ಬೇಕು, ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕು. ಆಗೋಯ್ತು ಒಂದ್ಸರಿ ಪುಸ್ತಕ ಓದಾಗೋಯ್ತು ಅಂತ ಮುಚ್ಚಿಟ್ಬಿಟ್ಟು ಎಲ್ಲೋ ಮೂಲೆಗೆ ಹಾಕ್ಬಿಟ್ರೆ ನಾವು ಮತ್ತೆ ಮಾಯದಲ್ಲಿ ಇರ್ತೀವಿ ಅಲ್ವಾ. ಜ್ಞಾನಿ ಇರೋನು, ವ್ಯಕ್ತಿ ಬುದ್ಧಿವಂತಿಕೆ ಇರೋನು, ತಿಳುವಳಿಕೆ ಇರೋನು ಈ ಪುಸ್ತಕ ಮತ್ತೆ ಮತ್ತೆ ಓದ್ತಾ ಇರ್ತಾನೆ. ಯಾಕಂದ್ರೆ ಎಷ್ಟು ಸರಿ ಓದ್ರು ಅಷ್ಟು ಸರಿ ನಮ್ಗೆ ಜ್ಞಾಪಕ ಬರ್ತಾನೆ ಕೃಷ್ಣ ಅಲ್ವಾ. ನಾವು ಅದನ್ನ ನೋಡಿದ್ವಿ 2ನೇ ಭಾಗದಲ್ಲಿ ಕೃಷ್ಣ ಇಷ್ಟೆಲ್ಲ ವಿಷಯ ತಿಳಿಸ್ಕೊಟ್ಟು ಯಾವ ತರ ನಾವು ಈ ಪ್ರಪಂಚದ ಒಂದು ಜಂಜಾಟದಿಂದ ಹೊರಗೆ ಬರ್ಬೋದು. ಕೃಷ್ಣ ಭಕ್ತಿದಲ್ಲಿ ಏನೇ ಸೇವೆ ಮಾಡಿದ್ರು, ಏನೇ ಕಾರ್ಯ ಮಾಡಿದ್ರು ಅದು ಪರ್ಮನೆಂಟ್. ಬಟ್ ಭೌತಿಕವಾಗಿ ನಾವ್ ಎಷ್ಟೇ ಕಾರ್ಯ ಮಾಡಿದ್ರು ಅದು ನಶ್ವರ ಅದು. ಮತ್ತೆ ನೋಡಿದ್ವಿ ಮಾತಾಜಿ, ಯಾರು ಜ್ಞಾಪಕ ಇದೆ? ಯಾರು ಹೇಳ್ತೀರಾ? ಮತ್ತೇನೇ ನಾವು ನೋಡಿದ್ರೆ ಇಂಪಾರ್ಟೆಂಟ್ ವಿಷಯಗಳು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ನಾಲೆಜ್ ಅಲ್ವಾ. ನಮ್ಮ ಭಕ್ತಿ ಅನ್ನೋದು ಏಕೇಹ, ಒಂದೇ ಚಾನೆಲ್ ಇರ್ಬೇಕು, ಒಂದೇ ಮಾರ್ಗ, ಫೋಕಸ್ ಅಲ್ವಾ. ನಾವೇನ್ ಹೇಳ್ತೀವಿ ಎಕ್ಸಾಮ್ ಟೈಮ್ ಬಂದ್ರೆ ಮಕ್ಳಿಗೆ ಏನ್ ಹೇಳ್ತೀವಿ? ಫೋಕಸ್, ಗಮನ ಕೊಡ್ಬೇಕು ಅಂತೀವಿ. ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಏನ್ ಮಾಡ್ತೀವಿ, ಕಟ್ ಮಾಡ್ಬಿಡ್ತೀವಿ ನಾವು.
ಟಿವಿ ಕಟ್ ಮಾಡ್ತೀವಿ, ಕೇಬಲ್ ತೆಗಿತೀವಿ, ಫ್ರೆಂಡ್ಸ್ ಬಂದ್ರೆ ಏನಾಡ್ತೀವಿ, ಆಟಕ್ಕೆ ಕಳ್ಸಲ್ಲ ಅಂತ ನಾವ್ ಹೇಳ್ತೀವಿ. ಯಾಕೆ? ಆಟಕ್ಕೂ ಹೋಗ್ಬೋದು, ಟಿವಿನೂ ನೋಡ್ಬೋದು, ಎಲ್ಲಾನು ಮಾಡ್ಬೋದಲ್ಲ, ಎಂಜಾಯ್ ಮಾಡ್ಬೋದು, ಆಚೆನೂ ಹೋಗ್ಬೋದು. ಅದೆಲ್ಲ ಮಾಡಿದ್ರೆ ಗಮನ ಇರತ್ತಾ ಓದೋದ್ ಮೇಲೆ? ಇಲ್ಲ, ಇರೋದೇ ಸ್ವಲ್ಪ ಟೈಮ್ ಅಲ್ವಾ. ಸ್ವಲ್ಪ ಟೈಮಲ್ಲಿ ಪೂರ್ತಿ ಗಮನ ಕೊಟ್ಟು ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹೌದ್ ತಾನೆ? ನಾವಂತೂ ಹಾಗೆ ಓದ್ತಾ ಇದ್ದು, ಹಾಗೆ ತಾನೆ ಎಲ್ರು ಓದೋದು, ಅವಾಗ್ಲೇ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಲ್ವಾ. ಎಂಜಾಯ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಫ್ರೆಂಡ್ಸ್ಗಳ ಜೊತೆ ಏನಾಗುತ್ತೆ, ಟೈಮೆಲ್ಲ ಹೋಗ್ಬಿಡುತ್ತೆ, ಎಕ್ಸಾಮ್ ಚೆನ್ನಾಗಿ ಬರೆಯೋಕೆ ಆಗಲ್ಲ, ನಾಪ್ಕೊ ಬರೋದೇ ಇಲ್ಲ ಅಲ್ವಾ. ಎಷ್ಟು ಟೈಮ್ ಮಿಕ್ಕಿದ್ರು ಅಷ್ಟೊಂದು ಸರಿ ರಿವೈಸ್ ಮಾಡ್ತೀವಿ ಅಲ್ವಾ. ಏಕೇಹ ಕುರು ನಂದನ, ಕೃಷ್ಣನ್ ಮೇಲೆ ಗಮನ ಪೂರ್ತಿ ಕೊಟ್ರೆ ನಾವು ಬಾಕಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಾಕಿ ಯಾವ ಒಂದು ಆ ಅದೇ ಹೇಳ್ತಾರಲ್ಲ, ವೇದಗಳನ್ನ ನಾವು ನೋಡಿದ್ವಲ್ಲ, ವೇದ ಅಂದ್ರೆ ಏನು, ವೇದದಲ್ಲಿ ಕೊಟ್ಟಿರೋಂತ ಇಷ್ಟೆಲ್ಲ ಇದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ದ ಕೃಷ್ಣ ಅಲ್ವಾ. ವೇದದಲ್ಲಿ ಎಷ್ಟೆಲ್ಲ ತ್ರಿಗುಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಎಲ್ಲಾರು ಎಲ್ಲಾ ಲೆವೆಲ್ ಅಲ್ಲಿ ಇರೋದಿಲ್ಲ ಅಲ್ವಾ, ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಇರಕ್ಕಾಗಲ್ಲ, ಎಲ್ರು ಭಕ್ತಿ ಮಾಡಿ ಹೇಳಕ್ಕಾಗಲ್ಲ. ಸೊ ಕೃಷ್ಣ ಏನ್ ಮಾಡ್ತಾನೆ, ಎಲ್ರಿಗೂ ಒಂದೊಂದು ಚಾನೆಲ್ ಕೊಡ್ತಾನೆ. ಓಕೆ, ಶಾಸ್ತ್ರ ನಂಬ್ಕೊಂಡ್ ಬರ್ಲಿ, ಕಾಮ್ಯ ಕರ್ಮ ಮಾಡ್ಕೊಂಡ್ ಬರ್ಲಿ, ವ್ರತ ಮಾಡ್ಕೊಂಡು ಅಲ್ವಾ, ಏನಾದ್ರೂ ಒಂದು ಹರಕೆಗಳು ಹೊತ್ಕೊಂಡು ಅಲ್ವಾ, ದೇವತೆ ಆರಾಧನೆ ಮಾಡ್ಕೊಂಡು ನಿಧಾನಕ್ಕೆ ಅವ್ರಿಗೆ ಶಾಸ್ತ್ರದ ಮೇಲೆ ಶ್ರದ್ಧೆ ಬರ್ಲಿ. ಅದಾದ್ಮೇಲೆ ಕ್ರಮೇಣ 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 ನಾನ್ ಯಾರು, ಆತ್ಮ ಸಾಕ್ಷಾತ್ಕಾರ ಏನು, ಹೇಗೆ ಆತ್ಮ ಸಾಕ್ಷಾತ್ಕಾರ ಪಡೆಯೋದು, ಹೇಗೆ ಮುಕ್ತಿ ಪಡೆಯೋದು, ಮುಕ್ತಿದಾತ ಯಾರು, ಭಗವಂತ ಯಾರು, ಈ ಸೃಷ್ಟಿ ಮೂಲ ಯಾರು ಅಲ್ವಾ, ಪ್ರತಿಯೊಂದು ಜೀವಿ ಯಾರ ಮೇಲೆ ನಿರ್ಭರ ಆಗಿದೆ. ಹೌದಾ, ನಾವ್ ಯಾರು ದೇವತೆಗಳ ಮೇಲೆ ನಿರ್ಭರ ಆಗಿಲ್ಲ, ನಾವು ಓನ್ಲಿ ಕೇವಲ ಕೃಷ್ಣನ್ ಮೇಲೆ ನಿರ್ಭರ ಆಗಿರೋ ಅಲ್ವಾ. ಇದೆಲ್ಲ ನಮ್ಗೆ ಕ್ರಮೇಣ ಅರ್ಥ ಆಗತ್ತೆ ಅನ್ನೋದಕ್ಕೋಸ್ಕರ ಕೃಷ್ಣ ಇಷ್ಟೆಲ್ಲ ಕೊಟ್ಟಿದ್ದಾನೆ ವೇದದಲ್ಲಿ ಅಲ್ವಾ. ಬಟ್ ನಿಸ್ತ್ರೈಗುಣ್ಯ ಭವಾರ್ಜುನ, ನಿಸ್ತ್ರೈಗುಣ್ಯ ಅಂದ್ರೆ ಏನು, ತ್ರೈಗುಣ್ಯನ ಬಿಟ್ಟು ಬರ್ಬೇಕು ನಾವು. ತ್ರೈಗುಣ ಅಂದ್ರೆ ಏನು, ತ್ರೈಗುಣ್ಯ ಅಂದ್ರೆ ಸತ್ವಗುಣ, ರಜೋಗುಣ, ತಮಗುಣನ ದಾಟಿ ಮೇಲಕ್ಕೆ ಬರ್ಬೇಕು ಶುದ್ಧ ಸತ್ವ. ಶುದ್ಧ ಸತ್ವ ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಮಾರ್ಗ. ಈ ಕೃಷ್ಣ ಕಾನ್ಶಿಯಸ್ನೆಸ್ ನಾವೇನ್ ಮಾಡ್ತೀವೋ, ಭಗವಂತನ ಭಕ್ತಿ ಏನ್ ಮಾಡ್ತೀವಿ, ಇದೆಲ್ಲ ಶುದ್ಧ ಸತ್ವ. ಇದಕ್ಕೆ ಯಾವುದೇ ರೀತಿ ಒಂದು ಭೌತಿಕದ ಒಂದು ಕಲ್ಮಶ ಅನ್ನೋದಿಲ್ಲ. ಅದಕ್ಕೆ ಇದಷ್ಟು ಪವರ್ಫುಲ್ ಇದು ಕೃಷ್ಣ ಭಕ್ತಿ ಮಾರ್ಗ. ಯಾಕೆ ಕೃಷ್ಣ ಹೇಳ್ತಾನೆ, ಯಾಕೆ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡು ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದಕ್ಕೆ ಹೇಳಿರೋದು, ಯಾಕೆ ಕೃಷ್ಣನ್ ನಾಮಸ್ಮರಣೆ ಮಾಡೋದಕ್ಕೆ ಹೇಳಿದ್ರು, ಯಾಕೆ ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷಾ ಅಂತ ಯಾಕೆ ಹೇಳಿದ್ದಾರೆ, ಯಾಕೆ ಓನ್ಲಿ ಕೃಷ್ಣ ಮಾತ್ರ, ಯಾಕೆ ಓನ್ಲಿ ಭಜೋ ಕೃಷ್ಣ ಅಂತ ಹೇಳಿದ್ದಾರೆ, ಯಾಕೆ ಕೋರೋ ಕೃಷ್ಣ ಶಿಕ್ಷಾ ಅಂತ ಹೇಳಿದ್ದಾರೆ. ಅದೇ ಕೃಷ್ಣನ್ ಸಂಬಂಧಿಸಿರೋ ಎಲ್ಲ ಕಾರ್ಯ ಪರಿಶುದ್ಧ, ವಿಶುದ್ಧ ಸತ್ವ. ಯಾಕಂದ್ರೆ ಕೃಷ್ಣ ಅನ್ನೋನು ಪ್ಯೂರ್, ಅವನು ಆಯ್ತಾ, ಯಾವುದೇ ರೀತಿ ಭೌತಿಕದ ಒಂದು ಕಲ್ಮಶ ಇಲ್ಲ ಅವನು. ಬಟ್ ಬಾಕಿ ಎಲ್ಲ ದೇವತೆಗಳು, ಬಾಕಿ ಎಲ್ಲ ತತ್ವಗಳು ಆತರ ಅಲ್ಲ. ಅವರೆಲ್ಲ ಡ್ಯೂಟಿ ಮಾಡ್ತಾ ಇದಾರೆ ಅವರಲ್ಲಿ ಅಲ್ವಾ. ಸ್ವಲ್ಪ ಮಟ್ಟಿಗೆ ಭೌತಿಕದ ಮಿಶ್ರಣ ಇದ್ದೇ ಇರತ್ತೆ ಅವರಲ್ಲಿ. ಸೊ ಹಾಗಾಗಿ ಅವರ ಒಂದು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣನ್ ಭಕ್ತಿ ಒಂದು ಮಾಡಿದ್ರೆ ಸಾಕು, ನಾವೆಲ್ಲ ಗೆದ್ದಕ್ಕೆ. ಅದು ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ. ಓಕೆ, ಮುಂದೆ ನಾವೇನ್ ನೋಡೋಣ ಇವತ್ತು ಅಂದ್ರೆ, ಕೃಷ್ಣ ಇವಾಗ ಅರ್ಜುನ ಏನ್ ಕೇಳ್ತಾನೆ ಅಂದ್ರೆ, ಕೆಲವೊಂದು ವಿಷಯ ಇದೆ. ಈಗ ಸ್ಥಿತಪ್ರಜ್ಞಾ ಅಲ್ವಾ, ನಾನು ಮೆಸೇಜ್ ಕೂಡ ಕಳಿಸಿದ್ದೆ. ಸ್ಥಿತಪ್ರಜ್ಞಾ ಅಂದ್ರೆ ಯಾರು ಅಂತ ಕೇಳ್ತಾನೆ. ನಾವು ಲಾಸ್ಟ್ 50ವರೆಗೂ ಸ್ಟಾಪ್ ಮಾಡಿದ್ವಿ. ಈಗ ಹಳೆ ಕ್ಲಾಸಲ್ಲಿ 50ವರೆಗೂ ಮಾಡಿದ್ವಿ. 51 ಮುಂದುವರ್ಸೋಣ. ಓಕೆ, ಸ್ಥಿತಪ್ರಜ್ಞಾ 54 ಸ್ಟಾರ್ಟ್ ಆಗತ್ತೆ. 2-3 ಶ್ಲೋಕ ನೋಡ್ಬಿಟ್ಟು ಸ್ಥಿತಪ್ರಜ್ಞೆ ಯಾರು ಏನು ಅಂತ ತಿಳ್ಕೊಳ್ಳೋಣ. ತುಂಬಾ ಒಳ್ಳೆ ಸೆಕ್ಷನ್ ಇದು, ಕೊನೆಯ ಭಾಗ ಇದು. ಸ್ಥಿತಪ್ರಜ್ಞಾ ಅಂದ್ರೆ ಯಾವ ತರ ನಾವು ಭೌತಿಕ ಪ್ರಪಂಚದ ಒಂದು ಡಿಸ್ಟರ್ಬೆನ್ಸ್ ಇಂದ ನಾವು ಡಿಸ್ಟರ್ಬ್ ಆಗದೆ ಇರೋದು. ಎಷ್ಟೆಲ್ಲ ಇದೆ ನಮ್ಮನ್ನ ಡಿಸ್ಟರ್ಬ್ ಮಾಡೋದಿಕ್ಕೆ, ನಮ್ಮನ್ನ ತೊಂದರೆ ಕೊಡೋದಿಕ್ಕೆ ಅಲ್ವಾ, ನಮ್ಮನ್ನ ಭಕ್ತಿ ಮಾರ್ಗದಿಂದ ಅಲುಗಾಡ್ಸೋದಿಕ್ಕೆ, ಮರ್ತೋಗೋದಿಕ್ಕೆ, ಒದ್ದಾಡೋದಿಕ್ಕೆ ಅಲ್ವಾ. ಬಟ್ ಇದರಿಂದ ಹೆಂಗೆ ನಾವು ವಿಚಲಿತಗೊಳ್ದೇನೆ ಒಂದು ಸ್ಥಿರವಾಗಿರೋದು ಅಷ್ಟು ಸುಲಭ ಅಲ್ಲ. ಸ್ಥಿರವಾಗಿರೋದು ಅಷ್ಟು ಸುಲಭ ಅಲ್ಲ, ತುಂಬಾ ಅದಕ್ಕೆ ಶಕ್ತಿ ಬೇಕು ಅಲ್ವಾ, ತುಂಬಾ ಅದಕ್ಕೆ ಮೈಂಡ್ ಫೋಕಸ್ ಬೇಕು. ಹೇಗೆ ಆತರ ಹೇಗ್ ನಡ್ಸ್ಕೊಂಡು ಹೋಗೋದು, ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ. ಇವತ್ತು ಆ ಶ್ಲೋಕಗಳು ನೋಡೋಣ. 51ನೇ ಶ್ಲೋಕ ಮಾಡೋಣ. ಎಲ್ಲರೂ ಪುಸ್ತಕ ಇಟ್ಕೊಂಡಿದ್ರಲ್ಲ ಅನುವಾದ ಓದೋದಿಕ್ಕೆ. ಹರೇ ಕೃಷ್ಣ. ಸುಜಾತ ಮಾತಾಜಿ, ಲಕ್ಷ್ಮೀಚರ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮಾನೀಷಿನಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತಿ ಅನಾಮಯಂ. ಅನುವಾದ ಇರುತ್ತೀರ 51 ಮಾತಾಜಿ. ಮಾತಾಜಿ ಓದಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ.
ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರವಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲಾ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಅದು ಎಷ್ಟು ಇಂಪಾರ್ಟೆಂಟ್ ಇದು ಮಾತುಗಳಲ್ವಾ. ಕೃಷ್ಣ ಏನ್ ಹೇಳ್ತಾನೆ, ದಟ್ ಏನಪ್ಪ, ಈ ಒಂದು ಜನ್ಮ ಮೃತ್ಯು ಚಕ್ರದಿಂದ ಅಲ್ವಾ ಹೊರಗಡೆ ಬರ್ಬೇಕು ಅಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ನಾವು ತೊಡಗ್ಬೇಕು. ಎಲ್ಲಿವರೆಗೂ ನಾವು ಭಗವಂತನ ಭಕ್ತಿ ಕಾರ್ಯ ಮಾಡೋದಕ್ಕೆ ಶುರು ಮಾಡಲ್ವೋ ಅಲ್ಲಿವರೆಗೂ ನಾವು ಈ ಭೌತಿಕ ಶರೀರದಿಂದ ನಾವು ಗುರುತಿಸ್ಕೊಂತೀವಿ ಅಲ್ವಾ. ದೇಹಾತ್ಮ ಬುದ್ಧಿ ಅನ್ನೋದು ನಮ್ಗೆ ಹೋಗೋದಿಲ್ಲ. ಈ ದೇಹ ಜೊತೆ ನಾವು ನೋಡಿ, ಈ ದೇಹದಲ್ಲಿ ನಾವು ಎಷ್ಟೋ ಕಾಲದಿಂದ ಇದ್ದೀವಿ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಇದ್ದೀವಿ, ಹಳೆ ಜನ್ಮದಲ್ಲಿ ಇನ್ನೊಂದು ದೇಹದಲ್ಲಿ ಇದ್ವಿ ನಾವು. ಸೊ ಯಾವಾಗ್ಲೂ ನಾವು ಒಂದಲ್ಲ ಒಂದು ಭೌತಿಕ ದೇಹದಲ್ಲಿ ಇರ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ. ಸೊ ಆ ಭೌತಿಕ ದೇಹದಲ್ಲಿ ನಾವ್ ಇರೋದ್ರಿಂದ ನಾವ್ ಆ ದೇಹ ಜೊತೆನೆ ಯಾವಾಗ್ಲೂ ಗುರುತಿಸ್ಕೊಳ್ತೀವಿ ಎಷ್ಟೋ ಕಾಲದಿಂದ. ಅದು ಪ್ಯೂರಿಫೈ ಆಗ್ಬೇಕು, ನಮಗ್ ಸರಿಯಾಗಿ ನಮ್ಮ ಗುರ್ತು ತಿಳಿಬೇಕು ಅಂದ್ರೆ, ನಮ್ಮ ಸ್ವರೂಪ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ಭಕ್ತಿ ಸೇವೆ ಮಾಡೋದು ಶುರು ಮಾಡ್ಬೇಕು. ಭಕ್ತಿ ಸೇವೆ ಎಲ್ಲಿಂದ ಶುರು ಆಗತ್ತೆ? ಶ್ರವಣಂ ಕೀರ್ತನಂ ಅಲ್ವಾ. ನಾವು ಚರ್ಚೆ ಮಾಡಿದ್ವಿ ನವವಿಧ ಭಕ್ತಿ. ಯಾರು ನಪ್ಕ ಇದೆಯಾ? ಯಾರು ಹೇಳ್ತಾರೆ ನವವಿಧ ಭಕ್ತಿ? ಶ್ರವಣಂ ಕೀರ್ತನಂ ವಂದನಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ದಾಸ್ಯಂ ಆತ್ಮನಿವೇದನ. ಆತ್ಮನಿವೇದನ 9 ಆಯ್ತಾ? ಹಾ. ಶ್ರವಣಂ ಕೀರ್ತನಂ, ಮೂರನೇದೇನು? ವಿಷ್ಣು ಸ್ಮರಣ. ವಿಷ್ಣು ಆರ್ಡರ್ ಅಲ್ಲಿ ಇದೆ. ಓಕೆ, ಒಂದಾದ್ಮೇಲೆ ಒಂದು ಅದು ಕರೆಕ್ಟ್ ಆಗಿ ಹೇಳ್ಬೇಕು ನಾವು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನ ಅಲ್ವಾ. ಬಟ್ ಶುರು ನಾವ್ ಎಲ್ಲಿಂದ ಮಾಡ್ತೀವಿ? ಶ್ರವಣಂ ಕೀರ್ತನಂ ಅಂತ. ಅಲ್ಲಿಂದ ಶುರು ಆಗತ್ತೆ ನಮ್ಮ ಭಕ್ತಿ ಸೇವೆ. ಶುರುವಾಗದೆ ಶ್ರವಣ ಅಂತ. ಸಾಕಷ್ಟು ಭಗವಂತನ ಬಗ್ಗೆ ನಾವು ಕೇಳಿಸ್ಕೊಳ್ಳೋದು, ಅವನ ನಾಮ ಕೇಳಿಸ್ಕೊಳ್ಳೋದು, ಅವನ ಗುಣಗಾನ ಕೇಳಿಸ್ಕೊಳ್ಳೋದು. ಅದು ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡುತ್ತೆ. ನಮ್ಮ ಮನಸ್ಸಲ್ಲಿ ಆ ಕಲ್ಮಶಗಳು ಹೋಗ್ಬೇಕು ಅಂದ್ರೆ ನಾವು ಶ್ರವಣ ಮಾಡ್ಬೇಕು ಅಲ್ವಾ. ಶ್ರವಣ ಎಲ್ಲಿಂದ ಮಾಡೋದು? ಇದರ ನಾವು ಶುದ್ಧ ಭಕ್ತರ ಬರ್ದಿರುವಂತ ಈ ಭಾವಾರ್ಥದಿಂದ ಓದ್ ಕೇಳ್ತಿರ್ಕೋಬೇಕು, ಇಲ್ಲ ಅವನ ನಾಮಸ್ಮರಣೆ ಕೇಳೋದ್ರಿಂದ ಅಷ್ಟೇ. ನಾಟ್ ಇಟ್ ಎಲ್ಲೋ ಟಿವಿದಲ್ಲಿ ಬರ್ತಾ ಇದೆಯಪ್ಪ, ಎಲ್ಲೋ ಪ್ರವಚನ ಬರ್ತಾ ಇದೆ, ಯಾರೋ ಏನೋ ಭಾಷೆ ಕೊಡ್ತಾ ಇದಾರೆ, ಏನೋ ಹೇಳ್ತಿದ್ದಾರೆ, ಅಭಕ್ತರಿಂದ ನಾವು ಕೇಳಿಸ್ಕೊಳ್ಳೋದು, ಶುದ್ಧ ಭಕ್ತರಿಂದ ಕೇಳಿಸ್ಕೊಳ್ಳೋದು. ಅದೇ ಕೃಷ್ಣ ಹೇಳ್ತಾರೆ, ನಾವು ಭಕ್ತಿ ಸೇವೆ ಶುರು ಮಾಡ್ಬೇಕು ಅಂದ್ರೆ, ಭಕ್ತಿ ಸೇವೆ ಶುರು ಮಾಡೋದ್ರಿಂದ ನಮ್ಮ ಒಂದು ಭೌತಿಕದ ಒಂದು ಕಲ್ಮಶಗಳು ಹೋಗುತ್ತೆ. ಇಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ಮತ್ತು ದುಷ್ಕೃತ ಪ್ರತಿಕ್ರಿಯೆಗಳನ್ನು ದೂರ ಮಾಡುತ್ತಾನೆ. ಪಾಪ ಪುಣ್ಯದಿಂದ ಅವನು ದೂರ ಆಗ್ತಾನೆ. ಪಾಪ ಪುಣ್ಯ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಜನ್ಮ ತಾಳ್ತಾನೆ ಇರ್ಬೇಕು. ಫಸ್ಟ್ ಅದಕ್ಕೆ ಎಂಡ್ ಕೊಡ್ಬೇಕು, ಅದಕ್ಕೆ ಸ್ಟಾಪ್ ಮಾಡ್ಬೇಕು ಅಂದ್ರೆ, ನಿಲ್ಸ್ಬೇಕು ಅಂದ್ರೆ ನಾವು ಭಕ್ತಿ ಸೇವೆದಲ್ಲಿ ಒಳಗಾಗ್ಬೇಕು. ಯಾವಾಗ ನಾವು ಭಕ್ತಿ ಸೇವೆದಲ್ಲಿ ಒಳಗಾಗ್ತೀವೋ ಇಮ್ಮಿಡಿಯೇಟ್ಲಿ ನಮ್ದೆಲ್ಲ ಪಾಪ ಪುಣ್ಯ ನಮ್ದು ಫೈಲ್ ಏನಿದೆಯಲ್ಲ, ನಮ್ದು ಹಿಸ್ಟ್ರಿ, ನಮ್ ಬ್ಯಾಗ್ ಏನಿದೆಯಲ್ಲ, ನಮ್ದು ಮೂಟೆ, ಆ ಕರ್ಮದ ಮೂಟೆ ಏನಿದೆಯೋ ಅದು ಇಳಿದೋಗ್ಬಿಡುತ್ತೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಯೋಗ ಅಂದ್ರೆ ಏನು? ಇಲ್ಲಿ ಯೋಗ ಮಾಡೋದಕ್ಕೆ ಹೇಳ್ತಿದ್ದಾರೆ. ಯೋಗ ಅಂದ್ರೆ ನಾವು ಮಾಡುವಂತ ಈ ಭಕ್ತಿ ಯೋಗ. ಎಷ್ಟೆಲ್ಲ ಯೋಗಗಳು ಕೊಟ್ಟಿದ್ದಾನೆ ಕೃಷ್ಣ. ಆದ್ರೆ ಎಲ್ಲಾ ಯೋಗನು ಪರಿಶುದ್ಧ ಯೋಗ ಅಂತ ಹೇಳೋದಿಕ್ಕಾಗಲ್ಲ. ಅಂದ್ರೆ ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗೆ ಬರೋದಿಕ್ಕೆ ಸಾಕಾಗೋದಿಲ್ಲ. ಸರಿ, ಇದನ್ನು 51 ನಾನು 50 ಹೀಗೆ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲಾ ದುಃಖವನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಭಗವದ್ಧಾಮಕ್ಕೆ ಹೋಗೋದು ಅಷ್ಟು ಸಾಧಾರಣ ಕೆಲ್ಸನ? ಅಷ್ಟು ಈಸಿ ಕೆಲ್ಸನ? ಭಗವದ್ಧಾಮ ಪಕ್ಕದಲ್ಲೇ ಇದೆಯಾ? ಭಗವದ್ಧಾಮ ಎಲ್ಲಿದೆ? ಈ ಭೌತಿಕ ಪ್ರಪಂಚನ ದಾಟಬೇಕು ಅಲ್ವಾ. ಭೌತಿಕ ಪ್ರಪಂಚ ಅಂದ್ರೆ ಏನು? 14 ಲೋಕಗಳನ್ನ ದಾಟಿ ಹೋಗ್ಬೇಕು ನಾವು. 14 ಲೋಕ ದಾಟಿ ಕೊನೆಗೆ ನಾವು ಬ್ರಹ್ಮಜ್ಯೋತಿ ಅದಾದ್ಮೇಲೆ ಬರುತ್ತೆ ವೈಕುಂಠ ಲೋಕಗಳು. ವೈಕುಂಠ ಲೋಕದಲ್ಲ ಅದಾದ್ಮೇಲೆ ಇರೋದು ಭೂಲೋಕ ವೃಂದಾವನ. ಎಷ್ಟು ಕಿಲೋಮೀಟರ್ ಇದೆ ನಾವು ಊಹಿಸಕ್ಕೂ ಆಗಲ್ಲ. ಎಷ್ಟು ಕೋಟಿ ಕಿಲೋಮೀಟರ್ ದೂರ ಇದೆ. ಯಾವ ರಾಕೆಟ್ ಅಲ್ಲೂ ನಾವು ಹೋಗಕ್ಕಾಗಲ್ಲ.
ಹರೇ ಕೃಷ್ಣ ಮಾತಾಜಿ. ವೈಕುಂಠಕ್ಕೆ ಹೋದ್ರೂ ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ಲ ಮಾತಾಜಿ ಮತ್ತೆ? ವೈಕುಂಠಕ್ಕೆ ಹೋಗಿರೋರು ಮತ್ತೆ ಬರೋದಿಲ್ಲ, ಮರಳಿ ಬರೋದಿಲ್ಲ. ಆಧ್ಯಾತ್ಮಿಕ ಲೋಕ. ಗೋಲೋಕ ಬೃಂದಾವನ ವೈಕುಂಠ ಲೋಕಕ್ಕಿಂತ ಮೇಲೆ ಇದೆ ಮಾತಾಜಿ. ಗೋಲೋಕ ಬೃಂದಾವನ ಟಾಪ್ ಮೋಸ್ಟ್, ಅದು ಎಲ್ಲಾ ಲೋಕಕ್ಕಿಂತ ಮೇಲಿರೋದು. ಯಾಕಂದ್ರೆ ಭಗವಂತನ ಎಷ್ಟೆಲ್ಲ ರೂಪ ಇದೆಯಲ್ವಾ, ಎಷ್ಟೆಲ್ಲ ಲೀಲೆ, ಗುಣ ಲೀಲೆ ಎಲ್ಲ ಇದೆ ಅಲ್ವಾ. ಒಂದೊಂದು ಲೋಕ ಒಂದೊಂದು ಲೀಲೆ ಅವನ್ ಮಾಡ್ತಾನೆ. ವಿಷ್ಣು ಲೋಕ, ವೈಕುಂಠ ಲೋಕ ಅಂದ್ರೆ ವಿಷ್ಣು ರೂಪದಲ್ಲಿ ಇರ್ತಾನ ಅಲ್ವಾ. ಒಂದು ಆಫೀಸರ್ ತರ ಇರ್ತಾನೆ ಅವನು, ಗಂಭೀರವಾಗಿ ಅವನ ಒಂದು ಡ್ಯೂಟಿ ಮಾಡ್ಕೊಂಡಿರ್ತಾನೆ. ಡ್ಯೂಟಿ ಅಂದ್ರೆ ಏನು, ಗಂಭೀರವಾಗಿರ್ತಾನೆ ವೈಕುಂಠ ಲೋಕದಲ್ಲಿ. ಹೆಂಗೆ ತಂದೆ ಮನೆಯಲ್ಲಿ ಹೆಂಗಿರ್ತಾನೆ, ತಂದೆ ಜಡ್ಜ್ ಆಗಿದ್ದಾನೆ ಅನ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಜಡ್ಜ್, ಹೆಂಗಿರ್ತಾನೆ ಆಫೀಸಲ್ಲಿ ಗಂಭೀರವಾಗಿರ್ತಾನೆ. ಬಟ್ ಅದೇ ಮನೆಗೆ ಬಂದ್ಮೇಲೆ ರಿಲ್ಯಾಕ್ಸ್ಡ್ ಆಗಿರ್ತಾನೆ. ರಿಲ್ಯಾಕ್ಸ್ಡ್ ಆಗಿ ಮಕ್ಳುಗಳು ಸಾಕಿಕೊಂಡು ಅಲ್ವಾ, ಜೋಕ್ಸ್ ಮಾಡ್ಕೊಂಡು ಅಲ್ವಾ, ಕ್ಯಾಶುಯಲ್ ಆಗಿರ್ತಾನೆ. ಅದೇ ತರ ಕೃಷ್ಣನು ಹಾಗೆ ಗೋಲೋಕದಲ್ಲಿ ಅವ್ನು ಕ್ಯಾಶುಯಲ್ ಆಗಿರ್ತಾನೆ. ಅವ್ನ ಫ್ರೆಂಡ್ಸ್ ಜೊತೆ ಆಡ್ಕೊಂಡು, ಅವನ ಸಖಿಗಳ ಜೊತೆ ಎಲ್ಲ ಮಾತಾಡ್ಕೊಂಡು, ಜೋಕ್ಸ್ ಮಾಡ್ಕೊಂಡು, ಅದು ಎಂಜಾಯ್ಮೆಂಟ್ ಮಾಡೋದಿರ್ತಾರೆ ಕೃಷ್ಣ. ವೈಕುಂಠ ಲೋಕಗಳೆಲ್ಲ ಸೀರಿಯಸ್ ಆಗಿರ್ತಾರೆ. ವಿಷ್ಣು ರೂಪದಲ್ಲಿ ಇರ್ತಾರಲ್ಲ, ವಿಷ್ಣು ರೂಪ ಗಂಭೀರ, ಅದು ಓನ್ಲಿ ದಾಸ್ಯ ಭಾವ. ಬಾಕಿ ಎಲ್ಲ ನಾವೇನು ರೀಸೆಂಟ್ ಚರ್ಚೆ ಮಾಡಿದ್ವಲ್ವಾ, ಎಷ್ಟೆಲ್ಲ ನಮ್ಗೆ ಸಂಬಂಧಗಳಿದೆ ಭಗವಂತನ ಜೊತೆ ಸಂಬಂಧ. ಭಗವಂತನ ನಾವು ಪ್ರೇಮಿಯಾಗಿ ನೋಡ್ಬೋದು, ಅಥವಾ ಒಂದು ವಾತ್ಸಲ್ಯ ಭಾವದಲ್ಲಿ ನೋಡ್ಬೋದು, ಭಗವಂತನ ನಾವು ಸಾಖ್ಯ ಭಾವದಲ್ಲಿ ನೋಡ್ಬೋದು ಅಲ್ವಾ. ಇದೆಲ್ಲ ಭಾವಗಳು ನಾವು ನೋಡ್ಬೇಕು ಅಂದ್ರೆ ಅದು ಭಗವಂತನ ಧಾಮದಲ್ಲಿ, ಗೋಲೋಕದಲ್ಲಿ ಮಾತ್ರ ಸಾಧ್ಯ. ಕೃಷ್ಣನ್ ಜೊತೆ ಮಾತ್ರ. ನೀವು ನೋಡಿದ್ರೆ ಎಲ್ಲರೂ ವಿಷ್ಣು ಮೂರ್ತಿ ಮೇಲೆ ಯಾರು ಕೈ, ಹೆಗಲ್ ಮೇಲೆ ಯಾರೋ ಕೈ ಹಾಕೋದ್ ನೋಡಿದ್ದೀರಾ? ಇಲ್ಲ, ವಿಷ್ಣು ಮೇಲೆ ಯಾರು ಕೈ ಹಾಕಲ್ಲ. ಕೃಷ್ಣನ್ ಮೇಲೆ ಕೈ ಹಾಕೋದ್ ನೋಡಿದ್ದೀರಾ? ಅವ್ನ ಫ್ರೆಂಡ್ಸ್ ಹಾಕಿದ್ರೆ. ಬಲರಾಮ ನೋಡಿಲ್ಲ? ಕೃಷ್ಣ ಬಲರಾಮ ವೃಂದಾವನದಲ್ಲಿ ಇರೋದು ವಿಗ್ರಹದಲ್ಲಿ ಬಲರಾಮ್ ಯಾವಾಗಲೂ ಕೈ ಹಾಕಿರ್ತಾನೆ, ಭುಜದ ಮೇಲೆ ಕೈ ಹಾಕ್ತಾನೆ. ಕೃಷ್ಣ ಅವ್ನ ಫ್ರೆಂಡ್ಸ್ ಗಳ ಜೊತೆ ಆಟಾಡಿದ್ರೆ, ಸಖಾಗಳ ಜೊತೆ ಆಟಾಡಿದ್ರೆ ಅವರೆಲ್ಲ ಅವನ್ನ ಇರೋದು. ಈಗ ಸೋತೋದ್ರೆ ಹೆಂಗೆ ಆಡಿಸ್ತಾರೆ, ನಾವು ಪನಿಷ್ಮೆಂಟ್ ಕೊಡಲ್ಲ. ಸೋತ್ರೆ ಏನ್ ಮಾಡ್ಬೇಕು, ಒಬ್ಬರನ್ನ ಎತ್ಕೊಂಡ್ಬಿಟ್ಟು ಭುಜದ ಮೇಲೆ ಎತ್ಕೊಂಡ್ಬಿಟ್ಟು ಹೋಗ್ಬೇಕು, ಅದು ಪನಿಷ್ಮೆಂಟ್ ಅವನಿಗೆ. ಆ ತರ ಎಲ್ಲ ಮಾಡಿಸ್ತಾರೆ ಕೃಷ್ಣ. ಅವ್ನಿಗೆ ಇಷ್ಟ, ಅದು ಕೃಷ್ಣನ್ಗೂ ಇಷ್ಟ. ನನ್ನ ಆ ತರ ಭಾವದಲ್ಲಿ ನೋಡುದು, ನನ್ನ ಒಂದು ಭಗವಂತನ ತರ ಅಲ್ಲದೆ ನನ್ನ ಒಂದು ಸಖಾ ತರ ನೋಡುದು, ಒಂದು ಆರ್ಡಿನರಿ ಪರ್ಸನ್ ತರ ನೋಡುದು, ಅದು ಅವನಿಗೆ ಇಷ್ಟ. ಅವನ ಭಕ್ತರ ಜೊತೆ ಆ ತರ ರಸ ಹಂಚ್ಕೊಳಕ್ ಇಷ್ಟಪಡ್ತಾನೆ. ಸೊ ಅದು ಗೋಲೋಕದಲ್ಲಿ ಮಾತ್ರ ಸಾಧ್ಯ, ಬಾಕಿ ಲೋಕದಲ್ಲಿ ಎಲ್ಲೂ ಇಲ್ಲ ಅದು. ಸೊ ಅಂತ ಗೋಲೋಕಕ್ಕೆ ಹೋಗೋದಿಕ್ಕೆ ನಮಗೆ ದಾರಿ ಮಾಡ್ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು. ಅದು ಈ ಮೂವ್ಮೆಂಟ್, ಆಕ್ಚುಲಿ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಎಷ್ಟು 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 ಲೈಫ್ ಫೀಲಿಂಗ್ ಅಂದ್ರೆ, ಎಷ್ಟು ಸಂತೋಷ, ಎಷ್ಟೆಲ್ಲ ನಾವು ರಸಗಳನ್ನ ಕೃಷ್ಣನ ಜೊತೆ ಹಂಚ್ಕೋಬಹುದು. ಅಂದ್ರೆ ನಾವೇನ್ ಇಲ್ಲಿ ಈ ಜೀವನದಲ್ಲಿ ನಡೆಸ್ತಾ ಇದೀವೋ ಇದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿದ್ ನಾವು ಭಗವಂತ ಜೊತೆ ಇದ್ರೆ ಹೇಗಿರತ್ತೆ, ಆ ಎಲ್ಲಾ ರಸಗಳನ್ನ ನಾವು ನೋಡ್ಬೋದು ಕೃಷ್ಣ. ಅದು ಗೋಲೋಕ ಬೃಂದಾವನ. ಸೊ ಇಲ್ಲ ಅದೇ ಹೇಳ್ತಿರೋದಲ್ವಾ. ಸೊ ಇಂಥ ವ್ಯಕ್ತಿಗಳು ಮಾತ್ರ ಭಗವದ್ಧಾಮಕ್ಕೆ ಮರಳಿ ಎಲ್ಲಾ ದುಃಖಗಳಿಂದ ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಸೊ ಎಲ್ಲ ದುಃಖ ಮೀರಿದ ಸ್ಥಿತಿ ಅಂದ್ರೆ ಏನು? ಎಲ್ಲಾ ದುಃಖ ಮರ್ತೋಗಿರೋ ಸ್ಥಿತಿ ಅಂದ್ರೆ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಎಲ್ಲ ದುಃಖಗಳು ಮೀರಿದ ಸ್ಥಿತಿ ಅಂದ್ರೆ ಭಕ್ತಿ ಅಲ್ವಾ. ಭಗವಂತನ ಭಕ್ತಿ, ಪೂರ್ತಿ ಭಕ್ತದಲ್ಲಿ ಇದ್ದಾಗ ನಮ್ಗೆ ಆ ಸ್ಥಿತಿಯಲ್ಲಿ ನಾವಿರ್ತೀವಿ, ಪೂರ್ತಿ ತನ್ಮಯತ್ವದಲ್ಲಿ. ಅದಕ್ಕೆ ಸಾಕಷ್ಟು ಟೈಮ್ ಆಗತ್ತೆ, ಸಾಕಷ್ಟು ನಮ್ಮಲ್ಲಿರೋ ಮಾಲಿನ್ಯ ಹೋಗಿಸ್ಕೋಬೇಕು ನಾವು. ಅದಕ್ಕೆ ಹೇಳ್ತಾರೆ, ನಿರತರಾಗಿ ಮಹರ್ಷಿಗಳು ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತೆ. ಅದು ಭಕ್ತಿ ಸೇವದಲ್ಲಿ ನಾವು ನಿರತರಾಗಿರ್ಬೇಕು, ಕಾನ್ಸ್ಟೆಂಟ್ ಆಗಿ ಎಂಗೇಜ್ ಆಗಿರ್ಬೇಕು. ನಾಟ್ ದಟ್ ನಾನು ಅರ್ಧ ಗಂಟೆ ಮಾಡ್ತೀನಿ, 10 ನಿಮಿಷ ಮಾಡ್ತೀನಿ, 5 ನಿಮಿಷ ಮಾಡ್ತೀನಿ, 1 ದೀಪ ಹಚ್ತೀನಿ, ಸಾಕಾಗತ್ತ? ಅಷ್ಟು ಸಾಕಾಗಲ್ಲ. ನಮ್ಮಲ್ಲಿ ಮಾಲಿನ್ಯ ಹೋಗ್ಬೇಕು ಅಂದ್ರೆ ನಾವು ನಿರಂತರವಾಗಿ ಏನಾದ್ರೂ ಒಂದು ಭಕ್ತಿ ಸೇವೆದಲ್ಲಿ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು. ಭಗವಂತನ ಆರತಿ ಇರ್ಬೋದು, ಭಗವಂತನ ನೈವೇದ್ಯ ಮಾಡೋದಿರ್ಬೋದು, ಭಗವಂತನ ಗುಣಗಾನ ಇರ್ಬೋದು, ಭಗವಂತನ ಕೀರ್ತನೆ ಹಾಡೋದಿರ್ಬೋದು, ಭಗವಂತನ ಮಕ್ಕಳು ಅಂತ ನಾವು ಬೆಳೆಸೋದಿರ್ಬೋದು, ಮನೆಯಲ್ಲಿ ಭಗವಂತನ ಮನೆ ಅಂತ ಭಾವಿಸೋದು, ಇದು ನಮ್ಗೆ ನಿರಂತರವಾಗಿ ಮಾಡ್ತಿರ್ಬೇಕು. 52ನೇ ಶ್ಲೋಕ ನೋಡೋಣ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅನುವಾದ ಯಾರುತ್ತೀರಾ? ಹರೇ ಕೃಷ್ಣ. ಸುಧಾ ಮಾತಾಜಿ ಇರ್ತೀರಾ? 2ನೇ ಅಧ್ಯಾಯ 52ನೇ ಶ್ಲೋಕ.
ಅನುವಾದ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಎಲ್ಲದಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲದಕ್ಕೆ ನಿರ್ಲಕ್ಷ್ಯವನ್ನು ತೋರುವೆ. ಧನ್ಯವಾದ ಮಾತಾಜಿ. ಇಲ್ಲ ಬೇಡ ಮಾತಾಜಿ, ಸಾಕಷ್ಟು ಇವತ್ತು ಶ್ಲೋಕಗಳು ಮುಗಿಸ್ಬೇಕು. ಸೊ ಇದ್ರಲ್ಲಿ ಏನೇನಿದೆ ಒಂದು ಸಾರ ನಾನು ತಿಳಿಸ್ಕೊಡ್ತೀನಿ. ಏನ್ ಹೇಳ್ತಾರೆ ಈ ಒಂದು ಶ್ಲೋಕದಲ್ಲಿ ನೋಡಿ, ಮಾಧವೇಂದ್ರ ಪುರಿ ಅಂತ ತುಂಬಾ ಒಂದು ದೊಡ್ಡ ಬ್ರಾಹ್ಮಣರಿದ್ರು. ನಮ್ಮ ಪರಂಪರೆಯಲ್ಲಿ ಇರುವಂತ ಒಂದು ಆಚಾರ್ಯ ಕೂಡ ಇವರು ಮಾಧವೇಂದ್ರ ಪುರಿ ಅನ್ನೋದು. ಮಾಧವೇಂದ್ರ ಪುರಿ ಎಷ್ಟು ಗ್ರೇಟ್ ಡಿವೋಟಿ, ಎಷ್ಟು ಗ್ರೇಟ್ ಭಕ್ತರಂದ್ರೆ ಇವ್ರಿಗೋಸ್ಕರ ಭಗವಂತ ವಿಗ್ರಹ ಅಲ್ಲಿ ಕ್ಷೀರಚೋರ ಗೋಪಿನಾಥ್ ಅಂತ ಇದ್ದಾರೆ. ಅವರು ಮಾಧವೇಂದ್ರ ಪುರಿಗೋಸ್ಕರ ಒಂದು ಖೀರ್ ಅಂದ್ರೆ ಏನು, ಪಾಯಸನ ಕದ್ದಿ ಬಚ್ಚಿಟ್ಕೊಂಡಿದ್ರಂತೆ. ಮಾಧವೇಂದ್ರ ಪುರಿ ಇಷ್ಟ, ಅವ್ರಿಗೆ ಇಷ್ಟ ಅನ್ನೋದಕ್ಕೋಸ್ಕರ. ಅಷ್ಟು ಲೆವೆಲ್ ಆಫ್ ಭಕ್ತಿ ಇವರು ಮಾಧವೇಂದ್ರ ಪುರಿ ಅನ್ನೋರು. ಸೊ ಇವ್ರೇನ್ ಹೇಳ್ತಾರೆ ನೋಡಿ, ಬ್ರಾಹ್ಮಣರು ಅಥವಾ ಯಾವುದೇ ಆಶ್ರಮದಲ್ಲಿರ್ಬೋದು, ವರ್ಣಾಶ್ರಮದಲ್ಲಿರ್ಬೋದು, ರೈಟ್, ನಮ್ಗೆ ಎಷ್ಟೆಲ್ಲ ಒಂದು ಪದ್ಧತಿಗಳಿರುತ್ತೆ ಅಲ್ವಾ, ಒಂದು ಪದ್ಧತಿ, ಒಂದು ರಿಚುವಲ್ಸ್ ಇರುತ್ತೆ. ಈ ಪದ್ಧತಿ, ಆ ಪದ್ಧತಿ, ನಾವು ಫ್ಯಾಮಿಲಿ ಪದ್ಧತಿ, ಇದು ನಮ್ಮ ಮನೇಲಿ ನಡ್ಸ್ಕೊಂಡ್ ಬಂದಿರೋಂಥ ಪದ್ಧತಿ, ಅಥವಾ ಇನ್ನೇನಾರು ಇನ್ನೇನಾರು ಇರ್ಬೋದು. ನಮ್ಗೆ ಎಷ್ಟೆಲ್ಲ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳೆಲ್ಲ ಮೀರಿರೋಂಥದ್ದು ಪದ್ಧತಿ ಅಂದ್ರೆ, ಎಲ್ಲಾ ಪದ್ಧತಿಗೆ ಮೀರಿರೋದು ಅಂದ್ರೆ ಕೃಷ್ಣ ಪ್ರಜ್ಞೆ ಮಾಡೋದು. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಪ್ರತಿ ಕ್ಷಣ ಭಗವಂತನ ನೆನ್ಸ್ಕೊಳಕ್ ಆದ್ರೆ ಅವಾಗ ಯಾವ ಪದ್ಧತಿ ಆಚರಿಸೋದು ಅವಶ್ಯಕತೆ ಇಲ್ಲ. ಪದ್ಧತಿ ಎಲ್ಲ ಯಾತಿ ಕೊಟ್ಟಿರೋದು, ನಮ್ಗೆ ಶೌಚ ಆಗಿರ್ಬೋದು ಅಥವಾ ಏನ್ ಮಾಡ್ಬೇಕು, ನಿಯಮ ನಿಬಂಧನೆಗಳು ಯಾತಿ ಕೊಟ್ಟಿರೋದು ಇದೆಲ್ಲ ಸೊ ದಟ್ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯಾವಾಗ್ಲೂ ಭಗವಂತನ ಮೇಲೆ ಬರೋದಿಕ್ಕೋಸ್ಕರ, ಭಗವಂತನ ಮೇಲೆ ಕೇಂದ್ರೀಕರಿಸೋದಕ್ಕೋಸ್ಕರ ಕೊಟ್ಟಿರೋದು. ಕರೆಕ್ಟಾ? ಬರೀ ರೂಲ್ಸ್ ಮೇಲೆ ಮಾತ್ರ ನಮಗೆ ಗಮನ ಕೊಡೋದಲ್ಲ. ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು. ಅದು ಕರೆಕ್ಟೇ, ಇದು ಸರಿ, ಇದು ತಪ್ಪು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಆದ್ರೆ ಅದರ ಒಂದು ಸಾರ ಏನು, ಯಾಕೆ ಆ ನಿಯಮ ನಿಬಂಧನೆಗಳು ಕೊಟ್ಟಿರೋದು ನಮ್ಗೆ? ಕೊಟ್ಟಿರೋದು ಯಾತಕ್ಕೆ ಅಂದ್ರೆ ನೋಡಿ, ಇದು ಹೇಳ್ತಾರೆ, ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲ ಮತ್ತು ಮುಂದೆ ಕೇಳುವುದಕ್ಕೆಲ್ಲ ನಿರ್ಲಕ್ಷ್ಯವನ್ನು ಮಾಡುದು. ಆ ರಿಚುವಲ್ಸ್ ನ, ಆ ಪದ್ಧತಿಗಳನ್ನ ನಾವು ನಿಧಾನಕ್ಕೆ ಹಿಂದೆ ಬಿಟ್ಬಿಡ್ತೀವಿ. ಯಾಕಂದ್ರೆ ನಾವು ಮಾಡ್ತಾ ಇರುವಂತ ಕಾರ್ಯ ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ನಾವಿದ್ದಾಗ ಸತತವಾಗಿ ಭಗವಂತನ ಜ್ಞಾಪಿಸ್ಕೊಳಕ್ ಆದ್ರೆ ಯಾವ ರೂಲ್ಸ್ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಆಟೋಮ್ಯಾಟಿಕಲಿ ಅವನೆಲ್ಲ ರೂಲ್ಸ್ ದಾಟದಂಗೆ ಅವನು, ಆಯ್ತಾ? ಕೆಳ ಮಟ್ಟದಲ್ಲಿ ಇದ್ದಾಗ ಏನು, ಇಷ್ಟೆಲ್ಲ ರೂಲ್ಸ್ಗಳು ಫಾಲೋ ಮಾಡ್ಬೇಕು. ಬಟ್ ಒಂದ್ಸರಿ ಮೇಲ್ಮಟ್ಟಕ್ಕೆ ಹೋದ್ಮೇಲೆ ರೂಲ್ಸ್ ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಹೇಳ್ತಾರೆ, ಮೇಲ್ಮಟ್ಟ ಅಂದ್ರೆ ಏನು, ಕೃಷ್ಣ ಪ್ರಜ್ಞೆದಲ್ಲಿ ಇರೋದು ಅಂದ್ರೆ ತುಂಬಾ ಮೇಲ್ಮಟ್ಟ ಅಂತ. ಅಂದ್ರೆ ನಾವ್ ಯಾವ್ದು ರೂಲ್ಸ್ ಇವಾಗ ಆಚರಿಸೋದು ಅವಶ್ಯಕತೆ ಇಲ್ವಾ ಮಾತಾಜಿ ಅಂತ ಕೇಳಿದ್ರೆ, ಇನ್ನು ನಾವು ಆ ಲೆವೆಲ್ಗೆ ಬಂದಿಲ್ಲ ಅಲ್ವಾ. ಆ ಲೆವೆಲ್ಗೆ ಬಂದಿಲ್ದರದಿಂದ ನಾವೆಲ್ಲ ಇನ್ನು ಸಾಧಕ ಅಲ್ವಾ. ನಾವು ಸಾಧಕ ಅಂದ್ರೇನು, ನಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ಬೇಕು, ನಮ್ಗಳಿಗೆ ಅನ್ವಯಿಸುತ್ತೆ. ತುಂಬಾ ಶುದ್ಧ ಭಕ್ತರಿಗೆ ಅವಶ್ಯಕತೆ ಇದೆ. ಅಂದ್ರೆ ಕೃಷ್ಣ ಪ್ರಜ್ಞೆದಲ್ಲಿ ಇದ್ರೆ ಆಟೋಮ್ಯಾಟಿಕಲಿ ಎಲ್ಲ ನೋಡ್ದಂಗೆ, ಎಲ್ಲ ನೋಡ್ಕೊಂಡಂಗೆ. ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ರು, ಏನಾದ್ರು ಹೋಮ ಹವನ ಮಾಡ್ಬೇಕಾದ್ರೆ ವ್ಯತ್ಯಾಸಗಳಾದ್ರು, ಕೃಷ್ಣ ಪ್ರಜ್ಞೆದಲ್ಲಿ ಇರೋವರೆಗೂ, ನಾವು ಸಂಕೀರ್ತನೆ ಮಾಡೋವರೆಗೂ, ವೈಷ್ಣವರನ್ನ ಕರೆಯೋವರೆಗೂ ಅಲ್ವಾ, ನಮ್ಮ ಉದ್ದೇಶ ಕೃಷ್ಣನ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಇರೋವರೆಗೂ ಅದ್ರಲ್ಲಿ ಏನೂ ತಪ್ಪೇ ಇಲ್ಲ. ಸೊ ಅದು ಹೇಳ್ತಾರೆ, ನಾವ್ ಯಾವ್ದೇ ರೀತಿ ಒಂದು ಪದ್ಧತಿಗಳಿಗೆ ಅಥವಾ ವೇದದಲ್ಲಿ ಕೊಟ್ಟಿರೋಂಥ ವಿಧಿಗಳಿಗೆ ಅಂಟ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಅದ್ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ನಡ್ಸ್ಕೊಂಡು ಹೋಗಿ, ಪರವಾಗಿಲ್ಲ. ನಿಮ್ ಪರಂಪರೆಯಲ್ಲಿ, ನಿಮ್ ಪದ್ಧತಿದಲ್ಲಿ, ನಿಮ್ ಫ್ಯಾಮಿಲಿದಲ್ಲಿ ಬರ್ತಾ ಇದೆಯಪ್ಪ, ಏನಾದ್ರು ಪದ್ಧತಿಗಳು ಆಚರಿಸ್ಬೇಕು, ನಡ್ಸ್ಕೊಂಡು ಹೋಗಿ. ಆದ್ರೆ ಅದು ಮೂಲ ಅಲ್ಲ, ಅದು ಮೇನ್ ಅಲ್ಲ. ಅದು ಕೃಷ್ಣ ಪ್ರಜ್ಞೆನೇ ಮೇಲು, ಸಂಕೀರ್ತನ ಮೇಲು, ಕೃಷ್ಣನ್ ನೆನೆಸ್ಕೊಳ್ಳೋದು ಮೇನ್, ಅವನ ಕೀರ್ತನೆ ತುಂಬಾ ಮುಖ್ಯ. ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯ ಡಿವೋಟೀಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ಮತ್ತೆ ಯಾವ್ದಾದ್ರು ಮನೇಲಿ ಪ್ರೋಗ್ರಾಮ್ ಮಾಡಿದ್ರೆ, ಏನಾದ್ರೂ ಒಂದು ಫ್ಯಾಮಿಲಿ ಫಂಕ್ಷನ್ ಮಾಡಿದ್ವಿ, ಯಾವಾಗ್ಲೂ ಕೀರ್ತನೆಯಿಂದ ಎಂಡ್ ಮಾಡ್ಬೇಕು. ಯಾವಾಗ್ಲೂ ಸಂಕೀರ್ತನೆ ನಡೀತಾ ಇರ್ಬೇಕು ಮನೆಯಲ್ಲಿ. ಯಾವಾಗ್ಲೂ ಅಲ್ಲಿ ಭಕ್ತರನ್ನ ಕರೆದಿರ್ಬೇಕು, ನಾವು ಡಿವೋಟೀಸ್ನ ಕರಿಬೇಕು, ವೈಷ್ಣವರನ್ನ ಕರಿಬೇಕು. ವೈಷ್ಣವರ ಭೋಜನ ಅಲ್ವಾ, ಅವ್ರಿಗೆ ವೈಷ್ಣವರಿಗೆ ಊಟ ಹಾಕೋದು ಅದು ತುಂಬಾ ಮುಖ್ಯ. ಎಲ್ಲಿವರೆಗೂ ಇದು ನಡೆಯುತ್ತೋ ಅವಾಗ ಆ ಕಾರ್ಯಕ್ರಮ ಪೂರ್ತಿ ಆಯ್ತು ಅಂತ ಅರ್ಥ. ಆ ಕಾರ್ಯಕ್ರಮ ಸಫಲ ಆಯ್ತು ಅಂತ ಅರ್ಥ. ಅಂದ್ರೆ ಆ ಕಾರ್ಯಕ್ರಮಕ್ಕೆ ಜಯ ಸಿಕ್ತು ಅಂತ ಅರ್ಥ. ಯಾಕಂದ್ರೆ ಕೃಷ್ಣನ್ನ ನಾವು ಸೆಂಟ್ರಲ್ ಇಟ್ಕೊಂಡು ಮಾಡಿರೋದು. ಸಂಕೀರ್ತನೆ ಅಂದ್ರೆ ಭಗವಂತ ಕೃಷ್ಣ, ಭಗವಂತನ ಭಕ್ತರು ಅಂದ್ರೆ ಹಾಗೇನ್ ಭಗವಂತನ ಪ್ರತಿನಿಧಿಗಳ ಲೆಕ್ಕ. ವೈಷ್ಣವರು ಅಂದ್ರೆ ವೈಷ್ಣವರು ಊಟ ಮಾಡಿದ್ರೆ
ಸೀದಾ ಭಗವಂತನೇ ಸ್ವೀಕರಿಸ್ತಾರೆ. ಸೊ ಆಗ ಆಟೋಮೆಟಿಕಲಿ ನಾವು ರಿಚುವಲ್ಸ್ಗೆ, ಆ ಪದ್ಧತಿಗಳಿಗೆ ಜಾಸ್ತಿ ನಾವು ಗಮನ ಕೊಡೋ ಅವಶ್ಯಕತೆ ಇರುತ್ತೆ. ಸೊ ಅದೇ ತಿಳಿಸ್ತಾರೆ. 53ನೇ ಶ್ಲೋಕ ನೋಡೋಣ. ಶ್ರುತಿ ವಿಪ್ರತಿಪನ್ನಾತೆ ಯಥಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತಥಾ ಯೋಗಂ ಅವಾಪ್ಸ್ಯಸಿ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೆ ಇರುವಾಗ, ಮನಸ್ಸು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆದಿರುತ್ತೀಯೆ. ಜೈ. ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಗತಿನಾ? ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಗತಿ. ಸೊ ಏನ್ ಹೇಳ್ತಿದ್ದಾನೆ ಭಗವಂತ ಈ ಶ್ಲೋಕದಲ್ಲಿ ನಮ್ಗೆ? ಭಗವಂತ ಏನ್ ಹೇಳ್ತಾನೆ? ಸಮಾಧಿದಲ್ಲಿ ಇರ್ಬೇಕು ಅಂದ್ರೆ, ಸಮಾಧಿಯಿಂದ ಪೂರ್ತಿ ನೋಡಿ, ಸಮಾಧಿ ಅಂದ್ರೆ ಏನು? ಪೂರ್ತಿಯಾಗಿ ಭಗವಂತನ ಕಾರ್ಯದಲ್ಲಿ ನಾವು ಮಗ್ನರಾಗಿದ್ರೆ, ಕೃಷ್ಣ ಪ್ರಜ್ಞೆದಲ್ಲಿದ್ರೆ, ಭಗವಂತನ ಭಕ್ತಿ ಮಾಡ್ತಾ ಇದ್ರೆ ಅಂದ್ರೆ ಸಮಾಧಿದಲ್ಲಿ ಇದ್ದಂಗೆ. ಸಪ್ರೇಟ್ ಆಗಿ ನಾವು ಯಾವ್ದೇ ರೀತಿ ಧ್ಯಾನ ಅಥವಾ ಯೋಗಾಸನ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ. ಯಾವಾಗ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಇರ್ತೀವೋ ಆಟೋಮ್ಯಾಟಿಕಲಿ ನಾವು ಪರ್ಫೆಕ್ಷನ್ ಪಡೆದಂಗೆ, ನಾವು ಸಿದ್ಧಿ ಪಡೆದಂಗೆ. ಓಕೆ, ಯಾಕಂದ್ರೆ ಎಲ್ಲಿವರೆಗೂ ನಮ್ಮನ್ನ ನಾವು ಈ ದೇಹಾತ್ಮ ಬುದ್ಧಿಯಿಂದ ಗುರುತಿಸ್ಕೊಂತೀವಿ, ಆಗ ನಾವು ಭಗವಂತನ ಕಾರ್ಯ ಮಾಡೋದೇ ಇಲ್ಲ. ನಾವು ನಮ್ಮ ಸೇವೆ ಮಾಡ್ಕೋತಾ ಇರ್ತೀವಿ, ಇಲ್ಲ ನಮಗೆ ನಮ್ಮ ದೇಹಕ್ಕೆ ಸಂಬಂಧಿಸಿರುವಂತ ವ್ಯಕ್ತಿಗಳ ಸೇವೆ ಮಾಡ್ತಿರ್ತೀವಿ. ಬಟ್ ಯಾವಾಗ ವ್ಯಕ್ತಿಗೆ ಅರ್ಥ ಆಗತ್ತೆ ನಾನು ನಿಜವಾದ ಡ್ಯೂಟಿ ಭಗವಂತನ ಕಾರ್ಯ ಮಾಡೋದು, ಅವನ್ ಸೇವೆ ಮಾಡೋದು, ಅವನ್ನ ಸೆಂಟ್ರಲ್ ಇಟ್ಕೊಂಡು ಕೆಲಸ ಮಾಡೋದು ಅಲ್ವಾ, ಆವಾಗ ನಮ್ಗೆ ಯಾವ್ದೇ ರೀತಿ ವೇದದಲ್ಲಿ ಕೊಟ್ಟಿರೋ ಅಂತ, ವೇದಗಳಲ್ಲಿ ಏನ್ ಕೊಡ್ತಾರೆ ನೋಡಿ, ಈ ವ್ರತ ಮಾಡೋದ್ರಿಂದ ನಿಮ್ಗೆ ಸ್ವರ್ಗಲೋಕ ಸಿಗತ್ತೆ, ಈ ಆಚರಣೆ ಮಾಡೋದ್ರಿಂದ, ಈ ಪೂಜೆ ಮಾಡೋದ್ರಿಂದ ನಿಮ್ಗೆ ಮೇಲ್ಲೋಕ ಸಿಗತ್ತೆ ಅಲ್ವಾ. ಸೊ ಮೇಲ್ಲೋಕಗಳು ಯಾಕೆ ಹೇಳ್ತಾ ಇದಾರೆ? ಮೇಲ್ಲೋಕದಲ್ಲಿ ಏನಿದೆ ನಮ್ಗೆ? ಮೇಲ್ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಗೆ ಭೌತಿಕ ಸುಖ, ಸಂತೋಷ. ಹೇಗೆ ನಾವಿಲ್ಲಿ ಪೂರ್ತಿ ವರ್ಷ ಎಲ್ಲ ದುಡಿಮೆ ಮಾಡ್ಬಿಟ್ಟು ನಾವು ವರ್ಷದಲ್ಲಿ ಒಂದ್ಸರಿ ಯಾತ್ರೆ ಮಾಡೋದ, ಒಂದ್ ಟ್ರಿಪ್ ಮಾಡ್ತೀವಲ್ವಾ, ಎಲ್ಲಾರು ಬೇರೆ ಊರಿಗೆ ಹೋಗ್ತೀವಿ, ಹಿಲ್ ಸ್ಟೇಷನ್ ಹೋಗ್ತೀವಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಅಲ್ಲಿ ಎಲ್ಲಾ ಕೆಲ್ಸಗಳು ಬಿಟ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೋಗ್ತೀವಿ. ಸೇಮ್ ಅದೇ ಪಾಲಿಸಿ, ಅದೇ ಕಾನ್ಸೆಪ್ಟ್. ಕೃಷ್ಣ ಕೂಡ ಅದೇ ಮಾಡ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಶ್ರಮ ಪಟ್ಟಿ 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 ಸುಸ್ತು ಹೊಡೆದೋಗಿರ್ತೀವಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಇವನು ಅಂತ ಕೃಷ್ಣ ನಮ್ಗೆ ಏನ್ ಕೊಡ್ತಾನೆ? ಭೌತಿಕ ಮೇಲ್ಗಡೆ ಲೋಕಕ್ಕೆ ಕಳಿಸ್ತಾರೆ. ಯಾರು ಅದು ಇಚ್ಛೆ ಪಡ್ತಾರೋ, ನಾವ್ ಇಚ್ಛೆ ಪಟ್ರೆ ಹೌದಪ್ಪ ನಮ್ ಮೇಲ್ಗಡೆ ಲೋಕ ಬೇಕು, ಸ್ವಲ್ಪ ಸುಖ ಸಂತೋಷ ಬೇಕು, ಎಂಜಾಯ್ ಮಾಡ್ಬೇಕು, ನಾವು ಚೆನ್ನಾಗಿ ಉಣ್ಬೇಕು, ತಿನ್ಬೇಕು, ಎಂಜಾಯ್ ಮಾಡ್ಬೇಕು ಅಂದ್ರೆ ಓಕೆ ಆಯ್ತು, ಮೇಲ್ಗಡೆ ಲೋಕಗಳು ರೆಡಿ ಆಗಿದೆ. ಸ್ವರ್ಗಲೋಕ, ಮಹರ್ಲೋಕ, ಮೇಲ್ಗಡೆ ಲೋಕಗಳು. ಬಟ್ ಆದ್ರೆ ಆ ಲೋಕಗಳು ಕೂಡ ಭೌತಿಕ ಪ್ರಪಂಚನೇ, ಅದು ಭೌತಿಕ ಪ್ರಪಂಚದ ಒಂದ್ ಭಾಗನೇ. ಈಗ ನಾವೆಲ್ಲರೂ ಹಿಲ್ ಸ್ಟೇಷನ್ಗೆ ಹೋದ್ರೆ ಮತ್ತೆ ಮನೆಗೆ ಬರ್ಲೇಬೇಕಾ ವಾಪಸ್ಸು? ಅಲ್ಲೇ ಇದ್ಬಿಡಕ್ಕಾಗತ್ತಾ? ಎಷ್ಟ್ ದಿನ ಇರ್ತೀವಿ? 10 ದಿನ ಇರ್ತೀವಿ, 15 ದಿನ ಇರ್ತೀವಿ ಮ್ಯಾಕ್ಸಿಮಮ್ ಅಷ್ಟೇ. ಅದಾದ್ಮೇಲೆ ಅರೇ ಮನೆಗೆ ಹೋಗೋಣ ಸಾಕಪ್ಪ, ಮುಗಿಸ್ಕೋಬೇಕು, ನಾವು ಕೆಲಸ ಇದೆ, ಆಫೀಸ್ ಇದೆ, ಅದಿದೆ, ಇದಿದೆ, ಮಕ್ಳು ಸ್ಕೂಲ್ ಇದೆ ಅಂತೀವಲ್ವ, ಮತ್ತೆ ನಮ್ ಡ್ಯೂಟಿ ಕಂಟಿನ್ಯೂ ಮಾಡ್ಲೇಬೇಕು. ಹಂಗೆ ಅಲ್ಲೂ ಅಷ್ಟೇ, ಪುಣ್ಯ ಮುಗಿದ ತಕ್ಷಣ ಮತ್ತೆ ಕೃಷ್ಣ ನಮ್ಗೆ ಕಳಿಸ್ತಾನೆ. ಅದು ಸ್ವರ್ಗಲೋಕಗಳು. ಬಟ್ ಯಾರು ಕೃಷ್ಣ ಪ್ರಜ್ಞೆದಲ್ಲಿ ಇದ್ದಾನೋ ಅವನು ಇಂಥದಕ್ಕೆ ಇಷ್ಟ ಪಡೋದಿಲ್ಲ. ಇಂಥ ಚಿಕ್ಕ ಪುಟ್ಟ ಆಸೆಗಳಿಗೋಸ್ಕರ, ಚಿಲ್ಲರೆ ಕಾಸ್ಗೋಸ್ಕರ ಅವ್ನು ಇಷ್ಟ ಪಡೋದಿಲ್ಲ. ಅವ್ನು ಕೇಳಿದ್ರೆ ದೊಡ್ಡದ್ ಕೇಳ್ತಾನ, ಅವನು ಅಲ್ವಾ? ದೊಡ್ಡ ಕೇಳಿದ್ರೆ ಏನ್ ಕೇಳ್ತಾನ ಅವ್ನು ಡೈರೆಕ್ಟ್ ಕೃಷ್ಣನ ಕೇಳ್ತಾನೆ, ಕೃಷ್ಣನ ಲೋಕ ಕೇಳ್ತಾನೆ, ಕೃಷ್ಣನ ಹತ್ರ ಇರೋದಕ್ಕೆ ಇಷ್ಟಪಡ್ತಾನೆ. ಬಿಕಾಸ್ ಅವ್ನಿಗೆ ಪೂರ್ತಿ ಅರ್ಥ ಆಗೋಗಿದೆ, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲೇ ಇರು ಅಲ್ಲಿ ಕಷ್ಟ ಇದ್ದೇ ಇರು, ಅಲ್ಲಿ ಯಾವ್ದೇ ರೀತಿ ಸುಖ ನೆಮ್ಮದಿ ಅಲ್ವಾ ಬಿಡುಗಡೆ ಅನ್ನೋದಿಲ್ಲ ನಮ್ಗೆ. ಎಷ್ಟೇ ಸ್ವರ್ಗಲೋಕದಲ್ಲಿ ಇದ್ರು ಕೂಡ ಆ ಒಂದು ಭೌತಿಕದ ಬಂಧನದಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಮೇ ಬಿ ಅಲ್ಲಿ ಜಾಸ್ತಿ ಭೋಗ ಇರ್ಬೋದು, ನಮ್ಗೆ ತುಂಬಾ ಸುಖ ಇರ್ಬೋದು, ಬಟ್ ಅದರಲ್ಲಿ ಮತ್ತೆ ಅದು ಕಷ್ಟ ಅನ್ನೋದು ನಮ್ಗೆ ಕೊಟ್ಟೆ ಕೊಡುತ್ತೆ. ನಮ್ಮ ಭೌತಿಕ ಭೋಗಕ್ಕೆ ನಾವು ಅಂಟ್ಕೊಂಡ್ಬಿಟ್ರೆ ಏನಾಗತ್ತೆ? ಸಮಾಧವು ಅಲ್ವಾ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಾರ್ಥ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧವನ ವಿಧೀಯತೆ ಅಲ್ವಾ. ನಾವು ನೋಡಿದ್ವಿ ಶ್ಲೋಕ. ಭೋಗಕ್ಕೆ ಮತ್ತೆ ಐಶ್ವರ್ಯಕ್ಕೆ ನಾವು ಅಂಟ್ಕೊಂಡ್ಬಿಟ್ರೆ, ಅಂದ್ರೆ ಭೋಗ ಮತ್ತೆ ಐಶ್ವರ್ಯ ಬೇಕು ಅಂತ ಇಷ್ಟಪಟ್ರೆ ಕೃಷ್ಣನ್ ಮೇಲೆ ಭಕ್ತಿ ಕಲ್ಕೋದಿಲ್ಲ, ತುಂಬಾ ಕಷ್ಟ. ಸೊ ಭೋಗ ಅನ್ನೋದು ಕೂಡ ಅದು ತಾತ್ಕಾಲಿಕ ಭೋಗ, ಮತ್ತೆ ಅದಕ್ಕೂ ಎಂಡ್ ಅನ್ನೋದಿದೆ. ಎಷ್ಟಂತ ನಾವ್ ಎಂಜಾಯ್ ಮಾಡ್ತೀವಿ, ಪರ್ಮನೆಂಟ್ ಅಂತ ಎಂಜಾಯ್ ಮಾಡಲ್ಲ. ಪರ್ಮನೆಂಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂದ್ರೆ ಶಾಶ್ವತವಾಗಿ ಎಂಜಾಯ್ ಮಾಡ್ಬೇಕಪ್ಪ, ನಿರಂತರವಾಗಿ ಒಳ್ಳೆ ಯೌವನದಲ್ಲೇ ಇರ್ಬೇಕು. ನಾವ್ ಯಾವ್ದೇ ರೀತಿ ವಯಸ್ಸಾಗಬಾರ್ದು, ನಮ್ಗೆ ರೋಗ ಬರಬಾರ್ದು.
ಈ ಭೌತಿಕದ ಒಂದು ತಾಪತ್ರದಿಂದ ಹೊರಗೆ ಬರ್ಬೇಕು ಅಂದ್ರೆ ಆಧ್ಯಾತ್ಮಿಕ ಲೋಕ ಮಾತ್ರ ಕೋರ್ಕೋಬೇಕು. ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಯಾವುದೇ ರೀತಿ ಒಂದು ಭೌತಿಕ ಕಲ್ಮಶಗಳಿಲ್ಲ. ಬಟ್ ಭೌತಿಕ ಲೋಕದಲ್ಲಿ ಎಲ್ಲೇ ಹೋಗಿ, ಯಾವ ಕಂಟ್ರಿಗೆ ಹೋಗಿ, ಯಾವ ಲೋಕಕ್ಕೆ ಹೋಗಿ, ಇಲ್ಲಿ ಕಷ್ಟ ಅನ್ನೋದು ಇದ್ದೇ ಇದೆ, ಇಲ್ಲಿ ಕೊನೆ ಅನ್ನೋದು ಇದ್ದೇ ಇದೆ. ಅದೇ ಇಲ್ಲಿ ಕೃಷ್ಣ ಹೇಳ್ತಾನೆ. ಓಕೆ, ಮುಂದೆ ಇವಾಗ ಅರ್ಜುನ ಕೇಳೋದಕ್ಕೆ ಶುರು ಮಾಡ್ತಾನೆ. 54 ಶ್ಲೋಕದಿಂದ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಾಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ಏನಂತಾರೆ ಅರ್ಜುನ? ಯಾರತ್ತೀರ ಅನುವಾದ? ಮಾತಾಜಿ ಇನ್ನೊಬ್ರು ಹೋಗ್ತಾರೆ ಮಾತಾಜಿ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ? ಅವನ ಭಾಷೆ ಯಾವುದು? ಮತ್ತು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ? ಹೇಗೆ ನಡೆಯುತ್ತಾನೆ? ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ನೋಡಿ, ಈ ಪ್ರಶ್ನೆ ಯಾಕೆ ಮಾಡ್ತೇನೆ ಅರ್ಜುನ? ಇವಾಗ ನಾವೇನ್ ಹೇಳ್ತಿದೀವಿ, ಈಗ ತ್ರೈಗುಣ್ಯದಿಂದ ನಾವು ಹೊರಗ್ ಬರ್ಬೇಕು, ದಿವ್ಯತ್ವದಲ್ಲಿ ನಾವಿರ್ಬೇಕು ಅಲ್ವಾ, ಕೃಷ್ಣ ಪ್ರಜ್ಞೆದಲ್ಲಿ ಇರ್ಬೇಕು ಅಂತ ನಾವ್ ಹೇಳ್ತೀವಿ. ಸೊ ಕೃಷ್ಣ ಪ್ರಜ್ಞೆದಲ್ಲಿ ಇರೋಂಥ ವ್ಯಕ್ತಿ ಯಾವ ತರ ಇರ್ತಾನ, ಅವನ ಲಕ್ಷಣಗಳೇನು, ಹೇಗ್ ನಡ್ಕೋತಾನೆ, ಯಾವ ತರ ಕೂತ್ಕೋತಾನೆ, ಏನ್ ಮಾತಾಡ್ತಾನೆ, ಏನವನ್ ಭಾಷೆ, ಅವನ ಬಗ್ಗೆ ಸ್ವಲ್ಪ ವಿವರಿಸು ಅಂತ ಕೇಳ್ತಾನೆ ಅರ್ಜುನ. ಏನೇನು ಈ ತ್ರಿಗುಣನ ದಾಟಿರೋ ಅಂತ ವ್ಯಕ್ತಿ ಬಗ್ಗೆ ತುಂಬಾ ಹೇಳ್ತಾ ಇದೆಯಲ್ಲ, ಅಂತ ವ್ಯಕ್ತಿ ಭಗವಂತನ ಧಾಮ ಕೋರ್ಕೋತಾನೆ, ಭೌತಿಕ ಪ್ರಪಂಚದಲ್ಲಿ ಎಂತ ಸುಖ ಕೊಟ್ರು ಅವನು ಏನು ಕೇರ್ ಮಾಡೋದಿಲ್ಲ ಅವನು ಅಂತ ಹೇಳ್ತಿದ್ದಾರೆ. ಏನ ಆ ವ್ಯಕ್ತಿ ಬಗ್ಗೆ ನಂಗೆ ಸ್ವಲ್ಪ ಇನ್ನೊಂದು ಚೆನ್ನಾಗಿ ಡೀಟೇಲ್ ಆಗಿ ವಿವರಿಸು ಅಂತ ಕೇಳ್ತೇನೆ ಅರ್ಜುನ್. ಈಗ ಭಾಷೆದಲ್ಲಿ ಅದೇ ಬರೀತಾರೆ ಪ್ರಭುಪಾದರು. ಈಗ ಶ್ರೀಮಂತ ವ್ಯಕ್ತಿ ನಾವು ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ, ಅವನ ವೇಷಭೂಷ ಅಲ್ವಾ, ನಡ್ಕೊಳ್ಳೋ ರೀತಿ, ಅವನ್ ಏನು ಹೋಗುವಂತ ಗಾಡಿ ಇರ್ಬೋದು ಅಥವಾ ಅವನ ಮನೆ ಇರ್ಬೋದು, ಅವನ್ ಶ್ರೀಮಂತ ಅಂತ ಗೊತ್ತಾಗುತ್ತೆ. ತುಂಬಾ ವಿದ್ಯಾವಂತ, ಅವನು ಅಷ್ಟೇ ಮಾತುಕತೆ ಆಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ, ಅವ್ನು ಮಾತಾಡ್ತಿರೋ ರೀತಿ ನೋಡ್ರೆ ಗೊತ್ತಾಗತ್ತಪ್ಪ ಏನ್ ಚಾತುರ್ಯತೆ ಇದೆ, ಏನ್ ಮಾತು ಅನ್ನೋದು. ತುಂಬಾ ಸಕ್ಸಸ್ಫುಲ್ ಪೀಪಲ್ ಮಾತಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಅಲ್ವಾ, ಅವ್ರು ಯಾವ ತರ ಗಮನ ಕೊಡ್ತಾರೆ ಅಲ್ವಾ. ನಾವು ಕೇಳ್ತೀವಲ್ಲ ಎಷ್ಟೊಂದ್ಸರಿ ಸಕ್ಸಸ್ಫುಲ್ ಪೀಪಲ್, ತುಂಬಾ ಭೌತಿಕ ಪ್ರಪಂಚದಲ್ಲಿ ತುಂಬಾ ಸಾಧಿಸಿರೋರು, ತುಂಬಾ ಮುಂದೆ ಬಂದಿರೋರು ಎಷ್ಟೆಲ್ಲ ಹೇಳ್ತಾರೆ, ಅವ್ರ ಕತೆ ಹೇಳ್ತಾರೆ, ಅವ್ರು ಯಾವ ತರ ಶ್ರಮ ಪಟ್ಟಿದ್ದಾರೆ ಅಲ್ವಾ, ಯಾವ ತರ ಅವ್ರು ಸಾಧಿಸಿದ್ದಾರೆ, ಹೇಗೆ ಅವ್ರು ಬೆಳಿಗ್ಗೆ ಎದ್ದು ಕಷ್ಟಪಡ್ತಾರೆ, ಯಾವ ತರ ಅವರು ಎಲ್ಲ ಡಿಸ್ಟ್ರಾಕ್ಷನ್ಸ್ ಏನ್ ತೊಂದರೆಗಳು ಬರ್ತಾರೆ ಎಲ್ಲ ಅದೆಲ್ಲ ತೆಗೆದ್ಬಿಟ್ಟು ಅವರು ಬರೀ ಗಮನ ಕೊಟ್ಟಿದ್ದಾರೆ ಅವರು ಸಕ್ಸಸ್ ಆಗೋದಕ್ಕೆ. ಅದೇ ತರ ಅರ್ಜುನ ಕೂಡ ಅದಕ್ಕೆ ಹೇಳ್ತಾರೆ. ಸೊ ಕೃಷ್ಣ ಪದದಲ್ಲಿ ಇರೋಂಥ ವ್ಯಕ್ತಿಯ ಒಂದು ಲಕ್ಷಣಗಳೇನು, ಯಾವ ತರ ಇರ್ತಾನೆ ಅನ್ನೋದು. 55ನೇ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನಿ ಏವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅನುವಾದ 55ನೇ ಶ್ಲೋಕ. ಯಾರತ್ತೀರ? ನಿಶಾಂತ ಮಾತಾಜಿ, ಸುಮಂಗಳ ಮಾತಾಜಿ ಇರ್ತೀರಾ? ಓಕೆ, ನಾನು ಸುಮಂಗಳ ಮಾತಾಜಿ, ಭಾರತಿ ಮಾತಾಜಿ, ಸುಧಾ ಮಾತಾಜಿ, ವಿಜಯಂತಿ ಮಾತಾಜಿ. ಮಾತಾಜಿ ಹೊರಗಡೆ ನಾನು ಬುಕ್ ಇಲ್ಲ ಮಾತಾಜಿ. ಪರವಾಗಿಲ್ಲ ಮಾತಾಜಿ. ವಿಜಯಂತಿ ಮಾತಾಜಿ. ಕೃಷ್ಣ ಮಾತಾಜಿ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ನೋಡಿ ಇಷ್ಟೆಲ್ಲ ಹೇಳ್ತಾರೆ ಕೃಷ್ಣ. ಭಗವಂತ ಏನಂತಾನೆ, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ. ಎಲ್ಲಿಂದ ಬರುತ್ತೆ ನಮ್ಗೆ ಇಂದ್ರಿಯ ಸುಖ? ಭೋಗ ಮಾಡ್ಬೇಕು, ಇಂದ್ರಿಯ ಸುಖ ಪಡಿಬೇಕು, ಚೆನ್ನಾಗ್ ತಿನ್ಬೇಕು, ಚೆನ್ನಾಗ್ ಉಣ್ಬೇಕು, ಚೆನ್ನಾಗ್ ಬಟ್ಟೆ ಹಾಕೋಬೇಕು, ಚೆನ್ನಾಗ್ ನೋಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಮೆರಿಬೇಕು. ಈ ಆಸೆ ಎಲ್ಲಿಂದ ಬರ್ತದೆ ನಮ್ಗೆ? ಮನಸ್ಸಿಂದ ಬರ್ತಾ ಇರೋದು, ಬುದ್ಧಿಯಿಂದ ಅಲ್ಲ. ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ಈ ವ್ಯಕ್ತಿ ತ್ಯಜಿಸ್ತಾನೆ. ಯಾರು? ಕೃಷ್ಣ ಪ್ರಜ್ಞೆಯಲ್ಲಿ ಇರೋಂಥ ವ್ಯಕ್ತಿ ಈಸಿಯಾಗಿ ಬಿಟ್ಬಿಡ್ತಾನ. ಅವನು ಈಸಿಯಾಗಿ, ಏನು ತುಂಬಾ ಕಷ್ಟ ಪಡ್ಕೊಂಡಲ್ಲ, ತುಂಬಾ ಶ್ರಮ ಪಡ್ಕೊಂಡಲ್ಲ. ಅಪ್ಪಾ ನಾನೇನು ನೋಡಲ್ಲಪ್ಪ, ಅಪ್ಪಾ ನಾನೇನು ವಾಸನೆ ತಗೊಳ್ಳಲ್ಲ, ನಾನೇನು ಕೇಳಲ್ಲ, ನಾನೇನು ತಿನ್ನಲ್ಲ, ಈ ತರ ಇರಲ್ಲ ಅವನು. ಈ ತರ ಮಾಯಾವಾದಿಗಳು ಮಾಡ್ತಾರೆ. ಈ ತರ ಬಾಯಿ ಕಟ್ ಹಾಕೊಂಡ್ಬಿಟ್ಟವರು ಒಬ್ಬೊಬ್ರು ಇದ್ರಂತ. ಈಗ ಇಂದ್ರಿಯ ಸುಖಗಳನ್ನ ಬಿಡ್ಬೇಕು ಅಂದ್ರೆ ಏನರ್ಥ? ಇಂದ್ರಿಯ ಸುಖದಲ್ಲಿ ಅಂದ್ರೆ ಇವಾಗ ಪಾಯಸ ತಿನ್ನೋದು ಇಂದ್ರಿಯ ಸುಖ ಆಗತ್ತೆ, ಚಪಾತಿ ತಿನ್ನೋದು ಇಂದ್ರಿಯ ಸುಖ ಆಗತ್ತೆ,
ಅನ್ನ ಸಾರದಿರೋದು ಇಂದ್ರಿಯ ಸುಖ ಆಗತ್ತೆ. ಹಾಗಾದ್ರೆ ನಾ ಎಲ್ಲ ಬಿಟ್ಬಿಡ್ತೀನಿ ಅಂತ ವ್ಯಕ್ತಿ ಏನ್ ಮಾಡಿದ್ರೆ, ಓ ಪಾಯಸ ಅಂದ್ರೆ ನನಗೆ ತುಂಬಾ ಇಷ್ಟಪ್ಪ, ಪಾಯಸನ ತಿನ್ಬಾರ್ದು, ಪಾಯಸ ತಿನ್ಬಾರ್ದು, ಪಾಯಸ ತಿನ್ಬಾರ್ದು ಅಂತ ಅವ್ರು ಏನ್ ಮಾಡಿದ್ರು, ಒಂದ್ 4-5 ಲೀಟರ್ ಪಾಯಸ ಕುಡಿದ್ಬಿಟ್ರು, ವಾಂತಿ ಮಾಡ್ಕೊಂಡ್ಬಿಟ್ರು. ಪಾಯಸ ಅಂದ್ರೆ ಅವ್ರಿಗೆ ವಾಂತಿನೇ ಬರಂಗಿಲ್ಲ. ಆತರ ನಾ ಮಾಡ್ಬೇಕು, ಇಂದ್ರಿಯ ಸುಖ ಬಿಡ್ಬೇಕು ಅಂತ ಆತರ ಎಲ್ಲಾ ವಸ್ತು ಬಗ್ಗೆ ಮಾಡಕ್ಕಾಗತ್ತ? ಆತರ ಈ ಪಾಯಸಕ್ ಮಾಡಿದ್ರು, ನೆಕ್ಸ್ಟ್ ಅನ್ನ ಹುಳಿಗೂ ಮಾಡೋಣ, ಅನ್ನ ಗೊಜ್ಜಿಗೆ ಮಾಡೋಣ, ಚಪಾತಿಗೆ ಮಾಡೋಣ, ಬಾಕಿ ಇನ್ಯಾವ್ದಕ್ ಮಾಡಕ್ಕಾಗತ್ತ? ಆತರ ಅದು ಪ್ರಾಕ್ಟಿಕಲ್ ಅಲ್ಲ ಅಲ್ವಾ? ಅದು ಸಾಧ್ಯ ಇದೆಯಾ? ಮಾಡಕ್ಕಾಗತ್ತವ? ತಿಳಿಸಿ ಹೇಳಿ. ಆತರ ಇಲ್ಲ ಅಲ್ವಾ? ಆತರ ಒಂದೊಂದೇ ವಸ್ತುನ ನಾವು ತ್ಯಜಿಸ್ತಾ ಇರೋದಕ್ಕೆ ಆಗೋದಿಲ್ಲ. ನಾವ್ ತ್ಯಜಿಸ್ಬೇಕು ಭೌತಿಕದ ಇಂದ್ರಿಯ ಸುಖ ಅಂದ್ರೆ, ಅದನ್ನ ಯಾವಾಗ ನಾವು ಕೃಷ್ಣ ಪ್ರಜ್ಞೆದಲ್ಲಿ ತಗೊಂತೀವೋ, ಯಾವಾಗ ಭಗವಂತನಿಗೆ ಅರ್ಪಿಸಿದ್ಬಿಟ್ಟು ತಗೊಂತೀವೋ, ಆಟೋಮ್ಯಾಟಿಕಲಿ ಅದ್ರಲ್ಲಿ ಯಾವುದೇ ರೀತಿ ಒಂದು ಭೌತಿಕದ ಒಂದು ಕಲ್ಮಶ ಇರೋದೇ ಇಲ್ಲ ಅಲ್ವಾ? ಯಾತಿಕದನ್ನ ಪ್ರಸಾದ ಅಂತ ಯಾತಿ ಕರೀತಾರೆ? ಪ್ರಸಾದ ಅಂದ್ರೆ ಅರ್ಥ ಏನು? ಪ್ರಸಾದ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಕರ್ಮ ಇಲ್ಲ, ಯಾವುದೇ ರೀತಿ ಅದರಲ್ಲಿ ದೋಷ ಇಲ್ಲ, ಮಲಿನ ಇಲ್ಲ, ಪೂರ್ತಿ ಅದು ಶುದ್ಧ ಆಗೋಯ್ತು. ಅವಾಗ ಆಟೋಮ್ಯಾಟಿಕಲಿ ನಮ್ಗೆ ಅದು ತಗೊಂಡಾಗ, ನಾವು ಅದನ್ನ ಸ್ವೀಕರಿಸಿದಾಗ, ನಾವು ಬಾಯಲ್ಲಿ ಇಟ್ಕೊಂಡಾಗ ನಮ್ಗೆ ಏನು ಹತ್ತೋದೇ ಇಲ್ಲ ಅಲ್ಲ, ಭೌತಿಕದ ಒಂದು ಕಲ್ಮಶ ನಮ್ಗೆ ಹತ್ತೋದೇ ಇಲ್ಲ. ಇದು ಕೃಷ್ಣ ಪ್ರಜ್ಞೆದಲ್ಲಿ ಇರೋ ವ್ಯಕ್ತಿ ಮಾಡ್ತಾನೆ. ಕೃಷ್ಣ ಪ್ರಜ್ಞೆ ಗೊತ್ತಿಲ್ದಿರೋನ್ಗೆ, ಭಕ್ತಿ ಮಾರ್ಗ ತಿಳುವಳಿಕೆ ಇಲ್ದಿರೋನ್ಗೆ, ರೈಟ್, ಅಂತ ವ್ಯಕ್ತಿ ಇದು ಮಾಡೋದಕ್ಕೆ ಸಾಧ್ಯ. ಸೊ ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ, ಮನಸ್ಸನ್ನ ಪರಿಶುದ್ಧಗೊಳಿಸೋದು. ಮನಸ್ಸನ್ನ ಪರಿಶುದ್ಧ ಹೇಗೊಳಿಸೋದು? ನಾವು ಯಾರು ಹೇಳ್ತೀರಾ? ಮನಸ್ಸನ್ನ ಹೇಗೆ ಪರಿಶುದ್ಧಗೊಳಿಸೋದು? ಸಿಂಪಲ್ ಪ್ರಶ್ನೆ. ಲಕ್ಷ್ಮೀ ಜಯರಾಮ್ ಮಾತಾಜಿ, ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಜಪ ಹೇಳೋದ್ರಿಂದ, ಜಪ ಹೇಳೋದ್ರಿಂದ, ಶುದ್ಧ ಮಾಡೋದ್ರಿಂದ, ಕೀರ್ತನೆಗಳು ಶ್ರವಣ ಮಾಡೋದ್ರಿಂದ, ಕೀರ್ತನೆ ಮಾಡೋದ್ರಿಂದ, ಮಾತಾಜಿ ಲಕ್ಷ್ಮೀ ಮಾತಾಜಿ, ಶ್ರವಣ ಕೀರ್ತನೆ ಶ್ರವಣ ಮಾಡೋದ್ರಿಂದ, ಕೀರ್ತನೆ ಮಾಡೋದು, ಶ್ರವಣ ಕೀರ್ತನೆ ಶ್ರವಣ ಮಾಡೋದ್ರಿಂದ. ಕೀರ್ತನೆ. ಮತ್ತೆ ದೇವರ ಮತ್ತೇನು? ನಾಮ ಭಗವಂತನ ನಾಮಸ್ಮರಣೆ ಮಾಡೋದು ಅಲ್ವಾ? ಭಗವಂತನಿಗೆ ಪೂರ್ತಿ ಶರಣಾಗೋದು ಅಲ್ವಾ? ಭಗವಂತನಿಗೆ ಪೂರ್ತಿ ಶರಣಾಗಿ ಅವನ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರೋದು. ಶುದ್ಧ ಭಕ್ತರ ಆಟೋಮ್ಯಾಟಿಕ್ ಶುದ್ಧ ಭಕ್ತರ ಸಾಂಗತ್ಯ ಮಾಡೋದು. ಎಸ್ ಮಾತಾಜಿ. ಗುರುಗಳ Yes. ಸೇವೆ ಗುರುಗಳ ಸೇವೆ ಮಾಡೋದು, ಶುದ್ಧ ಆಚಾರ್ಯರ ಸೇವೆ ಮಾಡೋದು. ಯಾಕಂದ್ರೆ ಗುರು ಆಚಾರ್ಯರ ಸೇವೆ ಮಾಡೋದು ಸಾಕ್ಷಾತ್ ಭಗವಂತನ ಸೇವೆ ಮಾಡಿದಂಗೆ, ಎರಡು ವ್ಯತ್ಯಾಸ ಇಲ್ಲ. ಈ ತರ ಸತ್ಸಂಗದಲ್ಲಿ ಮಾಡೋದ್ರಿಂದ ಸತ್ಸಂಗದಲ್ಲಿ ಇರೋದು, ಭಗವಂತನ ಭಕ್ತರ ಸತ್ಸಂಗದಲ್ಲಿ ಇದ್ರೆ ನಮ್ಗೆ ಎಷ್ಟೆಲ್ಲ ಪರಿಶುದ್ಧತೆ ಆಗತ್ತೆ. ನಾವು ಸ್ವಂತವಾಗಿ ಮಾಡೋದಿಕ್ ಆಗಲ್ಲ. ಸ್ವಂತವಾಗಿ ನಾವು ಮಾಡಕ್ ಹೋದ್ರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ? ಅಡ್ಡಿ ಮಾಡುತ್ತೆ. ಮಾತಾಜಿ ಲಕ್ಷ್ಮೀ ಮಾತಾಜಿ, ನೀವೇನ್ ಹೇಳ್ತೀರಾ? ಲಕ್ಷ್ಮೀ ಜಯರಾಮ್ ಮಾತಾಜಿ. ಸೇವೆ ಮಾಡೋದು ಮಾತಾಜಿ, ಭಗವಂತನ ಸೇವೆ ಮಾಡೋದು, ಭಕ್ತರ ಸೇವೆ ಮಾಡೋದು ಮಾತಾಜಿ, ಭಕ್ತರ ಸೇವೆ ಮಾಡೋದು, ವೈಷ್ಣವರ ಸೇವೆ ಮಾಡೋದು ಮಾತಾಜಿ ಹೇಳ್ತಾರೆ. ಹೌದು ಮಾತಾಜಿ, ವೈಷ್ಣವರ ಸೇವೆ ಮಾಡೋದು. ಎಸ್ ಮಾತಾಜಿ. ಈ ತರ ಮಾಡೋದ್ರಿಂದ ಏನಾಗತ್ತೆ? ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ. ಆತ್ಮದಲ್ಲಿ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವುದು. ಆತ್ಮ ಸಂತೃಪ್ತಿ. ಹೆಂಗೆ ಆತ್ಮ ಸಂತೃಪ್ತಿ ಅಂದ್ರೆ ಏನನ್ಸತ್ತೆ? ಈಗ ನೀವು ಹೊಟ್ಟೆ ಹಸಿದಾಗ, ತುಂಬಾ ಹಸಿವಾಗಿದೆ ಅನ್ಕೊಳ್ಳಿ, ಊಟ ಮಾಡಿದ್ಮೇಲೆ ಹೆಂಗನ್ಸುತ್ತೆ ನಿಮ್ಗೆ? ಇಷ್ಟು ಸಮಾಧಾನ ಆಯ್ತಪ್ಪ, ಇಷ್ಟು ಸಮಾಧಾನ ಆಯ್ತು ನನಗೆ ಅನ್ಸತ್ತಾ ಇಲ್ವಾ? ಇನ್ನೇನು ಬೇಡ ನಂಗೆ, ಸಾಕಪ್ಪ ಅಲ್ವಾ? ಎಷ್ಟೋ ಸರಿ ಕೊನೆಗೆ ಮೊಸರನ್ನ ತಿಂದಾಗ್ಲೂ ಹಾಗೆ ಅನ್ಸ್ತಲ್ಲ ನಮ್ಗೆ. ತುಂಬಾ ಹಸಿವಾದಾಗ ಎಲ್ಲ ಖಾರ ಪದಾರ್ಥಗಳು ತಿಂದ್ಮೇಲೆ ಕೊನೆಗೆ ಒಂದ್ ಸ್ವಲ್ಪ ಮೊಸರು ತಿಂದ್ಮೇಲೆ ಎಷ್ಟು ಚೆನ್ನಾಗಿತ್ತಪ್ಪ, ಎಷ್ಟು ಹಾಯಾಗಿತ್ತು. ಹಾಗೆ ಕೃಷ್ಣ ಪ್ರಜ್ಞೆದಲ್ಲಿ ಇದ್ರು ಕೂಡ ಯಾರು ಈ ಸ್ಥಿತಪ್ರಜ್ಞೆ ಇರ್ತಾರೋ, ಸ್ಥಿತಪ್ರಜ್ಞೆಯ ಲಕ್ಷಣಗಳು ಹೇಳ್ತಾರೆ ಅಂತರೂ ಅಷ್ಟೇ ಆತ್ಮದ ಒಂದು ಸಂತುಷ್ಟರಾಗಿರ್ತಾರೆ. ಏನು ಕೋರಿಕೆಗಳು ಇಟ್ಕೊಂಡಿರಲ್ಲ, ಅದು ಬೇಕು ಇದು ಬೇಕು, ಆ ಹಂಬಲಿಕೆ ಈ ಹಂಬಲಿಕೆ ಅಲ್ವಾ, ಇದು ಸಿಗ್ಲಿಲ್ಲ ನನಗೆ, ಅದು ಸಿಗ್ಲಿಲ್ಲ, ಆ ಕೊರಗು ಈ ಕೊರಗು ಇರಲ್ಲ. ಆತ್ಮ ತೃಪ್ತಿಯಿಂದ ಇರ್ತಾರ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ನಂಗೆ ಇನ್ನೇನು ಬೇಕಾಗಿಲ್ಲ, ಈ ಭಕ್ತಿ ಮಾರ್ಗದಲ್ಲಿ ಒಂದ್ ಇದ್ರೆ ನಂಗೆ ಸಾಕಪ್ಪ, ನಂಗೆ ಇನ್ನೇನು ಬೇಕಾಗಿಲ್ಲ ಅಲ್ವಾ? ಭಗವಂತನ ಶುದ್ಧ ಭಕ್ತರು, ಕೃಷ್ಣನ್ ಭಕ್ತರು ಯಾವಾಗ್ಲೂ ಅದೇ ಕೋರ್ಕೊಂತಾರಂತೆ. ನಿನ್ನ ಭಕ್ತರ ಸಾಂಗತ್ಯ ನಂಗೊಂದ್ ಸಿಕ್ಕಿದ್ರೆ ಸಾಕಪ್ಪ ತಂದೆ, ನಂಗೆ ಇನ್ನೇನು ಬೇಕಾಗಿಲ್ಲ ಅಂತ. ಏನಾದ್ರು ಕೇಳು ಪರವಾಗಿಲ್ಲ ಅಂತಾರೆ. ಆ ಕೋಲವೇಚ ಶ್ರೀಧರ್ಗೆ ಚೈತನ್ಯ ಮಹಾಪ್ರಭು ಅದೇ ಹೇಳೋರು, ಏನ್ ಬೇಕು ಕೇಳು, ನಾನು ನಿಂಗೆ ಕೊಡ್ತೀನಿ. ನಿಂಗೆ ಏನ್ ಬೇಕು? ಶ್ರೀಮಂತಿಕೆ ಬೇಕಾ, ಹೆಣ್ಣು ಬೇಕಾ, ಹಣ್ಣು ಬೇಕಾ, ಏನ್ ಬೇಕು ಕೇಳಿ, ನಾ ಕೊಡ್ತೀನಿ. ಇಲ್ಲ ನನ್ನ ತಂದೆ, ನಂಗೆ ಏನು ಬೇಡ,
ನನ್ಗೆ ಓನ್ಲಿ ನನ್ ಭಕ್ತಿ ಸೇವೆ ಮಾಡೋಂಗಾದ್ರೆ ನಂಗೆ ಸಾಕು, ಇದು ಒಂದೇ ಸಾಕು ನಂಗೆ ಬೇಕಾಗಿರೋ ಸೇವೆ. ಇದಕ್ಕೆ ಹೇಳೋದು. ಅವರು ಕಂಪ್ಲೀಟ್ಲಿ ಆತ್ಮದ ಒಂದು ಸಂತುಷ್ಟರಾಗಿರ್ತಾರೆ. ಆತನಲ್ಲಿ ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿರುವನೆಂದು ಕರೆ. ಅಂತ ವ್ಯಕ್ತಿಗೆ ಪರಿಶುದ್ಧ ಪ್ರಜ್ಞೆದಲ್ಲಿದ್ದಾರೆ ಅಂತ ಅರ್ಥ. ಅಂದ್ರೆ ನಮ್ಮ ಪ್ರಜ್ಞೆ ಏನು ಪೂರ್ತಿಯಾಗಿ ಪರಿಶುದ್ಧ ಆಗಿಲ್ಲ. ಪರಿಶುದ್ಧ ನಾವು ಆಗಬೇಕು ಅಂದ್ರೆ ಇದೆಲ್ಲ ಲಕ್ಷಣಗಳು ನಾವು ತಿಳ್ಕೊಬೇಕು. ಈ ಲಕ್ಷಣಕ್ಕೆ ನಾವು ಮ್ಯಾಚ್ ಮಾಡ್ಕೋಬೇಕು. ನಾವು ಈ ನಮ್ ಲಕ್ಷಣನು ಇದೇ ತರ ಇದೆಯಾ, ಆತ್ಮತೃಪ್ತಿ ಆಗಿದ್ಯಾ, ನಮ್ಗೆ ಮನಸ್ಸು ಪರಿಶುದ್ಧ ಆಗಿದ್ಯಾ, ಆಮೇಲೆ ಇಂದ್ರಿಯದ ಒಂದು ಬಯಕೆಗಳು ನಮ್ಗೆ ತ್ಯಜಿಸಕ್ ಆಗ್ತಾ ಇದೆಯಾ ಇಲ್ವಾ. ಭಗವಂತನ ಪ್ರಸಾದ ತಗೊಂಡ್ರೆ, ನೈವೇದ್ಯ ತಗೊಂಡ್ರೆ ಅದೇನು, ನೈವೇದ್ಯ ಇಟ್ಬಿಟ್ಟು ತಗೊಂಡ್ರೆ ಅದೇನು ಇಂದ್ರಿಯ ತೃಪ್ತಿ ಅನ್ನಕ್ಕಾಗಲ್ಲ. ಬಟ್ ಅದರ್ವೈಸ್ ಅವೆಲ್ಲ ಹೊರಗಡೆ ಹೋಗಿ ತಿನ್ಬೇಕು, ಆಚೆ ಹೋಗಿ ತಿನ್ಬೇಕು, ಅದನ್ನ ಮಾಡ್ಬೇಕು, ಸಿನಿಮಾ ನೋಡ್ಬೇಕು, ಇದೆಲ್ಲ ಆಸೆಗಳಿದೆ ಅಂದ್ರೆ ಇನ್ನು ನಾವು ಸಾಕಷ್ಟು ಸಾಧನೆ ಮಾಡ್ಬೇಕು ಅಂತ. ಸೊ ಇದು ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಲ್ಲ, ಈ ಸಿಂಪ್ಟಮ್ಸ್ ಹೇಳ್ತಾರೆ, ಈ ಲಕ್ಷಣಗಳು ತಿಳಿಸ್ತಾರೆ. 56ನೇ ಶ್ಲೋಕ. ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. 56 ಅನುವಾದ ಇರುತ್ತೀರಾ? ಓದ್ಲಾ ಮಾತಾಜಿ? ಮಾತಾಜಿ ಓದಿ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನಾಗದವನು, ಸುಖದಿಂದ ಉಬ್ಬದವನು, ಕ್ರೋಧಗಳಿಲ್ಲದವನು, ಸ್ಥಿರ ಮನಸ್ಸಿನ ಖುಷಿ ಎನಿಸಿಕೊಳ್ಳುತ್ತಾನೆ. ಅಲ್ವಾ? ಇದ್ದವು ಇಷ್ಟು ಚೆನ್ನಾಗಿ ಹೇಳ್ತೇನೆ ಭಗವಂತ ನೋಡಿ. ಒನ್ ಹೂ ಇಸ್ ನಾಟ್ ಡಿಸ್ಟರ್ಬ್ಡ್ ಇನ್ ದ ಮೈಂಡ್ ಈವನ್ ಅಮಿಡ್ಸ್ ದ ತ್ರೀಫೋಲ್ಡ್ ಮಿಸರಿ. ತ್ರೀಫೋಲ್ಡ್ ಮಿಸರಿ ಅಂದ್ರೆ ಏನು? ಮನಸ್ಸಿನ ಉದ್ವಿಗ್ನಗಳು ಅಂದ್ರೆ 3 ದುಃಖಗಳು ಏನ್ ಬರುತ್ತೆ ನಮ್ಗೆ? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆಧ್ಯಾತ್ಮಿಕ ತಾಪ, ಆದಿದೈವಿಕ ತಾಪ, ಆದಿಭೌತಿಕ ತಾಪ. ಆಧ್ಯಾತ್ಮ ತಾಪ ಅಂದ್ರೆ ಏನು? ಯಾರು ಹೇಳ್ತೀರಾ? ಹೇಳಿದ್ನ ಮುಂಚೆ ಕ್ಲಾಸಲ್ಲಿ ಹೇಳಿದ್ರಿ ಮಾತಾಜಿ ಒಂದ್ಸತಿ, ಅಷ್ಟು ಗಮನ ಕೊಟ್ಟಿಲ್ಲ, ಮರ್ತೋಗ್ಬಿಟ್ಟಿದೆ. ಆಧ್ಯಾತ್ಮಿಕ ಅಂದ್ರೆ ದೇವ್ರ ಬಗ್ಗೆ ಹೇಳೋದು, ಸ್ಪಿರಿಚುವಲ್ ನಾಲೆಡ್ಜ್. ಆಧ್ಯಾತ್ಮ ತಾಪ ಅಂದ್ರೆ ಮಾತಾಜಿ ನಮ್ಮ ಶರೀರದಿಂದ, ನಮ್ಮ ಮನಸ್ಸಿಂದ ಆಗುವಂತ ಕಷ್ಟಗಳು ನಮ್ಗೆ. ಈ ಶರೀರ ನಮ್ಗೆ ಎಷ್ಟೆಲ್ಲ ತೊಂದರೆಗಳು ಕೊಡುತ್ತೆ, ಮನಸ್ಸಿಂದ ಎಷ್ಟೆಲ್ಲ ನಮ್ಗೆ ತಾಪತ್ರೆಗಳು ಬರುತ್ತೆ, ಎಷ್ಟೆಲ್ಲ ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್, ತಲೆ ಕೆಡ್ಸ್ಕೊತೀವಿ ಅಲ್ವಾ? 108 ತಾಪತ್ರೆಗಳು ಬರುತ್ತೆ. ಇದು ಆಧ್ಯಾತ್ಮಿಕ ತಾಪ. ಆದಿಭೌತಿಕ ತಾಪ ಇನ್ನೊಬ್ಬರಿಂದ ನಮಗೆ ಕಷ್ಟ ಸಿಗೋದು. ಯಾರೋ ನಾವ್ ಬಂದ್ ಕಿರಿಕ್ ಮಾಡ್ತಾರೆ, ನಮ್ ಕಾಲ್ ಎಳಿತಾರೆ, ನಮ್ಗೆ ಇನ್ಸಲ್ಟ್ ಮಾಡ್ತಾರೆ, ನಾವು ಮಾಡಿದ ಪರಿಶ್ರಮನ ಅವ್ರು ತಗೊಂಡ್ಬಿಡ್ತಾರೆ, ನಾವ್ ಮಾಡಿದ್ದು ಅಂತ ಹೇಳ್ಕೊತಾರೆ. ನಾವು ಕಷ್ಟಪಟ್ಟು ಮಾಡ್ತೀವಿ, ಅವ್ರ ಹೆಸರು ತಗೋತಾರೆ ಅಲ್ವಾ? ಇಷ್ಟೊಂದ್ಸರಿ ಆತರ ಆಗತ್ತಲ್ವಾ ಜಾಯಿಂಟ್ ಫ್ಯಾಮಿಲಿದಲ್ಲಿ ಇದ್ದಾಗ ಅಲ್ವಾ? ಆಗಿದೆ, ಆಗುತ್ತೆ. ಸೊ ಇದರಿಂದ ನಮ್ಗೆ ಎಷ್ಟೆಲ್ಲ ತೊಂದರೆಗಳು ಬರತ್ತಲ್ವಾ? ಇಲ್ಲ ನಮ್ಗೆ ಯಾವ್ದಾದ್ರು ಒಂದು ಸೊಳ್ಳೆ ಕಚ್ಚತೆ ಆಗಿರ್ಬೋದು, ಚಿಕನ್ ಗುನಿಯಾ ಅಲ್ವಾ? ಅಥವಾ ಏನಾರು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಎಲ್ಲಿಂದ ಯಾರ್ದಾರು ತೊಂದರೆ ಆಗ್ಬೋದು ನಮ್ಗೆ, ಯಾರೋ ಏನೋ ಬಂದು ಹೊಡಿಬೋದು, ನಾವು ಸರಿಯಾಗಿ ಹೋಗ್ತಿರ್ಬೋದು ಗಾಡಿದಲ್ಲಿ. ಇದು ಆದಿಭೌತಿಕ. ಆದಿದೈವಿಕ ತಾಪ ಅಂದ್ರೆ ಈ ಪ್ರಪಂಚದಿಂದ, ಪ್ರಕೃತಿಯಿಂದ ಸಿಗುವಂತ ಕಷ್ಟಗಳು. ತುಂಬಾ ಬಿಸಿಲು, ತುಂಬಾ ಮಳೆ, ಜೋರ್ ಮಳೆ, ಸೈಕ್ಲೋನು, ಅರ್ಥಕ್ವೇಕು, ಭೂಕಂಪ, ಕೊರೋನಾ ವೈರಸ್, ಕೋವಿಡ್, ಇದೆಲ್ಲ ನಮ್ ಕಂಟ್ರೋಲ್ ಇಲ್ಲ. ಏನೋ ಒಂದ್ ಬರ್ತಾನೆ ಇರುತ್ತೆ, ವಾರ್ ಅಲ್ವಾ? ಇದೆಲ್ಲ ಯಾವ್ದು ನಮ್ ಕಂಟ್ರೋಲ್ ಇಲ್ಲ, ಯಾವ್ದು ನಾವು ನಿಲ್ಸಕ್ ಆಗಲ್ಲ. ನಮ್ ಶರೀರದಿಂದ ಆಗೋ ಕಷ್ಟನೇ ನಾವ್ ನಿಲ್ಸಕ್ಕಾಗಲ್ಲ, ನಾವೇನ್ ಹೊರಗಡೆನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದೆಲ್ಲ ಇದರಿಂದ ಈ ವ್ಯಕ್ತಿ ಡಿಸ್ಟರ್ಬ್ ಆಗಿಲ್ಲ ಅಂತ್ಯಾರೆ. ಈ ಸ್ಥಿತಪ್ರಜ್ಞದ ವ್ಯಕ್ತಿ ಒಂದ್ ಲಕ್ಷಣಗಳು ಏನು ಅಂತ ಏನ್ ಕೇಳ್ತೀವನ ಅರ್ಜುನ, ಇಂಥ ವ್ಯಕ್ತಿ ಅಂದ್ರೆ ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನಾದವನು. ಕಷ್ಟ ಬಂದಾಗ ಅವನು ಡಿಸ್ಟರ್ಬ್ ಆಗೋದಿಲ್ಲ. ಸುಖದಿಂದ ಉಬ್ಬದವನು, ಸುಖ ಬಂತಪ್ಪ, ಸಂತೋಷ ಬಂತು, ಸಂತೋಷ ಪಟ್ಬಿಡ್ದು, ಓ ನಮ್ಗೆ ಇದಾಗೋಯ್ತಪ್ಪ, ನಮ್ ಲಾಟ್ರಿ ಹೊಡಿತು, ನಮ್ ಮನೆ ಮಾಡ್ಕೊಂಡ್ವಿ, ಮಠ ಮಾಡ್ಕೊಂಡ್ವಿ, ನನ್ ಮಗ ಅಮೆರಿಕಕ್ಕೆ ಹೋದ, ನನ್ ಮಗಳು ಕ್ಯಾರಿಂಗು, ಅಥವಾ ನಮ್ ಗಂಡ್ ಮಗು ಹುಟ್ತು, ನಮ್ಗೆ ಟ್ವಿನ್ಸ್ ಹುಟ್ರು, ಅಥವಾ ಇನ್ನೇನಾದ್ರು ತುಂಬಾ ಸುಖನೂ ಪಟ್ಬಿಡ್ದಲ್ಲ, ಉಬ್ಬೋದಲ್ಲ. ಸಂತೋಷ ಬಂತ, ಒಳ್ಳೇದಂತ ಆಯ್ತು, ಕೃಷ್ಣನ್ ಪ್ರಸಾದ, ಭಗವಂತನ ಒಂದು ಆಶೀರ್ವಾದ ಅನ್ಕೊಂಡು ಅವನು ನೆಮ್ಮದಿಯಾಗಿರ್ತಾನ. ಅವನು ಆಯ್ತು, ಅದೇ ಹೇಳ್ತಾ ಇರೋದು. ಅವನು ಉಬ್ಬದವನು, ಸುಖದಿಂದ ಉಬ್ಬದವನು. ರಾಗ ಭಯ ಕ್ರೋಧಗಳಿಲ್ಲದವನು. ರಾಗ ಭಯ ಕ್ರೋಧ. ರಾಗ ಅಂದ್ರೇನು? ಅನುರಾಗ. ರಾಗ ಅಂದ್ರೇನು? ಅಟ್ಯಾಚ್ಮೆಂಟ್.
ಹಚ್ಕೊಂಡ್ಬಿಡುದು. ನಂದು ಇದು ನನ್ ಮನೆ, ನನ್ನ ಮನೆ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಗೆ. ಮನೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಎಲ್ಲೋದ್ರೂ ಮನೇನೆ ನಾಪ್ಕೊ ಬರುತ್ತೆ ಅಲ್ವಾ. ಮನೆಗೆ ಏನಾದ್ರೂ ಆದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಮನೆಗೆ ಒಂದು ಗೋಡೆ ಮೇಲೆ ಒಂದು ಕ್ರ್ಯಾಕ್ ಬಂತು ಅನ್ಕೊಳ್ಳಿ, ನಿದ್ದೆ ಬರೋದಿಲ್ಲ ಎಷ್ಟೋ ಜನಕ್ಕೆ. ಯಾಕಂದ್ರೆ ಕಷ್ಟಪಟ್ಟು ಅದನ್ನ ಮಾಡಿರೋದು, ಅಷ್ಟು ಹಚ್ಕೊಂಡಿರೋದು, ಅಟ್ಯಾಚ್ಮೆಂಟ್ ನಮ್ದು ಅಲ್ವಾ. ಮಕ್ಳಿಗೆ ಏನಾದ್ರು ಆಯ್ತು ಅಂದ್ರೆ ತುಂಬಾ ಹಚ್ಕೊಳ್ಳೋದು, ತುಂಬಾ ಡಿಸ್ಟರ್ಬ್ ಆಗೋದು. ರಾಗ, ಭಯ ಸಂದರ್ಭ, ಏನಾದ್ರು ಒಂದು ಕಷ್ಟಕರವಾಗಿರೋಂಥ ಪರಿಸ್ಥಿತಿ ಇರ್ಬೋದು, ಭಯ, ಅದಕ್ಕೂ ಅಷ್ಟೇ ಹಚ್ಕೊಳ್ಳೋದಿಲ್ಲ. ಇಟ್ಸ್ ಫ್ರೀ ಫ್ರಮ್ ಅಟ್ಯಾಚ್ಮೆಂಟ್, ಫಿಯರ್ ಅಂಡ್ ಆಂಗರ್, ಕೋಪ, ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಅಂತ ವ್ಯಕ್ತಿಗೆ ಋಷಿ ಅಂತ ಕರೀತಾರೆ. ಸ್ಥಿರ ಮನಸ್ಸಿಂದ ಇದ್ದಾನೆ ಅಂತ ಅರ್ಥ. ನಮ್ಗೆ ಇದು ಯಾಕೆ ಕೃಷ್ಣ ಹೇಳ್ತೇನೆ, ನಮಗೂ ನಮ್ಮ ಜೀವನದಲ್ಲಿ ಸಂದರ್ಭಗಳು ಬರ್ತಾನೆ ಇರುತ್ತೆ. ಆ ಸಂದರ್ಭಗಳನ್ನ ಎದುರಿಸೋದಿಕ್ಕೆ ನಾವು ಸಾಕಷ್ಟು ಕೃಷ್ಣ ಪ್ರಜ್ಞೆ ಮಾಡ್ಬೇಕು. ಭಕ್ತಿ ಮಾರ್ಗ ಸಾಕಷ್ಟು ನಾವು ಫಾಲೋ ಮಾಡ್ಬೇಕು. ಬೆಳಗ್ಗೆ ಬೇಗ ಹೇಳೋದು ಅಲ್ವಾ. ನಮ್ ಕೃಷ್ಣ ಇಸ್ಕೊಂಡ್ರೆ ಏನ್ ಹೇಳ್ತಾರೆ ನಮ್ಮ ಆಚಾರ್ಯರು, ಪ್ರಭುಪಾದರು ಎಸ್ಪೆಷಲಿ, 4 ಗಂಟೆ ಬ್ರಹ್ಮಮುಹೂರ್ತದಲ್ಲಿ ಹೇಳೋದು. ಬ್ರಹ್ಮಮುಹೂರ್ತದಲ್ಲಿ ಎದ್ದು 4:15 ಪ್ರತಿನಿತ್ಯ ಮಂಗಳಾರತಿ ಇರುತ್ತೆ, ಮಂಗಳಾರತಿ ದರ್ಶನ ಇರುತ್ತೆ. ನಮ್ಮ ಎಸ್ಪೆಷಲಿ ನಮ್ಮ ಕನ್ನಡ ಮಾರ್ನಿಂಗ್ ಗೀತಾದಲ್ಲಿ 4:15 ಪ್ರತಿನಿತ್ಯ ನಾವು ಮಾಯಾಪುರ ನಡೆಯುವಂತ ಮಂಗಳಾರತಿನ ತೋರಿಸ್ತೀವಿ, ಶೇರ್ ಮಾಡ್ತೀವಿ ಸ್ಕ್ರೀನ್. ಅದನ್ನ ಪ್ರತಿನಿತ್ಯ ನೋಡೋದು, ಪ್ರತಿನಿತ್ಯ ನಾವು ಮನ್ಸಲ್ಲಿ ಭಗವಂತನ ಕರ್ಸ್ಕೊಳ್ಳೋದಲ್ವಾ, ಅವನ್ನ ಸ್ವಾಗತ ಮಾಡ್ತೀವಿ. ಇವತ್ತು ನಂಗೆ ಒಳ್ಳೆ ಅವಕಾಶ ಕೊಟ್ಟಿದ್ಯಾ ತಂದೆ, ಇವತ್ತು ಇನ್ನೊಂದು ದಿವಸ ಕೊಟ್ಟಿದ್ದೆ ನನ್ಗೆ ಆಯುಷ್ ನಿನ್ ಸೇವೆ ಮಾಡೋದಕ್ಕೆ. ಇವತ್ತು ಇಲ್ಲದೆ ಹೋಗಿದ್ರೆ ನಮ್ಗೆ ಇವತ್ತಿನ ದಿವಸ ನಾನು ನೋಡಕ್ ಆಗದೆ ಹೋಗಿದ್ರೆ ಏನ್ ಗತಿ ನಂದು? ನಾವ್ ಮಾಡಕ್ ಆಗ್ತಿತ್ತ? ಭಕ್ತಿ ಮಾಡಕ್ ಆಗ್ತಿತ್ತ? ಇಲ್ಲ. ಭಕ್ತಿ ನಮ್ ಜೊತೆ ಮತ್ತೆ ಬರುತ್ತೆ, ನಮ್ ಜೊತೆನೆ ಬರುತ್ತೆ ಅಲ್ವಾ. ಭಕ್ತಿ ಅನ್ನೋದು ಇಲ್ಲೇ ಉಳ್ಕೊಳ್ಳಲ್ಲ, ನೋಡಿದ್ವಲ್ವಾ, ಪರ್ಮನೆಂಟ್ ಅದು. ನಮ್ಗದು ಒಳ್ಳೆ ಅವಕಾಶ ಅಲ್ವಾ ಕೃಷ್ಣ ನೋಡೋದಕ್ಕೆ, ಭಗವಂತನ ಆರತಿ ನೋಡೋದಕ್ಕೆ, ಭಗವಂತನ ಹಾಡು ಕೇಳೋದಿಕ್ಕೆ. ಭಗವಂತನ ಆರತಿ ಎತ್ತಾ ಇರೋದನ್ನ ನೋಡಿದ್ರೆ ಇಷ್ಟೆಲ್ಲ ಜನ್ಮಗಳ ಪಾಪ ಹೋಗುತ್ತೆ. ಜಸ್ಟ್ ಭಗವಂತನ ಆರತಿ ಎತ್ತದನ್ನ ನಾವು ನೋಡಿದ್ರೆ, ನಾವು ಮಾಡೋದಲ್ಲ, ನೋಡಿದ್ರೆ ಸಾಕು. ಅಂದ್ರೆ ಅಷ್ಟು ಪವಿತ್ರ ಅವನು. ಅವನಿಗೆ ಆರತಿ ಮಾಡೋದನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿರೋ ಎಷ್ಟೆಲ್ಲ ಪಾಪಗಳು ಹೋಗುತ್ತೆ, ಎಷ್ಟೆಲ್ಲ ಕಲ್ಮಶಗಳು ಹೋಗುತ್ತೆ ಅಲ್ವಾ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ನಮ್ಮ ಸಾಧನದಲ್ಲಿ ಅದನ್ನ ಸೇರಿಸ್ಕೋಬೇಕು. ಬೆಳಿಗಾಗಿ ಹೇಳೋದು, ಮಂಗಳಾರತಿ, ಅದಾದ್ಮೇಲೆ ಜಪ ಪ್ರತಿನಿತ್ಯ ಎಷ್ಟು ಮಾಡೋದಕ್ಕೆ ಹೇಳಿದಾರೆ ನಮ್ಮ ಆಚಾರ್ಯರು ನಮ್ಗೆ. ಪ್ರತಿನಿತ್ಯ ಕನಿಷ್ಠ 16 ಮಾಲೆ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆ, 16 ಮಾಲೆವರೆಗೂ ನಾವು ಬಂದಿಲ್ವಾ? ಓಕೆ, ನೀವು ಎಷ್ಟು ತಗೊಂಡಿದ್ದೀರಾ ಶಿಕ್ಷಾ? 1 ರೌಂಡ್ ತಗೊಂಡಿದ್ದೀರಾ? ಇಲ್ಲ ಇವಾಗವರೆಗೂ ಯಶಾರದಾ ಮಾತಾಜಿ, ಲಕ್ಷ್ಮೀ ಮಾತಾಜಿ ಅಲ್ವಾ, 1 ರೌಂಡ್ ತಗೊಂಡಿದ್ದೀರಾ? ಸುಧಾ ಮಾತಾಜಿ 1 ರೌಂಡ್ ಪ್ರತಿನಿತ್ಯ ಮಾಡಿ ಫಿಕ್ಸ್ ಆಗಿ ಮಾಡ್ಕೊಂಡು ಹೋಗೋದು. ಆಮೇಲೆ ಸ್ವಲ್ಪ ಜಾಸ್ತಿ ಏಸಕ್ ಪ್ರಯತ್ನ ಮಾಡುದು, ಇರೋದಕ್ಕೆ ಪ್ರಯತ್ನ ಮಾಡುದು. ಹೌದಪ್ಪ ಕೃಷ್ಣ, ಇನ್ನೊಂದ್ ಮಾಡ್ತಿದ್ ಜಪ ನಿನಗೋಸ್ಕರ, ಇನ್ನೊಂದ್ ಮಾಲೆ ಮಾಡ್ತಿದ್ ನಾನು ನಿಂಗೋಸ್ಕರ. ಹರೇ ಕೃಷ್ಣ ಮಾತಾಜಿ, ಹ್ಮ್ ಈಗ ಒಂದ್ ರೌಂಡ್ ತಗೊಂಡಿದೀವಲ್ಲ ಮಾತಾಜಿ, 1 ರೌಂಡ್ನು ಮಾಡ್ತೀವಿ, ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದಲ್ಲ ಮಾತಾಜಿ? ಈಗ suppose ಮಾಡ್ಬೋದು, ಒಂದೇ ರೌಂಡಿಗೂ ನಿಲ್ಲಿಸ್ಬೋದು, ಆದ್ರೆ ಮಾಡ್ಬೋದಲ್ಲ ಮಾತಾಜಿ? ಮಾಡ್ಬೋದು ಮಾತಾಜಿ, ಮಾಡ್ಬೋದು. ಕನಿಷ್ಠ 1 ರೌಂಡ್ ಕಂಪಲ್ಸರಿ ಮಾಡಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡ್ರೆ ತುಂಬಾ ಒಳ್ಳೇದು. ಎಷ್ಟು ಭಕ್ತಿ ಮಾಡ್ತೀವೋ, ಎಷ್ಟು ಜಪ ತಗೊಂತೀವೋ, ಎಷ್ಟು ನಾಮಸ್ಮರಣೆ ಮಾಡ್ತೀವೋ, ಅಷ್ಟು ನಾವು ಮನಸ್ಸೆಲ್ಲ ಪರಿಶುದ್ಧ ಆಗತ್ತೆ. ಅದೇ ಹೇಳಿದ್ವಲ್ಲ ನಾವು ಹಿಂದಿನ ಶ್ಲೋಕದಲ್ಲಿ, ಮನಸ್ಸು ಪರಿಶುದ್ಧವಾಗುತ್ತದೆ. ಮನಸ್ಸು ಪರಿಶುದ್ಧ ಆಗೋದಂದ್ರೆ ಏನರ್ಥ? ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಕ್ಕಾಗತ್ತೆ ನಮ್ಗೆ. ಆ ಇಂದ್ರಿಯ ಸುಖ ಮಾಡ್ಬೇಕು ಅಂತ ನಮ್ಗೆ ಎಷ್ಟು ಆಸೆ ಇದೆ ಅಲ್ವಾ, ಎಷ್ಟು ಬಯಕೆ ಇದೆ, ಎಷ್ಟು ಕೋರಿಕೆ ಇದೆ ನಮ್ಗೆ. ಅದಕ್ಕೆ ನಾವು ಎಷ್ಟೆಲ್ಲ ಜನ್ಮ ತಾಳ್ತಿದೀವಿ. ಆ ಕೋರಿಕೆಗಳು ಕಮ್ಮಿ ಆಗ್ತಾ ಹೋಗತ್ತೆ. ಅಂದ್ರೆ ಜಸ್ಟ್ ಹೊಟ್ಟೆ ತುಂಬಿರೋ ವ್ಯಕ್ತಿ ಹೆಂಗಿರ್ತಾನೆ, ನಂಗೇನು ಬೇಡಪ್ಪ, ನನ್ ಹೊಟ್ಟೆ ತುಂಬಿದೆ ಸಾಕು, ನನ್ಗೆ ಏನೇ ತಗೊಂಬ, ಅವನಿಗೆ ಚಿರೋಟಿ ತಗೊಂಬ, ಒಬ್ಬಟ್ಟು ತಗೊಂಬ, ಏನೇ ತಗೊಂಬ, ಬೇಡ ಅಂತ ಹೇಳ್ತಾನ. ಹಂಗೆ ಆಗ್ತೀವಿ. ಎಲ್ಲ ತಿಂತಾ ಇತ್ತು, ಆರಾಮಾಗಿದ್ದೀನಿ ನಾನು, ಸಾಕಷ್ಟು ಚೆನ್ನಾಗಿದೆ, ನನ್ಗೆ ಏನು ಬೇಡ ಅಂತ ನಾವೇ ವಾಲಂಟ್ರಿಯಾಗಿ ಹೇಳ್ತೀವಿ. ಯಾರೇನ್ ನಮ್ಗೆ ಒತ್ತಾಯ ಮಾಡುದು? ಇದನ್ನ ಒತ್ತಾಯದಿಂದ ನಾವ್ ಹೇಳೋದು, ನಾವೇ ಇಷ್ಟಪಟ್ಕೊಂಡು ಹೇಳ್ತೀವಿ. ಆ ಸ್ಥಿತಿಗೆ ನಾವು ಬರ್ತೀವಿ. ಅದಕ್ಕೆ ಈ ಸಾಧನ ತುಂಬಾ ಮುಖ್ಯ. ಸೊ ಅಂತ ವ್ಯಕ್ತಿಗಳು ನಾವ್ ಆಗ್ಬೇಕು ಅಂದ್ರೆ ಈ ಭಯ, ಈ ಅಟ್ಯಾಚ್ಮೆಂಟ್ ಇದರಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ನಾವು ನಮ್ಮ ಸಾಧನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಹೇಳೋದು. ಅದ್ರಲ್ಲಿ ನಾವು ಸ್ವಲ್ಪನೂ ಕಂಜೂಸಿ ಮಾಡಬಾರ್ದು. ಬೇರೆ ವಿಷಯದಲ್ಲಿ ಕಂಜೂಸಿ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಬೇರೆ ವಿಷಯದಲ್ಲಿ, ಭೌತಿಕ ವಿಷಯದಲ್ಲಿ ಕಂಜೂಸಿ ಮಾಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ಕೃಷ್ಣ ಪ್ರಜ್ಞೆದಲ್ಲಿ ಮಾತ್ರ ನಾವು ಚೆನ್ನಾಗಿ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅದೇ ಹೇಳ್ತಾರೆ ನಮ್ಮ ಆಚಾರ್ಯ, ಈ ಕೃಷ್ಣ ಪ್ರಜ್ಞೆ ಯಾವ ತರ ಮಾಡ್ಬೇಕಂದ್ರೆ, ನಾಳೆನೆ ನಾವು ಸತ್ತೋಗ್ಬಿಡ್ತೀವೇನೋ, ನಾಳೆ ಇನ್ನ ವಿರಲ್ವೇನೋ
ಅಂತ ಅನ್ಕೊಂಡು ಅರ್ಜೆಂಟ್ ಅಲ್ಲಿ ನಾವು ಚೆನ್ನಾಗಿ ಮಾಡ್ಬೇಕಂತ. ಅಯ್ಯೋ ನಾನು ನಾಳೆ ನಂಗೆ ಇಲ್ವೇ ಇಲ್ಲ ಅಂದ್ರೆ, ನನ್ನ ಹತ್ರ ಇಷ್ಟೇ ಟೈಮ್ ಇದೆ ಅಂದ್ರೆ ನಾವ್ ಯಾವ ತರ ಮಾಡ್ಬೇಕು? ನಾ ಪೂರ್ತಿ ಗಮನ ಕೊಡ್ತೀನಪ್ಪ ಭಗವಂತನ, ನಾ ಇನ್ನೇನು ಕಾರ್ಯ ಇಟ್ಕೊಳ್ಳೋದು ಅನ್ಕೊಂಡು ನಾವ್ ಮಾಡ್ತೀವೋ ಇಲ್ಲ, ಆ ತರ ಮಾಡ್ಬೇಕಂತ ಭಗವಂತನ ಕಾರ್ಯ ಅಂದ್ರೆ. ಭೌತಿಕ ಕಾರ್ಯ ಪರವಾಗಿಲ್ಲ, ಇನ್ನು ನಾನು 100 ವರ್ಷ ಇದೀನಲ್ಲ, ಆರಾಮಾಗಿ ಮಾಡಿದ್ರೆ ಆಯ್ತು. ನಿಧಾನಕ್ ಮಾಡ್. ಎಲ್ಲೋಗತ್ತೆ ಮನೆ ಎಲ್ಲೋಗತ್ತೆ, ಮಠ ಎಲ್ಲೋಗತ್ತೆ, ಗಾಡಿ ಎಲ್ಲೋಗತ್ತೆ, ಮಕ್ಳೆಲ್ಲ ಹೋಗ್ತಾರೆ. ನಿಧಾನಕ್ ಮಾಡ. ಆದ್ರೆ ಭೌತಿಕದ ಸ್ವಲ್ಪ ಸ್ಲೋ ಮಾಡಿದ್ರು ಪರವಾಗಿಲ್ಲ, ಆಧ್ಯಾತ್ಮಿಕದಲ್ಲಿ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಅದು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮಗೆ ಸಹಾಯ ಆಗ್ತದೆ. ಅದೇ ಬೆನಿಫಿಟ್. ನಮ್ಮ ಮನಸ್ಸೇ ಪರಿಶುದ್ಧ ಆಗತ್ತೆ, ನಮ್ಮನ್ನೇ ಇನ್ನೂ ಸ್ಟ್ರಾಂಗ್ ಮಾಡ್ತಾನೆ ಕೃಷ್ಣ. ಅವಾಗ ನಮ್ಗೆ ಭೀತರಾಗ ಭಯದಿಂದ ಹೊರಗೆ ಬರ್ಬೋದು ನಾವು. ಇಷ್ಟು ಯೋಚನೆ ಮಾಡಿ, ಎಷ್ಟೆಲ್ಲ ಸಂದರ್ಭಗಳಿದೆ. ರೀಸೆಂಟ್ ಆಗಿ ನಮ್ಗೆ ತಿಳಿದಿರೋ ಒಬ್ರು ಡಿವೋಟಿ, ತುಂಬಾ ಸೀನಿಯರ್ ಡಿವೋಟಿ, ಅವ್ರ ಫ್ಯಾಮಿಲಿದಲ್ಲಿ ಹುಡುಗ 10ನೇ ಕ್ಲಾಸ್ ಹುಡುಗ, ಅವನು ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತ ಒಬ್ಬನ ಆತ್ಮಹತ್ಯೆ ಮಾಡ್ಕೊಂಡ, ಒಬ್ನೇ ಮೊಮ್ಮಗ. ಎಷ್ಟು ಬೇಜಾರಾಗತ್ತೆ ಇಡೀ ಫ್ಯಾಮಿಲಿಗೆ, ತಂದೆ ತಾಯಿಗೆ ಅಲ್ವಾ. ಒಂದೇ ಎಕ್ಸಾಮ್, ಜೀವನದಲ್ಲಿ ಒಂದೇ ಎಕ್ಸಾಮ್ ಇದೆಯಾ, ಒಂದೇ ಪರೀಕ್ಷೆ ಇದೆಯಾ, ಮತ್ತೆ ಪರೀಕ್ಷೆ ಬರತ್ತಲ್ವಾ, ಮತ್ತೆ ಪರೀಕ್ಷೆ ಪ್ರಿಪೇರ್ ಆಗ್ಬೋದಲ್ವಾ ಅಲ್ವಾ. ಆ ಧೈರ್ಯ ಎಲ್ಲಿಂದ ಬರುತ್ತೆ ನಮ್ಗೆ? ಹೆಂಗ್ ಬರುತ್ತೆ? ಎಲ್ಲಿಂದ ಬರುತ್ತೆ ಮನಸ್ಥಿತಿ ನಮ್ಗೆ ಗಟ್ಟಿ ಹೇಗ್ ಬರುತ್ತೆ? ಸೊ ಈ ಜ್ಞಾನ ನಮ್ಗಿಲ್ಲ ಅಂದ್ರೆ ಆ ಭೀತರಾಗ ಭಯಕ್ಕೆ ಸಿಗಾಕೊಂಡ್ಬಿಡ್ತೀವಿ ನಾವು. ಪ್ರಪಂಚ ನಮ್ನ ಅಲ್ಲಾಡ್ಸ್ಬಿಡುತ್ತೆ. ಭೂಕಂಪ ಬಂದಾಗ ಹೆಂಗ್ ಅಲ್ಲಾಡ್ಬಿಡುತ್ತೋ ಹಂಗೆ ನಾವು ಅಲ್ಲಾಡ್ಬಿಡ್ತೀವಿ. ಅಲ್ಗಾಡಬಾರದು ನಾವು. ಧೈರ್ಯವಾಗಿರ್ಬೇಕು ಅಂದ್ರೆ ಅದಕ್ಕೆ ಕೃಷ್ಣ ಭಕ್ತಿ ಮಾರ್ಗ ಮಾಡ್ಕೊಂಡು ಹೋಗ್ತಿರ್ಬೇಕು, ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಈ ಸಿಂಟಮ್ಸ್ ಕೃಷ್ಣ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಹ ಸರ್ವತ್ರ ನಾಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 57ನೇ ಶ್ಲೋಕ ಓದ್ಲ ಮಾತಾಜಿ? ಮಾತಾಜಿ ಓದಿ. ಶಿವಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ನೋ ಪ್ರಾಬ್ಲಮ್ ಮಾತಾಜಿ. ನೆಟ್ ಇರಲಿಲ್ಲ. ಓಕೆ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದು ಇಲ್ಲವೋ ತೆಗಳುವುದು ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಎಷ್ಟೆಲ್ಲ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಮ್ಗೆ ಒಳ್ಳೇದ್ ಅನ್ಸತ್ತೆ, ಏನ್ ನಮ್ಗೆ ಅನುಕೂಲವಾಗಿ ಬಂತು ಅಂದ್ರೆ ನಾವು ಒಳ್ಳೇದಂತೀವಿ. ನಮ್ಗೆ ಅನಾನುಕೂಲವಾಗಿ ನಡೀತು ಅಂದ್ರೆ ನಾವ್ ಅನ್ಕೊಂಡಂಗ್ ವಿರುದ್ಧವಾಗಿ ನಡೀತು ಅಂದ್ರೆ ನಾವು ಸರಿ ಇಲ್ಲ ಅಂತ ಹೇಳ್ತೀವಿ ಪ್ರಪಂಚದ ಬಗ್ಗೆ ಅಲ್ವಾ. ತೆಗಳ್ತೀವಿ, ಬೈತೀವಿ, ಅಂತೀವಿ, ಎಲ್ಲ ಮಾಡ್ತೀವಿ. ಬಟ್ ಸ್ಥಿತಪ್ರಜ್ಞದಲ್ಲಿರೋ ವ್ಯಕ್ತಿ ಅದ್ ಎರಡೂ ಮಾಡೋದಿಲ್ಲ. ಅವನು ಹೊಗಳೋದು ಇಲ್ಲ, ಅವ್ನು ತೆಗಳೋದು ಇಲ್ಲ. ಯಾಕಂದ್ರೆ ಸಂಬಂಧನೇ ಇಲ್ಲ, ಈ ಭೌತಿಕ ಪ್ರಪಂಚದ ಅವನಿಗೆ ಕನೆಕ್ಷನೇ ಇಲ್ಲ. ಸಂಬಂಧ ಇಲ್ದರ ವಿಷಯದ ಬಗ್ಗೆ ನಾವು ಯಾಕೆ ತಲೆ ಹಾಕ್ತೀವಿ? ಸಂಬಂಧ ಇದ್ರೆ ತಾನೇ ನಾವು ಅದ್ರ ಒಳಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಮಾಡ್ತೀವಿ ಅಲ್ವಾ. ಸೊ ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದಿಲ್ಲವೋ, ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಪರಿಪೂರ್ಣ ಜ್ಞಾನದಲ್ಲಿ ಇದ್ದಾರೆ ಅಂದ್ರೆ ಏನರ್ಥ? ಪರ್ಫೆಕ್ಟ್ ನಾಲೆಜ್ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಈ ಪ್ರಪಂಚದ ಆಗು ಹೋಗೋದ್ರ ಬಗ್ಗೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು, ಜಾಸ್ತಿ ಅದರ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಿಲ್ಲ. ನೋಡಿ, ಇದು ಸರಿ, ಇವ್ರ ತಪ್ಪು, ಅವ್ರ ಸರಿ, ಅವ್ರ ತಪ್ಪು, ಹೀಗಾಗ್ಬಾರ್ದಿತ್ತು, ಹಾಗಾಗ್ಬೇಕು, ಅಲ್ವಾ. ನ್ಯೂಸ್ ಪೇಪರ್ ಓದ್ಬಿಟ್ಟು ಏನ್ ಚರ್ಚೆಗಳು ಮಾಡ್ತೀವೋ, ಎಷ್ಟು ಬೇಕೋ ಅಷ್ಟೇ, ಅದ್ರ ಜಾಸ್ತಿ ಏನೋ ಮಜ್ಞ ಅವಶ್ಯಕತೆನೇ ಇಲ್ಲ. ಅದೇ ಹೇಳ್ತಾರೆ, ಪರಿಪೂರ್ಣ ಜ್ಞಾನದಲ್ಲಿರೋ ವ್ಯಕ್ತಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಓಕೆ, ಅನ್ಅಫೆಕ್ಟೆಡ್. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನಿವ ಸರ್ವಶಃ ಇಂದ್ರಿಯಾನಿಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತುಂಬಾ ಒಳ್ಳೆ ಶ್ಲೋಕ ಇದೆ. 58ನೇ ಶ್ಲೋಕ. ಇನ್ನೊಂದ್ತಾರೆ ಇದರಲ್ಲಿ ಅನುವಾದ ಇರುತ್ತೀರಾ? 58. ಮಾತಾಜಿ ಓದಿ. ಮಾತಾಜಿ. ಅನುವಾದ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸಿದ್ಧರಾಗಿರುತ್ತಾರೆ. ಅದು ಇಲ್ಲಿ ಹೇಳ್ತಾರೆ, ಹೇಗೆ ನಮ್ಮ ಇಂದ್ರಿಯಗಳನ್ನ ಹೇಗ್ ನಾವು ವಶ ಇಟ್ಕೋಬೇಕು, ಹೇಗ್ ನಾವು ಅದನ್ನ ನಿಗ್ರಹಿಸ್ಬೇಕು. ಯಾರಿಗೆ ಹೋಲಿಸ್ತಾ ಇದಾರೆ ಇಲ್ಲಿ?
ಆಮೆ ಹೋಲಿಸ್ತಾ ಇದ್ದಾರೆ. ಒಂದು ಆಮೆ, ಯೋಚನೆ ಮಾಡಿ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ. ಚಿಪ್ ಅಲ್ವಾ, ಅದ್ರ ಔಟರ್ ಒಂದು ಶೆಲ್ ಇರುತ್ತೆ, ಒಂದು ಚಿಪ್ ತರ ಇರುತ್ತೆ, ಗಟ್ಟಿ ಇರುತ್ತೆ. ನೋಡಿದಿರಾ ಆಮೆ ಮೇಲೆ? ನೋಡಿದಿರಾ ನೀವು? ಅದ್ರ ಒಳಗಡೆ ಅದು ಏನಾದ್ರು ಡೇಂಜರ್ ಬಂದಾಗ, ಏನಾದ್ರು ಸಿಂಹ ಗಿಂಹ ಅಟ್ಯಾಕ್ ಮಾಡಕ್ ಬಂದಾಗ ಏನ್ ಮಾಡತ್ತದು? ಎಲ್ಲ ಒಳಗೆ ಎಳ್ಕೊಂಡ್ಬಿಡುತ್ತೆ. ಕೈ ಕಾಲು ಎಲ್ಲ ಒಳಗೋಗ್ಬಿಡುತ್ತೆ, ತಲೆ ಎಲ್ಲ ಒಳಗೋಗ್ಬಿಡುತ್ತೆ. ಬರೀ ಚಿಪ್ ಮಾತ್ರ ಇರುತ್ತೆ. ಆ ಚಿಪ್ಪು ಎಷ್ಟು ಗಟ್ಟಿಗೆ ಇರತ್ತಂದ್ರೆ ಅದ್ ಏನೂ ಮಾಡಕ್ಕಲ್ಲ, ಸಿಂಹ ಏನು ಮಾಡಕ್ಕೆ ಆಗಲ್ಲ. ರೀಸೆಂಟ್ ಆಗಿ ನನ್ನ ಮಗಂಗ್ ತೋರಿಸ್ತಾ ಇದ್ದೆ ಒಂದು, ಹೇಗೆ ಆಮೆ ಮತ್ತೆ ಒಂದು ಸಿಂಹ ಅಟ್ಯಾಕ್ ಮಾಡಿದ್ರೆ ಆಮೆ ಎಲ್ಲ ಎಳ್ಕೊಂಡ್ಬಿಡುತ್ತದೆ ಇಂದ್ರಿಯಗಳೆಲ್ಲ. ಅದ್ ಎಷ್ಟು ತನಕ ಪ್ರಯತ್ನ ಮಾಡತ್ತೆ ಆ ಸಿಂಹ ಅದನ್ನ ತಿನ್ನೋದಿಕ್ಕೆ, ಕಚ್ಚೋದಿಕ್ಕೆ, ಏನಾದ್ರು ಅದು ಆಚೆ ಬರತ್ತಾ ನೋಡೋದಿಕ್ಕೆ, ಅದ್ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಅದು. ಕೊನೆಗೆ ಆ ಸಿಂಹ ಹೊಟ್ಟೆ ಹೋಗ್ಬಿಡುತ್ತೆ. ಅಯ್ಯೋ ಇದೇನೋ ಆಯ್ತು ಬಿಡೋದು. ಹಂಗೆ ಇರ್ಬೇಕು ನಾವು. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಕೊಳ್ಳಬಲ್ಲರು. ಇಂದ್ರಿಯಗಳನ್ನ ಇಂದ್ರಿಯ ವಿಷಯದಿಂದ ನಾವು ಒಳಗ್ ತಂದ್ಕೋಬೇಕು. ಇಂದ್ರಿಯ ವಿಷಯ ಅಂದ್ರೆ ಏನು? ಯಾರು ಹೇಳ್ತೀರಾ? ಇಂದ್ರಿಯಗಳನ್ನು ಇಂದ್ರಿಯ ವಿಷಯದಿಂದ ಹಿಂದಕ್ಕೆ ಎಳೆದುಕೊಳ್ಳುವುದು ಅಂದ್ರೆ ಏನರ್ಥ? ಅದೇ ಕಿವಿ, ಕಣ್ಣು, ಮೂಗು ಅದೆಲ್ಲ ಅದನ್ನೆಲ್ಲ ಯೂಸ್ ಮಾಡದಂಗೆ ಇರುವುದು. ಕಿವಿಯಿಂದ ನಾವು ಒಳ್ಳೇದನ್ನ ಕೇಳ್ಬೇಕು ಅಂತ ಏನ್ ಬಯಸ್ತೀವಲ್ವಾ, ಅದು ಇಂದ್ರಿಯ ವಿಷಯ. ಕಿವಿ ಅನ್ನೋದು ಇಂದ್ರಿಯ ಆದ್ರೆ, ಕಿವಿಯಿಂದ ನಾವೇನ್ ಕೇಳಕ್ ಇಷ್ಟಪಡ್ತೀವಿ? ಏನಾರು ಅವ್ರ ಬಗ್ಗೆ ಏನಾರು ಗಾಸಿಪ್ಪು ಅಲ್ವಾ? ಆ ಹುಡುಗಿಗೆ ಏನಾಯ್ತು, ಅವಳು ಯಾರ ಜೊತೆ ಓಡೋದ್ಲು, ಆ ಹುಡ್ಗಂಗ್ ಏನಾಯ್ತು, ಅವನ್ಗೇನಾಯ್ತು, ಇವನ್ಗೇನಾಯ್ತು ಅಲ್ವಾ? ನಾವು ಆ ವಿಷಯ ಕೇಳಕ್ ನಾವ್ ಇಷ್ಟಪಡ್ತೀವಿ ಭೌತಿಕವಾಗಿ. ಆ ವಿಷಯದಿಂದ ನಮ್ಮ ನಾವು ಹಿಂದೆ ಕೇಳ್ಕೊಳ್ಳೋದು, ದೂರ ಇಡೋದು. ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗ್ಬಿಡ್ಬೇಕು ಅಲ್ವಾ? ಕಣ್ಣಿಂದ ಏನಾರು ಒಳ್ಳೆ ನೋಡ್ಬೇಕಂತ ಇರ್ಬೋದು, ಆಕರ್ಷಣೆ ಅಲ್ವಾ, ಆಕರ್ಷಿಸುವಂತ ವಿಷಯಗಳ ಬಗ್ಗೆ, ಆಕರ್ಷಿಸುವಂತ ವಸ್ತುಗಳ ಬಗ್ಗೆ ಅಲ್ವಾ? ಅದು ವಸ್ತು ನಮ್ಗೆ, ಅದು ವಿಷಯ. ಇದು ಇಂದ್ರಿಯ, ಅದು ಇಂದ್ರಿಯ ವಿಷಯ. ಆ ಇಂದ್ರಿಯ ಮತ್ತೆ ಇಂದ್ರಿಯ ವಿಷಯ ಕಟ್ ಮಾಡ್ಬಿಡ್ಬೇಕು, ಮಧ್ಯದಲ್ಲಿ ಸಂಬಂಧ ಇರ್ಬಾರ್ದು. ನಮ್ ನೋಡ್ಬೇಕು ಅಂತ ಕನೆಕ್ಷನ್ ಎಳ್ಕೊಂಡ್ಬಿಡ್ಬೇಕು. ಮಾಯಪ್ಪ ಅಂತ ಗಮನ ಹರಿಸಬಾರ್ದು. ಗಮನ ಈಗ ನನಗೆ ಸಂಬಂಧವೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಸಂಬಂಧ ಇಲ್ಲ, ಅಥವಾ ನಮ್ಗೆ ಗಮನ ಹರಿಸಬಾರ್ದು, ಅದು ಕರೆಕ್ಟ್. ಗಮನ ಹರಿಸಬಾರ್ದು, ಟಕ್ಕಂತ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಅದು ಕತ್ರಿ ತರ ಕಟ್ ಮಾಡ್ಬಿಡ್ಬೇಕು. ಇವಾಗ ಚೆನ್ನಾಗಿರೋದು ಆಕರ್ಷ. ಈಗ ಫಾರ್ ಎಕ್ಸಾಂಪಲ್ ಯುವಕರಲ್ಲಿ, ಎಸ್ಪೆಷಲಿ ಯೂತ್ ಅಲ್ಲಿ ಒಂದ್ ಏಜ್ ಬಂದಾಗ ಹುಡುಗಿ ನೋಡಿದ ತಕ್ಷಣ ಅವ್ರಿಗೆ ಆಕರ್ಷಣೆ ಆಗತ್ತೆ ಅಲ್ವಾ? ನೋಡ್ತಾ ಇರ್ತಾರೆ, ಅದು ಅದೇನಾಗತ್ತೆ, ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ ಅದು ಅಲ್ವಾ? ನೋಡಿದ ತಕ್ಷಣ ಇದು ಮಾಯ ಅಂತ ಕಟ್ ಮಾಡಿದ್ರೆ ಏನಾಗತ್ತೆ, ಮತ್ತೆ ಗಮನ ಹೋಗಲ್ಲ ಅಲ್ವಾ? ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಮತ್ತೆ ಗಮನ ಬರ್ಬೋದು. ಈಗ ಅಜಾಮಿಲಾಗ್ ಬಂದಂಗೆ. ಬಟ್ ಆದ್ರೆ ಭಕ್ತಿ ಸೇವೆ ಮಾಡ್ತಾ ಅದು ಕ್ರಮೇಣ ಕಮ್ಮಿ ಆಗತ್ತೆ. ಜಸ್ಟ್ ಲೈಕ್ ಇವಾಗ ಎಲ್ಲದೇ ಹೇಳ್ತಾರೆ, ವಿಶ್ವಾಮಿತ್ರ ಕೂಡ ಹೇಗೆ ಮೇನಕ್ಕೆ ಬಂದು ಅಪ್ಸರೆ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ಲಿ ಅಲ್ವಾ? ಎಷ್ಟು ತಪಸ್ಸೆ ಮಾಡ್ತಾ ಇದ್ದ ದೊಡ್ಡ ವಿಶ್ವಾಮಿತ್ರ ಅಂದ್ರೆ ಎಷ್ಟು ದೊಡ್ಡ ಋಷಿ. ಆದ್ರೂ ಕೂಡ ಭೌತಿಕದ ವಿಷಯ ಯಾವ ತರ ಆಕರ್ಷಣೆಗೆ ಒಳಗಾಗತ್ತಂದ್ರೆ ನಮ್ಮ ತಪಸ್ಸು ಕೂಡ ಭಂಗ ಮಾಡುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆದಲ್ಲಿ ಇನ್ನೊಂದು ಉದಾಹರಣೆ ಏನಂದ್ರೆ, ಇವರು ಯಾರಪ್ಪ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅವರು. ನಾವ್ ಹೇಳಿದ್ರೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಹೇಳ್ತೀವಿ. ಹರಿದಾಸ್ ಠಾಕೂರ್ ಯಾರು? ಹರಿದಾಸ್ ಠಾಕೂರ್ ಅವ್ರ ನಾಮಕ್ಕೆ ಒಂದು ಆಚಾರ್ಯ. ಅವ್ರು 22 ಗಂಟೆ ನಾಮಸ್ಮರಣೆ ಮಾಡೋರು, ಕೃಷ್ಣನ್ ನಾಮಸ್ಮರಣೆ ಮಾಡೋರು, ಹರಿಕೃಷ್ಣ ಮಾತ್ರ ಹೇಳ್ಕೊಳ್ಳೋರು. ಅವ್ರ ಹತ್ರ ಅವರ ತಪಸ್ಸನ್ನ ಭಂಗ ಮಾಡೋದಕ್ಕೆ ಆ ಒಂದು ವೇಷನ ಕಳಿಸ್ತಾರೆ. ಆಕ್ಚುಲಿ ಆ ವೇಷ ಬಂದ್ಬಿಟ್ಟು ತುಂಬಾ ಸುಂದರವಾಗಿರೋಂಥ ವೇಷ ಬರ್ತಾಳೆ. ಅವ್ಳು ಹೇಳ್ತಾಳೆ, ನಾನು ನಿನ್ ಜೊತೆ ಏನದು ಹತ್ರ ಬಂದ್ಬಿಟ್ಟು ಇರ್ಬೇಕು, ನಾನು ಲೈಂಗಿಕ ಇದು ಮಾಡ್ಬೇಕು ಅಂತ ಕೇಳ್ಕೊತಾರ ಅವ್ರು ಓಪನ್ ಆಗಿ. ಅವ್ರು ಏನ್ ಹೇಳ್ತಾರೆ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅವ್ರು ಏನ್ ಹೇಳ್ತಾರೆ, ಆಯ್ತಮ್ಮ ನಿನ್ ಜೊತೆ ಕೂತ್ಕೋ, ಅಲ್ಲಿ ನಾನು ಸ್ವಲ್ಪ ಜಪ ಮಾಡೋದಿದೆ, ನಾನು ಮುಗಿಸಿದ್ಮೇಲೆ, ನಾನು ರೌಂಡ್ಸ್ ಎಲ್ಲ ಮುಗಿಸಿದ್ಮೇಲೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತೀನಿ. ಸೊ 22 ಗಂಟೆ ಜಪ ಮಾಡ್ತಾರೆ ಅವರು. ಎಲ್ಲಿದೆ ಟೈಮು ಅವಳಿಗೆ ಕೊಡೋದಕ್ಕೆ? ಇನ್ನು ಅಂತ ಕಾಯಿಸ್ತಾರೆ. ಸರಿ, ಒಂದ್ ದಿವಸ ಆಗೋಗುತ್ತೆ, ಮತ್ತೆ 2ನೇ ದಿವಸ ಬರ್ತಾಳೆ, ಮತ್ತೆ ಮನೆಗೆ ಹೋಗಿ ಮತ್ತೆ ಬರ್ತಾಳೆ. ಮತ್ತೆ ಅವಳು ಅದೇ ಹೇಳ್ತಾಳೆ, ಆಯ್ತಮ್ಮ ಕೂತ್ಕೊ, ನೀನು ಒಂದ್ ಸ್ವಲ್ಪ ನಾನು ಸ್ವಲ್ಪ ಜಪ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಮತ್ತೆ ಅವ್ರು 72 ಗಂಟೆ ಜಪ ಮಾಡ್ತಾರೆ. 2ನೇ ದಿನನೂ ಆಗೋಗುತ್ತೆ. ಮತ್ತೆ 3ನೇ ದಿನ ಬರ್ತಾಳೆ. ಇನ್ನು ಅವಳು ಕೇಳ್ತಾ ಕೃಷ್ಣನಾಮ ಅವಳೇ ಭಕ್ತಳಾಗ್ಬಿಡ್ತಾಳೆ. ಕೊನೆಗೆ ಹರಿದಾಸ್ ಠಾಕೂರಿಂದ ಆಕೆ ಇನಿಷಿಯೇಷನ್ ದೀಕ್ಷೆ ತಗೋತಾಳು ಅಂತೇಳಿ. ದೀಕ್ಷೆ ತಗೊಂಡು ದೊಡ್ಡ ಭಕ್ತಳಾಗ್ತಾಳೆ. ಆತರ ಭಕ್ತಿ ಮಾರ್ಗದಲ್ಲಿ ಇರೋರು ಯಾವುದೇ ರೀತಿ ಭೌತಿಕದ ಆಕರ್ಷಣೆಗೆ ಒಳಗಾಗೋದು ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತಾರೆ. ಜಸ್ಟ್ ಆಮೆ ಎಕ್ಸಾಂಪಲ್ ನೋಡ್ದಂಗೆ ಎಲ್ಲ ಒಳಗೆ ಎಳ್ಕೊಂಡ್ಬಿಡ್ತಾರೆ, ಅಂದ್ರೆ ಈಸಿಯಾಗಿ ಎಳ್ಕೊಂಡ್ಬಿಡ್ತಾರೆ. ಅದೇನು ತುಂಬಾ ಅವ್ರ ಮಾಯಾವಾದಿ ಸನ್ಯಾಸ ಹೇಳಿದೆ, ಮಾಯಾವಾದಿ ವ್ಯಕ್ತಿ ಯಾರೋ ವಾಂತಿ ಮಾಡ್ಕೊಡ್ರು ಅಂತ ಹೇಳಿದ್ನಲ್ಲ, ಆತರ ಅಲ್ಲ.
ಅಷ್ಟು ಗಲೀಜಾಗಲ್ಲ, ತುಂಬಾ ಈಸಿಯಾಗಿ ಸುಲಭವಾಗಿ ಆಟೋಮ್ಯಾಟಿಕಲಿ ಆನ್ ಇಟ್ಸ್ ಓನ್. ಯಾವಾಗ ಯಾವಾಗ ನಮಗ್ ವೈರಾಗ್ಯ ಬಂತು ಅಂತ ನಮಗೆ ಗೊತ್ತಾಗಲ್ಲ, ಅದು ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಜ್ಞಾನ ಜೊತೆ ವೈರಾಗ್ಯ ಪರಿಪೂರ್ಣವಾಗಿ ಬರುತ್ತೆ ಭಕ್ತಿ ಮಾರ್ಗದಲ್ಲಿ ಅವ್ರಿಗೆ. ಬಾಕಿ ಮಾರ್ಗದಲ್ಲಿ ಗ್ಯಾರಂಟಿ ಇಲ್ಲ. ಪೂರ್ತಿ ವೈರಾಗ್ಯ ಪೂರ್ತಿ ಜ್ಞಾನ ಇಲ್ದೇ ಇರೋರು ಅವರು ಭೌತಿಕ ಪ್ರಪಂಚಕ್ಕೆ ಬೀಳೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಕೃಷ್ಣ ಪ್ರಜ್ಞೆ ಮಾರ್ಗ ಇಸ್ ವೆರಿ ಪವರ್ಫುಲ್. ಡೈರೆಕ್ಟ್ ಕೃಷ್ಣನ್ ಜೊತೆ ಅಸೋಸಿಯೇಷನ್, ಡೈರೆಕ್ಟ್ ಕೃಷ್ಣನ್ ಜೊತೆ ಕನೆಕ್ಷನ್ ಇದೆ. ಅದಕ್ಕೆ ಈಸಿಯಾಗಿ ನಾವು ಕಳ್ಸ್ಕೊಂಡ್ಬಿಡ್ಬೋದು. ಓಕೆ, ಅದು ಈ ಶ್ಲೋಕದಲ್ಲಿ ನಾನು ತೋರಿಸ್ಕೊಟ್ಟಿರ್ಬೋದು. ಇವಾಗ 59ನೇ ಶ್ಲೋಕ ಅಲ್ವಾ? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯಾರತ್ತೆ ಅನುವಾದ? 59. ಓದ್ಲ ಮಾತಾಡಿ. ಮಾತಾಡಿ ಓದಿ. ದೇಹಸ್ಥೆ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರ ಬಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳು ರುಚಿಯು ಉಳಿಯುತ್ತದೆ. ಆದರೆ ಇನ್ನು ಉತ್ತಮವಾದ ರುಚಿಯು ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ನೋಡಿ, ತುಂಬಾ ಒಳ್ಳೆ ವಿಷಯ. ಜಸ್ಟ್ ಲೈಕ್ ನಮಗೇನಾದ್ರೂ ಶುಗರ್ ಬಂತು ಅನ್ಕೊಳ್ಳಿ, ಡಯಾಬಿಟಿಸ್ ಬಂದಾಗ ಡಾಕ್ಟರ್ ಏನಂತಾರೆ, ಎಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಹೇಳ್ತಾರೆ ನಮ್ಗಲ್ವಾ, ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂತ ಹೇಳ್ತಾರೆ. ನಮ್ಗೇನ ಅದಲ್ಲ ನಾಪ್ಕ ಬರ್ತಾ ಇರುತ್ತೆ ಎಷ್ಟೋ ಸರಿ, ಇದರ ಮದ್ವೆಗೆ ಹೋದಾಗ್ಲೋ ಅಥವಾ ಹಬ್ಬಕ್ಕೆ ಹೋದಾಗ್ಲೋ ಅಲ್ವಾ, ತಿಂದ್ರೆ ಚೆನ್ನಾಗಿರುತ್ತೆ, ಅದು ಎಷ್ಟು ಚೆನ್ನಾಗಿದೆ ರುಚಿ, ಆ ರುಚಿ ನಾಪ್ಕ ಇರುತ್ತೆ ನಮ್ಮ ಮನ್ಸಲ್ಲಿ. ಬಟ್ ನಮ್ಗೆ ಇಂಟೆಲಿಜೆನ್ಸ್, ನಮ್ ಬುದ್ಧಿ ಗೊತ್ತು ತಿನ್ಬಾರ್ದಪ್ಪ, ನಾನು ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗತ್ತೆ ನನಗೆ, ಬೇಡ ಅಂತ ನಮ್ಗೆ ಗೊತ್ತು ಅಲ್ವಾ. ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ, ದೇಹಸ್ಥ ಅದು ಶ್ಲೋಕ ನಂಬರ್ 59 ಅಲ್ವಾ? ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರ ಬಿಡಬಹುದು, ಆದ್ರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆ ರುಚಿ ನಮ್ಗೆ ನಾಪ್ಕ ಇರುತ್ತೆ. ಹೇಗೆ ಮತ್ತೆ ಹೋಗ್ಲಾಡ್ಸ್ಕೊಳ್ಳೋದು? ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ, ಇನ್ನೂ ಹೈಯರ್ ಟೇಸ್ಟ್ ಅಲ್ವಾ. ಮುಂಚೆ ನಮ್ಗೆ ಹೋಟೆಲ್ಗೆ ಹೋದ್ರೆ ತುಂಬಾ ಚೆನ್ನಾಗಿದ್ಯಪ್ಪ ಅನ್ಸುತ್ತೆ ದೋಸೆ, ದೋಸೆ ಚಟ್ನಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಂಗಳೂರಲ್ಲಿ ಎಸ್ಪೆಷಲಿ ಹೋಟೆಲ್ ಅಂದ್ರೆ ಎಲ್ಲ ಕ್ಯೂ ನಿಂತ್ಕೊಂತಾರೆ ಅಲ್ವಾ. ಅದು ಯಾವ್ದಪ್ಪ ಹೋಟ್ಲದು? ಅಷ್ಟೇ ಹೋಯ್ತು ನಂಗೆ ಹೆಸರು. ಎಲ್ಲ ಮಿನಿಸ್ಟರ್ಗಳೆಲ್ಲ ಬರ್ತಾರಲ್ವಾ. ಬಸವನಗುಡಿಯಲ್ಲಿರೋದು ಮಾತು ಸುಧಾ ಮಾತಾಜಿ. MTR ವಿದ್ಯಾರ್ಥಿ ಭವನ್ ವಿದ್ಯಾರ್ಥಿ ಭವನ್ ಅಲ್ವಾ. ಅಲ್ಲಿರೋ ದೋಸೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ, ಹೌದಾ ಅಲ್ವಾ. ಬಟ್ ನಾವ್ ಮನೇಲಿ ಯಾವಾಗ ಅದೇ ತರ ದೋಸೆ ಅದೇ ಬೆಣ್ಣೆನ ತುಪ್ಪ ಹಾಕಿ ಮಾಡಿದ್ರೆ ಮತ್ತೆ ಅಲ್ಲಿ ನಮ್ಗೆ ಹೋಗ್ಬೇಕಂತ ಅನ್ಸತ್ತ, ಆ ರುಚಿ ಬರತ್ತಾರ ಮತ್ತೆ ಬೇಕು ಅಂತ ಕೇಳ್ತೀವ? ಕೇಳಲ್ಲ ನಾವು ಅಲ್ವಾ, ಕೇಳೋದಿಲ್ಲ ನಾವು. ಆ ಭೌತಿಕದ ಒಂದು ರುಚಿ ನಮ್ಗೆ ಕಮ್ಮಿ ಅನ್ಸ್ಬಿಡತ್ತೆ. ಆಧ್ಯಾತ್ಮಿಕ ರುಚಿ ಬಂದ ತಕ್ಷಣ ಭೌತಿಕ ರುಚಿ ಕಮ್ಮಿ ಆಗ್ತಾ ಹೋಗುತ್ತೆ. ಜಸ್ಟ್ ಲೈಕ್ ಮಕ್ಕಳು ಅಷ್ಟೇ ಅಲ್ವಾ. ಈಗ ಸೈಕಲ್ ಓಡಿಸ್ತಾ ಇರೋ ಮಗುಗೆ ಒಂದ್ ದೊಡ್ಡ ಸೈಕಲ್ ಕೊಡ್ಸಿದ್ರೆ ಅಥವಾ ಬೈಕ್ ಕೊಡ್ಸಿದ್ರೆ ಅವ್ನ್ ಚಿಕ್ಕ ಸೈಕಲ್ ಬಗ್ಗೆ ಯೋಚನೆ ಮಾಡ್ತಾನೆ, ತಲೆ ಕಟ್ಕೋತಾನೆ. ನನ್ ಸೈಕಲ್ ಅಂತ ಕೇಳ್ತಾನೆ. ಇಲ್ಲ, ಇವಾಗ ನಂತರ ಬೈಕ್ ಇದೆ ಅಂತ ಹೇಳ್ತಾನೆ, ನಾನು ಇದ್ರಲ್ಲಿ ಖುಷಿಯಾಗಿದ್ದೀನಪ್ಪ ಅಂತಾರೆ ಅಲ್ವಾ. ಅವ್ನಿಗೆ ಹೈಯರ್ ಟೇಸ್ಟ್ ಬಂದಾಯ್ತು, ಉತ್ತಮ ರುಚಿ. ಹಾಗೆ ಕೃಷ್ಣ ಪ್ರಜ್ಞೆ ಅನ್ನೋದು ಉತ್ತಮ ರುಚಿ. ಇದು ಉತ್ತಮ ರುಚಿ ಸಿಕ್ಕಾಗ ಕಮ್ಮಿ ರುಚಿ ಇರೋದ್ರ ಮೇಲೆ ನಮ್ಗೆ ಟೇಸ್ಟ್ ಹೋಗ್ಬಿಡತ್ತೆ, ರುಚಿ ಹೋಗ್ಬಿಡತ್ತೆ, ಡಿಸ್ಟೇಸ್ಟ್ ಅನ್ಸತ್ತೆ. ಈ ಟಿವಿದಲ್ಲಿ ಏನಿದೆ ಅದೇ ಅತ್ತೆ ಸೊಸೆ ಜಗಳ ಏನಿದೆ ಇದ್ರಲ್ಲಿ ಅಲ್ವಾ. ನಾವಂತೂ ಆ ಲೆವೆಲಲ್ಲಿ ಇಲ್ಲಪ್ಪ. ನಮ್ಗೆ ಯಾಕೆ ಬೇಕು ಈ ಉಪಯೋಗ ಎಲ್ಲ ಸೀರಿಯಲ್ ಅಂತ ಅನ್ಸುತ್ತೆ. ಸೀರಿಯಲ್ ನೋಡೋದು ಫಸ್ಟ್ ನಿಲ್ಸ್ತೀವಿ, ಹೌದಲ್ಲ. ಸಿನಿಮಾನು ಅಷ್ಟೇ, ಏನಿದೆ ಇದ್ರಲ್ಲಿ? ಇದರ ಪರ್ಮನೆಂಟ್ ಲವ್ ಸ್ಟೋರಿ ಅಂದ್ರೆ ರಾಧಾಕೃಷ್ಣ ಲವ್ ಸ್ಟೋರಿನ ಇರೋದು ಇಲ್ಲ. ಅವ್ರ ಜೀವನದಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಕುಡುಕರು ಎಲ್ಲ ಅತ್ಯಾಚಾರ ಮಾಡಿರ್ತಾರೆ ಹೆಂಡತಿರ ಮೇಲೆ, ಅಥವಾ ಇನ್ಯಾರ ಹಜ್ಜದಂಟಿಗಳು ಓಡಾಡ್ತಾ ಇರ್ತಾರೆ. ಇಂಥವ್ರ ಕತೆ ನೋಡ್ಬೇಕಾ ಅನ್ಸತ್ತ. ಇಮ್ಮಿಡಿಯೇಟ್ಲಿ ನಮ್ಗೆ ಟೇಸ್ಟ್ ಹೋಗ್ಬಿಡುತ್ತೆ ಅವ್ರ ಮೇಲೆ. ದೊಡ್ಡ ಹೀರೋ ಅಂತ ಓಡಾಡ್ತಾರೆ. ಏನಿದೆ ಅವನ ಜೀವನದಲ್ಲಿ, ಏನಿದೆ ಒಳ್ಳೆ ಒಂದು ಗುಣ ಐತೆ ಅವನಲ್ಲಿ ಅಂತ ನೋಡ್ತೀವಿ ಇಲ್ಲಲ್ಲ. ಆಟೋಮೆಟಿಕ್ ನಮ್ಗೆ ಡಿಸ್ಟೇಸ್ಟ್ ಟೇಸ್ಟ್ ಅನ್ನೋದು ಹೋಗುತ್ತೆ. ಅದೇ ಹೇಳ್ತಿರೋದು ಅಷ್ಟೇ. ಬಟ್ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಲ್ವಾ. ಇವಾಗ ಏಕಾದಶಿ ದಿವಸ ಇದೆ, ನಾವೆಲ್ಲೋ ಹೋಗಿದ್ದೀವಪ್ಪ, ಯಾರೋ ನಮ್ಗೆಲ್ಲ ಕೊಡ್ತಾ ಇದ್ದಾರೆ, ಟೆಂಪ್ಟ್ ಮಾಡ್ತಿದ್ದಾರೆ. ತಿನ್ನು ಪರವಾಗಿಲ್ಲ, ತಿನ್ನು ಪರವಾಗಿಲ್ಲ. ನಾವೇನಂತೀವಿ? ಏಕಾದಶಿ ಮಹಿಮೆ ಕೇಳಿರೋರು, ಭಗವಂತನ ವಾಣಿ ಕೇಳಿರೋರು, ಸಾಂಗತ್ಯಲ್ಲಿರೋರು, ಭಕ್ತರ ಸಾಂಗತ್ಯಲ್ಲಿ ಕೇಳಿಸ್ಕೊಂಡು, ಇಲ್ಲಪ್ಪ ನನ್ ಹೊಟ್ಟೆ ತುಂಬಿದೆ, ನನ್ನ ಹತ್ರ ಒಳ್ಳೆ ನನ್ನ ಹತ್ರ ರುಚಿಕರವಾಗಿರುವಂತ ನಾನೇನಪ್ಪ ಸಾಬುದಾನ ಕಿಚಡಿ ಮಾಡ್ಕೊಂಡ್ ಬಂದಿದ್ದೀನಿ, ಸಾಕು ನನಗೆ ಇದ್ರ ತುಂಬಾ ಖುಷಿಯಾಗಿದೆ, ತುಂಬಾ ರುಚಿಯಾಗಿದೆ, ಹಾಯಾಗಿದೆ, ನನ್ಗೆ ಬೇಕಾಗಿಲ್ಲ, ನೀನ್ ಮಂಚೂರಿಯನ್ ನಂಗೆ ಬೇಕಾಗಿಲ್ಲ ಅಂತೀವಿ. ತಿಂದಿದ್ದೀವಿ, ನಾವು ಮನೇಲೂ ಮಾಡ್ಕೊಂಡಿದೀವಿ, ಏನಿದೆ ಅದ್ರಲ್ಲಿ?
ಇವತ್ತೇ ತಿನ್ಬೇಕಾ? ನಾಳೆ ತಿನ್ಬೋದು, ನಾಳೆ ತಿನ್ಬೋದು. ಯಾಕೆ ಇವತ್ತು ತಿನ್ಬೇಕು? ಇವತ್ತು ತಿನ್ಬಿಟ್ಟು ಯಾಕೆ ನಾನು ಪಾಪ ಮಾಡ್ಕೋಬೇಕು? ಪ್ರಶ್ನೆ ಮಾಡಿ ಇಟ್ಟಿರೋ ಪ್ರಸಾದ ತಿಂದ್ರೆ ಮಾತಾಜಿ ಯಾವ್ದ್ರಲ್ಲೂ ಕಡಿಮೆ ಇರಲ್ಲ ಮಾತಾಜಿ. ಅಷ್ಟೊಂದು ರುಚಿ ನಮ್ಗೆ ಬಾಯಿಗೆ ಸಿಗುತ್ತೆ ಮಾತಾಜಿ. ಬೇರೆ ಎಲ್ಲೂ ತಿನ್ನೋದಕ್ ಮನ್ಸು ಆಗಲ್ಲ ಮಾತಾಜಿ. ಚೆನ್ನಾಗಿ ನಿಜ ಕೃಷ್ಣ ಪ್ರಜ್ಞೆ ಮಾರ್ಗಕ್ಕೆ ಬಂದಿರೋರೆ ನಿಜವಾಗ್ಲೂ ತುಂಬಾ ಸುಖ ಪಡ್ತಾರೆ. ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತಾರೆ ಅವ್ರ ಲೈಫ್ ನ. ಎಷ್ಟು ಕೂಡ ಅಲ್ವಾ ನಮ್ಗೆ ಅದ್ರ ಹೋಗಲ್ಲ, ನೋಟ ಹೋಗಲ್ಲ. ಏಕಾದಶಿ ದಿವಸ ಎಷ್ಟೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ರೆಸಿಪಿಗಳು ಮಾಡ್ತಾರೆ ಗೊತ್ತಾ? ಏಕಾದಶಿ ರೆಸಿಪಿ ಅಂತ ಮಿಸ್ಕಾನ್ ಗಾಟ್ರಿದಲ್ಲಿ ಕೊಟ್ಟರೆ ಎಷ್ಟೆಲ್ಲ ಮಾಡ್ತಾರೆ. ನಾನು ಎಷ್ಟೆಲ್ಲ ಮಾಡ್ತೀನಿ. ನನ್ನ ಮಕ್ಕಳುಗಳು ಕೂಡ ಏಕಾದಶಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರ ಜೊತೆಗೋಸ್ಕರ ಟಿಕ್ಕಿ ಮಾಡೋದೇನು, ಎಷ್ಟೆಲ್ಲ ಇದೆ ಮಾಡೋದಿಕ್ಕೆ. ನಾವು ಕೃಷ್ಣ ಪ್ರಜ್ಞೆದಿರೋದಕ್ಕೆ ಭಗವಂತ ನೂರಾರು ಮಾರ್ಗ ಕೊಟ್ಟಿದ್ದಾರೆ ನಮ್ಗೆ. ಆಕ್ಚುಲಿ ಜಸ್ಟ್ ನಮ್ಗೆ ತಿಳುವಳಿಕೆ ಬಂದ್ರೆ ಸಾಕು, ನಾವ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟೆಲ್ಲ ಮಾರ್ಗ ಇದೆ. ಸೊ ಅದೇ ಕೃಷ್ಣ ಹೇಳ್ತಾರೆ, ಉತ್ತಮ ರುಚಿ ನೋಡಿದಾಗ ಕೆಳಮಟ್ಟದ ರುಚಿ ಮೇಲೆ ನಮ್ಗೆ ಆಟೋಮ್ಯಾಟಿಕಲಿ ಹೋಗ್ಬಿಡುತ್ತೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇದ್ರಲ್ಲಿ ಏನಿದೆ ಅನ್ಸ್ಬಿಡುತ್ತೆ. ಇವ್ರು ಏನ್ ಇಷ್ಟು ಎಂಜಾಯ್ ಮಾಡ್ತೀರೋ ನಾವು ಇದು ಆಗಲೇ ನೋಡಾಯ್ತು. ಆಲ್ರೆಡಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ನಮ್ಮಷ್ಟು ಎಂಜಾಯ್ಮೆಂಟ್ ಇವ್ರು ಮಾಡ್ತಾನೂ ಇಲ್ಲ. ಕರ್ಮಿಗಳಾಗ್ಲಿ ಅಥವಾ ಜ್ಞಾನಿಗಳಾಗ್ಲಿ ಅವ್ರಿಗೆ ಏನೂ ಎಂಜಾಯ್ಮೆಂಟ್ ಇಲ್ಲ. ಕೃಷ್ಣ ಡಿವೋಟೀಸ್ ಎಂಜಾಯ್ ಎಷ್ಟು ಮಾಡ್ತಾರೆ ಅಂದ್ರೆ ಅಷ್ಟು ಮಾಡ್ತಾರೆ. ಎಂಜಾಯ್ ದ ಮೋಸ್ಟ್ ಬಿಕಾಸ್ ಕೃಷ್ಣನೇ ಪರ್ಮಿಷನ್ ಕೊಟ್ಟಿದ್ದಾನೆ ಅವರಿಗೆ. ಬಿಕಾಸ್ ಇವ್ರು ಯಾವೆಲ್ಲ ಕೃಷ್ಣ ಪ್ರಜ್ಞೆ ಇರೋದ್ರಿಂದ ಕೃಷ್ಣ ಪ್ರಜ್ಞೆದಲ್ಲಿ ಎಂಜಾಯ್ ಮಾಡಿದ್ರು ಅದು ಭೌತಿಕ ಎಂಜಾಯ್ಮೆಂಟ್ ಅಲ್ಲ. ಬಟ್ ಇವ್ರು ಪಾಪ ಮಾಡೋದೇ ಯಾವಾಗ್ಲೂ ಒಂದ್ಸರಿ, ಶನಿವಾರನೋ ವರ್ಷಕ್ಕೊಂದ್ಸರಿನೋ 6 ತಿಂಗಳಿಗೊಂದ್ಸರಿನೋ ಮಾಡ್ತಾರೆ ಎಂಜಾಯ್ಮೆಂಟ್. ಮತ್ತೆ ಅವ್ರು ಅದೇ ಕರ್ಮ ಬಂದು ತಗೋತಾರೆ. ನಮ್ಗೆ ಡೈಲಿ ಹಬ್ಬ ಕೃಷ್ಣ ಭಕ್ತಿ ಅವ್ರಿಗೆ ಡೈಲಿ ಹಬ್ಬ. ನಮ್ಗೆ ಡೈಲಿ ಹಬ್ಬ, ಡೈಲಿ ಎಂಜಾಯ್ಮೆಂಟ್, ಡೈಲಿ ಹ್ಯಾಪಿನೆಸ್, ಡೈಲಿ ಪ್ರಶಾಂತತೆ. ಡೈಲಿ ಬೈಕೋತಾರೆ, ಡೈಲಿ ಅನ್ಕೊಂತಾರೆ, ಡೈಲಿ ಪ್ರಪಂಚನ ಬೈಕೋತಾರೆ, ಡೈಲಿ ಭಗವಂತನ ನಿಂದನೆ ಮಾಡ್ತಾರೆ. ಅಲ್ವಾ? ಹೌದು, ಪ್ರಪಂಚ ತುಂಬಾ ಕಷ್ಟಕರವಾಗಿದೆ, ಅದು ಕರೆಕ್ಟೇ. ಆದ್ರೆ ಇದರಿಂದ ಹೊರಗ್ ಬರೋದಿಕ್ಕೆ ಮಾರ್ಗ ಏನು? ಜೊತೆಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಎಷ್ಟು ಸುಖ ಕೂಡ ಪಡಿಬೋದಲ್ಲ, ಎಷ್ಟು ಸಂತೋಷ ಇದೆ ಇದ್ರಲ್ಲಿ. ಇದು ತಿನ್ಬೇಡ ಉಣ್ಬೇಡ ಅಂತ ಕೃಷ್ಣ ಹೇಳ್ತಾ ಇಲ್ಲ, ಬಟ್ಟೆ ಹಾಕೋಬೇಡ ಅಂತ ಹೇಳ್ತಿಲ್ಲ, ಮದುವೆ ಮಾಡ್ಕೋಬೇಡ ಅಂತ ಹೇಳ್ತಿಲ್ಲ ಅಲ್ವಾ? ಎಲ್ಲ ಮಾಡ್ಕೊಳ್ಳು, ವರ್ಣಾಶ್ರಮ ಆಚರಣೆ ಎಲ್ಲ ಪದ್ಧತಿಗಳು ಆಚರಿಸ್ಕೊಂಡು ಹೋಗು. ಬಟ್ ಭಗವಂತನ ಸೆಂಟ್ರಲ್ ಇಟ್ಕೊಂಡು ಮಾಡೋದು, ಭಗವಂತನ ತೃಪ್ತಿಗೋಸ್ಕರ ಆಚರಿಸ್ಕೊಂಡು ಹೋಗುತ್ತೆ. ಇದು ಯಾವ ತರ ಇದೆ? ನನಗೋಸ್ಕರ, ನನ್ ಸುಖಕ್ಕೋಸ್ಕರ, ನನ್ ಜೀವನ ನಂದು ನಂದು ಅಂತ ಮಾಡೋದು. ಇನ್ನು ನೋಡ್ತೀವಿ ನಾವು ಒಳ್ಳೆ ಒಳ್ಳೆ ಶ್ಲೋಕಗಳು. ಇವತ್ತು ಮುಗ್ಸಕ್ ಆಗತ್ತೆ ಅನ್ಕೊಂಡಿದ್ದೆ, ಆಗ್ಲೇ 8:10 ಆಗೋಯ್ತು. ನಂಗ ಇಲ್ಲಿವರೆಗೂ ಬಂದ್ವಿ. 59ಕ್ಕೆ ಬಂದ್ರಲ್ಲ, 60. ಯತತೋ ಹಿ ಅಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಶಭಂ ಮನಃ. ಅನುವಾದ ಅರ್ಜುನ, ನಾನು ಓದ್ಬಿಡ್ಲಾ? ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಅಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಏನಂತಿದ್ದಾರೆ ಇಲ್ಲಿ 60ನೇ ಶ್ಲೋಕದಲ್ಲಿ? ಈ ಒಂದು ಇಂದ್ರಿಯಗಳು ತುಂಬಾ ಬಲಶಾಲಿ. ಯಾವ್ದಕ್ಕೆ ಹೋಲಿಸ್ತಾರೆ ಇಂದ್ರಿಯ ಅಂದ್ರೆ? ಹಾವುಗೆ ಹೋಲಿಸ್ತಾರಂತೆ, ಹಾವುಗಳಿಗೆ. ಈ ಹಾವು ಅಷ್ಟೇ, ಕಂಟ್ರೋಲಿಗೆ ಬರೋದಿಲ್ಲ ಅದು. ಈ ಸ್ನೇಕ್ ಚಾರ್ಮರ್ ಏನಪ್ಪ, ಹಾವುನ ನಿಯಂತ್ರಣ ತರ್ತಾರೆ ನೋಡಿ ಕೆಲವರು ವ್ಯಕ್ತಿಗಳು ಇರ್ತಾರಲ್ವ, ಏನೋ ಪಿ ಓದ್ತಾರೆ, ಏನೋ ಮಾಡ್ತಾರೆ, ಅವ್ರು ಮಾಯ ಮಾಡ್ತಾರೆ. ಹಾವಾಡಿಗ ಅಲ್ವಾ ಮಾತಾಜಿ? ಅದು ಹಿಂಗಿಂಗ್ ಚಲಾಯಿಸಿದ್ರೆ ಅದು ಹಿಂಗಿಂಗ್ ಡ್ಯಾನ್ಸ್ ಮಾಡುತ್ತೆ ಅಲ್ವಾ? ಅಂದ್ರೆ ಅವ್ನ ಕಂಟ್ರೋಲಿಗೆ ಬಂದಂಗ ಅದು. ಅವಾಗ ಅವನು ಅದನ್ನ ತಗೊಂಡು ಹೇಗೋ ಬುಟ್ಟಿದಲ್ಲಿ ಏನೋ ಹಾಕ್ತಾನಲ್ವ ಅವನು. ನಾನು ಟಿವಿದಲ್ಲಿ ನೋಡಿರೋದೆ, ನಿಜ ನೋಡಿಲ್ಲ, ನಿಜವಾಗಿ ನೋಡಿಲ್ಲ. ಬಟ್ ಅದೇ ತರ ನಮ್ ಇಂದ್ರಿಯನೂ ಹಾಗೆ ಅಂತ, ಒಂಥರ ಹಾವು ತರ ಮಾತ್ ಕೇಳೋದಿಲ್ಲ ಅದು. ಅದ್ ಮಾತ್ ಕೇಳಂಗ್ ಆಗ್ಬೇಕು ಅಂದ್ರೆ ನಮ್ಗೆ ಈ ಮಾರ್ಗ ಬೇಕು. ನಮ್ಗೆ ಅದೇ ಹೇಳ್ತಿರೋದು, ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತೆ. ವಿವೇಚನೆ ಇರೋನು ಕೂಡ ಅವನ್ನ ಬೀಳಿಸ್ಬಿಡುತ್ತೆ ಆ ಇಂದ್ರಿಯಗಳು. ಅಷ್ಟು ಬಲಶಾಲಿ ಅದು. ಅದಕ್ಕೆ ಅದನ್ನ ಕಂಟ್ರೋಲಿಗೆ ತರೋದು ತುಂಬಾ ಮುಖ್ಯ. ಇದನ್ನ ಹೇಗೆ ಕಂಟ್ರೋಲಿಗೆ ತರೋದು ಅಂದ್ರೆ ಯೋಗ ಮಾರ್ಗದಿಂದ, ಭಕ್ತಿ ಯೋಗ ಮಾರ್ಗದಿಂದ ಅದನ್ನ ಕಂಟ್ರೋಲಿಗೆ ತರಬಹುದು. ಭಕ್ತಿ ಯೋಗ ಮಾಡದೆ ಹೋದ್ರೆ ಸುಮ್ನೆ ನಾನು ಸುಮ್ನೆ ಅದನ್ನ ಹಿಡ್ಕೋತೀನಿ ಅಂದ್ರೆ ಆಗಲ್ಲ. ಅದು ಒಂದಿನ ಆಚೆ ಬಂದ್ಬಿಡತ್ತದು, ಹೊರಗ್ ಬಂದ್ಬಿಡತ್ತದು, ಒಂದಿನ ಎಂಜಾಯ್ ಮಾಡ್ಬಿಡ್ತೀನಿ ನಾನು. ಅದನ್ನ ಅದುಮ್ಕೊಂಡು ಇಟ್ಕೊಳಕ್ ಆಗಲ್ಲ, ಇಂದ್ರಿಯಗಳನ್ನ ಸಪ್ರೆಸ್ ಮಾಡಕ್ ಆಗಲ್ಲ.
ಅದನ್ನ ಅದಕ್ಕೆ ಇದು ಹೇಳಿದ್ರಲ್ಲ, ಉತ್ತಮವಾಗಿರುವಂತ ರುಚಿ ಕೊಟ್ಕೊಂಡು ಕೃಷ್ಣ ಭಕ್ತಿದಲ್ಲಿ ನಮ್ಗೆ ಆ ರುಚಿ ಸಿಗ್ತಾ ಇದ್ರೆ ಏನಾಗತ್ತೆ, ಆಟೋಮ್ಯಾಟಿಕಲಿ ಆ ಇಂದ್ರಿಯಗಳಿಗೆ ಆ ಕೋರಿಕೆಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಭೌತಿಕ ಕೋರಿಕೆ ಕಮ್ಮಿ ಆಗ್ಬಿಡತ್ತೆ. ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ ಅನ್ಸತ್ತೆ. ಎಷ್ಟು ಜನ ನಾವು ನೋಡ್ತೀವಿ ನಮ್ ಡಿವೋಟೀಸ್ ಯಾತ್ರಾ ಹೋದಾಗ ಅಥವಾ ಎಲ್ಲರೂ ಏಕಾದಶಿ ದಿವಸ ಪ್ರಯಾಣ ಮಾಡ್ಬೇಕು, ಏನು ತಿನ್ನಕ್ಕಿಲ್ಲ ಅಂದ್ರೆ ಅವ್ರಿಗೆ ಏನೂ ಇಲ್ಲ ಅನ್ಕೊಂಡು ಪರವಾಗಿಲ್ಲ ಅಂತ ಹ್ಯಾಪಿಯಾಗಿ ಅನ್ಕೋತಾರೆ. ಅರೆ ಅದ್ ಹೆಂಗಪ್ಪ ನಿಮ್ಗೆ ಹಶುಕೊಂಡು ಹೆಂಗಿರ್ತೀರಾ ಅಂತ ಕೇಳಿದ್ರೆ ನಮ್ಗೆ ಏನಷ್ಟು ಹಶು ಅನ್ಸ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಇಷ್ಟು ಎಲ್ಲ ಮೈಂಡಲ್ಲೇ ಇರೋದು, ಎಲ್ಲಾನು ನಮ್ಮ ಮನ್ಸಲ್ಲೇ ಇರೋದು. ಆಕ್ಚುಲಿ ಇದೊಂದು ಮೈಂಡ್ ಗೇಮ್. ಆಕ್ಚುಲಿ ನಮ್ಮ ಮನಸ್ಸು ಕಂಟ್ರೋಲಿಗೆ ಬಂದ್ಬಿಟ್ರೆ ಆಟೋಮ್ಯಾಟಿಕಲಿ ಇಂದ್ರಿಯಗಳು ಸಪ್ರೆಸ್ ಆಗ್ಬಿಡ್ತವೆ. ಆ ಮನಸ್ಸನ್ನ ನಾವು ತರಬೇಕು ಕಂಟ್ರೋಲ್ಗೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸಿತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 61. ಯಾರು ಓದ್ತೀರಿ? ಮಾತಾಜಿ ಓದಿ. ಇಲ್ಲ ಬೇರೆ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಅದು ಮಾತ್ರ ಅದು ಹೇಳ್ತಾ ಇರೋದು. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ, ತನ್ನ ಪ್ರಜ್ಞೆಯನ್ನು ಭಗವಂತನಲ್ಲಿ ಕೇಂದ್ರೀಕರಿಸುತ್ತಾನೆ. ಅಥವಾ ಇದಕ್ಕೆ ಉದಾಹರಣೆ ಯಾರು? ನಾವು ನೋಡಿದ್ವಿ, ಇದ್ರ ಚರ್ಚೆ ಮಾಡಿದ್ವಿ. ಅಂಬರೀಷ್ ಮಹಾರಾಜರಲ್ವಾ? ಅಂಬರೀಷ್ ಮಹಾರಾಜರು ಏಕಾದಶಿ ವ್ರತ ಮುರಿತಾ ಇದಾರೆ. ಆ ಟೈಮಲ್ಲಿ ದೂರ್ವಾಸ ಮುನಿ ಬರ್ತಾರಲ್ವಾ, ದೊಡ್ಡ ಯೋಗಿಯವರು. ಏನವರು ಈ ಭೂಲೋಕದಿಂದ ಅವರು ಒಂದು ಕ್ಷಣದಲ್ಲಿ ಅವರು ಮೇಲೆ ವೈಕುಂಠ ಲೋಕಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಶಿವಲೋಕಕ್ಕೆ ಹೋಗ್ಬೋದು, ಕೈಲಾಸಕ್ಕೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಷ್ಟು ದೊಡ್ಡ ಯೋಗಿಯವರು. ಆ ಯೋಗಿನ ಕಾಲ್ ಮೇಲೆ ಬೀಳಂಗ್ ಮಾಡಿದ್ರು ಅವರು ಅಂಬರೀಷ್ ಮಹಾರಾಜ ಶ್ರಮ. ಎಲ್ಲಿ ಅಂಬರೀಷ್ ಮಹಾರಾಜರು ಒಬ್ರು ಗೃಹಸ್ಥ, ಒಂದು ರಾಜ. ಅವರು ರಾಜ ಎಲ್ಲಿ, ಋಷಿಯಲ್ಲಿ, ಮುನಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಆದ್ರೆ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇಲ್ಲಿ ಅಂಬರೀಷ್ ಮಹಾರಾಜರು ಒಂದು ರಾಜ ಆಗಿದ್ರು ಕೂಡ, ಗೃಹಸ್ಥ ಆಗಿದ್ರು ಕೂಡ, ಅವರು ಭಕ್ತ. ಅವರು ತುಂಬಾ ಪವರ್ ಇದೆ ಅವ್ರಿಗೆ. ಅಂದ್ರೆ ಇಂದ್ರಿಯ ನಿಗ್ರಹ ಪೂರ್ತಿ ಇದೆ ಅವರಿಗೆ, ಪೂರ್ತಿ. ಅದರಿಂದ ಅವ್ರಿಗೆ ಯಾವುದೇ ರೀತಿ ದುರ್ವಾಸ ಮುನಿ ಅವ್ರನ್ನ ಅಜಿಟೇಟ್ ಮಾಡಿದ್ರು, ಅವ್ರಿಗೆ ಕೋಪ ಬರಂಗ್ ಮಾಡಿದ್ರು, ಅವರು ಕೋಪಗೊಳ್ಳಿದ್ರು ಅಲ್ವಾ. ಕೊನೆಗೆ ಸುದರ್ಶನ್ ಚಕ್ರನೇ ಬಂದ್ಬಿಡ್ತು ಆ ದುರ್ವಾಸ ಹಿಂದೆ. ದುರ್ವಾಸ ಮುನಿ ಎಲ್ಲಾ ಲೋಕಗಳಿಗೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ಕೃಷ್ಣ ವೈಷ್ಣು ಏನ್ ಹೇಳ್ತಾನೆ, ಇಲ್ಲಪ್ಪ ನನ್ನ ಭಕ್ತರ ಕಂಟ್ರೋಲ್ ಇದೆ, ನೀನ್ ಹೋಗ್ಬಿಟ್ಟು ನನ್ನ ಭಕ್ತನ ಹತ್ರನೇ ಕ್ಷಮಾಪಣೆ ಕೇಳಬೇಕು ಅಂತಾರೆ. ಇದು ಹೇಳ್ತಾರೆ ಕೃಷ್ಣ. ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೆ, ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಸ್ಥಿರ ಬುದ್ಧಿಯಾಗಿರಬೇಕು ಅಂದ್ರೆ ನಾವು ಅಂಬರೀಷ್ ಮಹಾರಾಜರು ಏನ್ ಮಾಡೋರು? ಅವಯಮನ ಕೃಷ್ಣ ಪದಾರವಿಂದ ಎಲ್ಲ ಮನಸ್ಸು ಭಗವಂತನ ಮೇಲೆ, ಕೈಕಾಲು ಭಗವಂತನ ಸೇವೆಗೆ ಯೂಸ್ ಮಾಡೋರು, ಕಣ್ಣು ಭಗವಂತನ ಸೇವೆ, ಮೂಗು ಭಗವಂತನ ಸೇವೆ, ಕಿವಿ ಭಗವಂತನ ಸೇವೆ, ಮನಸ್ಸು ಬುದ್ಧಿ ಎಲ್ಲ ಭಗವಂತನ ಸೇವೆ. ಭಗವಂತ ಕೊಟ್ಟಿರೋ ಎಲ್ಲ ಬುದ್ಧಿ ಶಕ್ತಿ, ನಮ್ಮ ಟ್ಯಾಲೆಂಟ್, ನಮ್ಮ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ಭಗವಂತನ ಭಕ್ತರ ಸೇವೆ ಅಷ್ಟೇ. ನಂದು ಇದು ಅನ್ನೋ ಒಂದು ಇಲ್ಲವೇ ಇಲ್ಲ. ಇದು ಕೃಷ್ಣಂದು, ಭಗವಂತನು ಸೇರಿರೋದು. ನಾನು ಒಂದು ದಾಸ ಅನ್ಕೊಂಡು ಕಾರ್ಯ ಮಾಡೋದು. ರಾಜನಾಗಿ ಯೋಚನೆ ಮಾಡಿ. ನಾವ್ ಯಾರು ರಾಜರಲ್ಲ, ನಾವ ಸಾಧಾರಣ ವ್ಯಕ್ತಿ. ಅದ್ರಲ್ಲಿ ನಮ್ದು ನಮ್ಗೆ ಅಹಂ ಇರಬಾರ್ದಲ್ವ. ರಾಜನಾಗ ಅಂಬರೀಷ್ ಮಹಾರಾಜರಿಗೆ ಇಲ್ಲ, ಅಷ್ಟು ದೊಡ್ಡ ರಾಜ. ಎಲ್ಲ ಗ್ರೇಟ್ ರಾಜರೆಲ್ಲ ಹಾಗೆ ಇರೋರು. ಇದು ಭಗವಂತನ ಸೇರಿದ್ದು. ನಾನ್ ಜಸ್ಟ್ ಟೆಂಪರರಿ ಆಗಿ ನೋಡ್ಕೊಂತಾ ಇದ್ದೀನಿ ಇದನ್ನ ಅಷ್ಟೇ. ಅದು ನಮ್ಮ ಮನಸ್ಥಿತಿ ಇರಬೇಕು. ನಮ್ಮನ್ನ ನಾವು ತುಂಬಾ ಕಮ್ಮಿ ಭಾವಿಸ್ಬೇಕು. ತೃಣಾದಪಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಮಾನಿನ ಮಾನದಿನ ಕೀರ್ತನೀಯ ಸದಾ. ನಮಗ್ ಯಾರ ಮರ್ಯಾದೆ ಕೊಡ್ಲಿ ಬಿಡ್ಲಿ ಪರವಾಗಿಲ್ಲ, ನಾವೇನ ದೊಡ್ಡ ವ್ಯಕ್ತಿ ಅಲ್ಲಪ್ಪ. ಇನ್ನೊಬ್ರಿಗೆ ನಾವು ಮರ್ಯಾದೆ ಕೊಡ್ಬೇಕು. ವೈಷ್ಣವ್ರಿಗೆ ಇನ್ನೂ ಜಾಸ್ತಿ ಮರ್ಯಾದೆ ಕೊಡ್ಬೇಕು. ಅವರೆಲ್ಲ ಭಗವಂತನ ಪ್ರತಿನಿಧಿಗಳು. ಅವ್ರು ನೋಡಿದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡೋದು ನಮ್ಗೆ ಅಲ್ವಾ. ಹರೇ ಕೃಷ್ಣ ಹೇಳೋದು, ನಮಸ್ಕಾರ, ದಂಡೋತ್ ಪ್ರಣಾಮ ಅನ್ನೋದು, ಕಾಲಿಗೆ ಬೀಳೋದು ಅಲ್ವಾ, ಅವ್ರ ವಿಚಾರಿಸೋದು. ಸೊ ಆತರ ಮನಸ್ಥಿತಿಯಲ್ಲಿ ಇದ್ರೆ ನಾವು ಕೀರ್ತನೆ ಮಾಡಕ್ ಆಗತ್ತೆ, ಹರಿ ಕೀರ್ತನೆ, ಹರಿ ನೆನ್ಸ್ಕೊಳಕ್ ಆಗತ್ತೆ. ನಾನೇ ದೊಡ್ಡವನು ಅಂತ ಭಾವಿಸಿದ್ರೆ ಇನ್ಯಾರಿದಾರ ನಮ್ಗಿನ್ ದೊಡ್ಡವರು? ಯಾರು ಇಲ್ಲ ಅನ್ಕೋತೀವಿ ಅಲ್ವಾ. ಸೊ ನಮ್ಮ ಮನಸ್ಸು ನಮ್ಮನ್ನ ಆತರ ಮಾಡಿಸ್ಬಿಡತ್ತೆ. ಅದಕ್ಕೆ ಈ ಮನಸ್ಸನ್ನ ಹತೋಟಿ ತರೋದಕ್ಕೆ ಹೇಳ್ತಾ ಇರುತ್ತೆ ಕೃಷ್ಣ ಮತ್ತೆ 62ನೇ ಶ್ಲೋಕ ನೋಡೋಣ. ಸೊ ಇನ್ನೊಂದು 10 minutes ತಗೊಂಡು ನಾವು ಇದು ಮಾಡ್ಬೋಣ. ಇದು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೋಣ. ಯಾಕಂದ್ರೆ ಫ್ಲೋದಲ್ಲಿ ಹೋಗ್ತಾ ಇದೆಯಲ್ಲ.
ಧ್ಯಾಯತೋ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಯಾರತ್ತೀರ? ಹರೇ ಓದ್ಲಾ ಕೃಷ್ಣ ಮಾತಾಜಿ? ಮಾತಾಜಿ. ಶಿವಳಿ ಮಾತಾಜಿ ಓದ್ತೀರಾ? ಓದ್ತೇನೆ ಮಾತಾಜಿ. ಲಕ್ಷ್ಮೀ ಮಾತಾಜಿ ನೆಕ್ಸ್ಟ್ ಓದ್ತೀರಾ? ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಷ್ಟು ಒಳ್ಳೆ ಶ್ಲೋಕ ಇದು ಅಂದ್ರೆ, ಇದು ನಮ್ಮ ದೈನಂದಿನ ಜೀವನದಲ್ಲಿ ಯಾವಾಗ್ಲೂ ನೆನ್ಸ್ಕೋಬೇಕು. ಇವಾಗ ಏನಪ್ಪಾ ಏನಂತೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾರು ಸೀರೆ ಸಿಲ್ಕ್ ಸ್ಯಾರಿ ಸೇಲ್ ಹಾಕಿದ್ದಾರೆ ಅನ್ಕೊಳ್ಳಿ, ಸೀರೆ ಮೈಸೂರು ಸಿಲ್ಕ್ ಸೇಲ್ ಹಾಕಿದ್ದಾರೆ ಅನ್ಕೊಳ್ಳಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ನೀವ್ ನೋಡ್ಬಿಟ್ರಿ, ಇವಾಗ ಬ್ಯಾನರ್ ನೋಡ್ಬಿಟ್ರಿ ಸೇಲ್ ಇದೆ ಅಂತ, ನೋಡಿದ್ರಿ, ಸೀರೆ ಇಷ್ಟ ಆಗೋಯ್ತು, ಮನೆಗ್ ಬಂದ್ರಿ, ಸೀರೆನೇ ಮತ್ತೆ ಮತ್ತೆ ನಾಪ್ಕ ಬರ್ತಾ ಇದೆ. ಏನಾಗುತ್ತೆ? ಧ್ಯಾಯತೋ ವಿಷಯಾನ್ ಪುಂಸ ಅಲ್ವಾ? ಧ್ಯಾನ ಎಲ್ಲಿ ಬರ್ತಿದೆ ನಮ್ದು? ಧ್ಯಾನ ಅದ್ರ ಮೇಲೆ ಇದೆ, ಸೀರೆ ಮೇಲೆ ಬರ್ತಾ ಇದೆ. ಸೀರೆ ಬೇಕು ಅಲ್ವಾ? ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತೆ. ಫಸ್ಟ್ ಬೇಕು ಅಂತ ಬರುತ್ತೆ ನಮಗೆ, ಮನ್ಸಿಗೆ ಕೋರಿಕೆ ಬರುತ್ತೆ, ಬೇಕಪ್ಪ ನಂಗಿದ್ರೆ ಚೆನ್ನಾಗಿರುತ್ತೆ, ಆ ಸೀರೆನ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ ಅದು. ಇಂತಹ ಆಸಕ್ತಿಯಿಂದ ಏನ್ ಬರುತ್ತೆ? ಕಾಮ ಹುಟ್ಟುತ್ತೆ. ನಾನು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತೀನಿ, ಅದರಲ್ಲಿ ಫೋಟೋ ತಗೋಬಹುದು, ಅಥವಾ ಇನ್ನೇನಾರು ಅಲ್ವಾ? ಸೀರೆ ಅಂತಾನೆ ಅಲ್ಲ, ಯಾವ್ದೇ ಇರ್ಬೋದು ವಸ್ತು, ಅದು ಆ ವಸ್ತು ಯಾವ್ದು ಬೇಕಾದ್ರೂ ಆಗಿರ್ಬೋದು ಪ್ರಪಂಚದಲ್ಲಿ, ಮನೆನೇ ಇರ್ಬೋದು, ಅಥವಾ ಮಕ್ಕಳಿಗೆ ಏನಾದ್ರು ಆಟ ಆಡೋ ಸಾಮಾನು ಇರ್ಬೋದು. ಅಲ್ಲ, ನಂಗೆ ಬೇಕೇ ಬೇಕು ಅಂತ ಹಠ ಮಾಡಲ್ಲ ಮಕ್ಕಳು, ಹಠ ಮಾಡ್ತಾರ, ನಂಗೆ ಇದು ಬೇಕು, ಈ ಫುಟ್ಬಾಲ್ ಬೇಕು ನಂಗೆ. ಅವ್ರಿಗೆ ಏನಾದ್ರು ಸ್ಪೋರ್ಟ್ಸ್ ಶಾಪ್ ಕರ್ಕೊಂಡು ಹೋದ್ರೆ, ಎಸ್ಪೆಷಲಿ ಗಂಡ್ ಮಕ್ಳಿಗೆ, ನಂಗೆ ಅದ್ ಬೇಕು ದೂರ ಸಲ ಹೇಳ್ತಾರೆ. ಎಲ್ಲ ಧ್ಯಾಯತ ವಿಷಯ ಅಂತ ಆಸಕ್ತಿ ಬರುತ್ತೆ, ಆಸಕ್ತಿಯಿಂದ ಕಾಮ ಬರುತ್ತೆ, ಕಾಮದಿಂದ ಕ್ರೋಧ ಬರುತ್ತೆ. ಕೊಡ್ಸ್ಲಿಲ್ವಾ ಮನೆಯಲ್ಲೆಲ್ಲ ಅವರು ಗಲಾಟೆ ಮಾಡಕ್ ಬಿಡ್ತಾರೆ. ನಮಗೂ ಅಷ್ಟೇ ಕೋಪ ಬರುತ್ತೆ, ಗಂಡದ್ರ ಮೇಲೆ ಬೈತೀವಿ, ಇಲ್ಲ ಅಂದ್ರೆ ಇನ್ನೇನಾರೋ ನಾವು ಸರಿಯಾಗಿ ಅಡ್ಗೆ ಮಾಡಲ್ಲ, ಅಥವಾ ಅಡ್ಗೆ ಮಾಡೋದ್ ಬಿಡ್ತೀವಿ, ಅಥವಾ ಕೋಪಿಸ್ಕೊಂಡು ಏನೋ ಮಾಡ್ತೀವಿ. ಹೌದಾ? ಇದಕ್ಕಿದೆ ಶ್ಲೋಕ. ನಮ್ಗೆಲ್ಲೋ ಕೋಪ ಬಂತು ಅಂದ್ರೆ ಕೋಪದಿಂದ ಕಾಮ ಇದೆ ಅಂತ ಅರ್ಥ, ಕಾಮದಿಂದ ಆಸಕ್ತಿ ಬಂತು ಅಂತ ಅರ್ಥ. ಆಸಕ್ತಿ ಎಲ್ಲಿಂದ ಬಂತು? ಆ ವಿಷಯ ನೋಡೋದ್ರಿಂದ. ಧ್ಯಾಯತೋ ವಿಷಯಾನ್ ಪುಂಸ. ಓಕೆ, ಸೊ ಅದು ಈ ಶ್ಲೋಕ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆ ವಿಷಯದ ಬಗ್ಗೆ ನಾವು ಜಾಸ್ತಿ ಅಟ್ಯಾಚ್ ಆಗ್ಬಾರ್ದು, ಬೇಕು ಅನ್ನೋದಿರ್ಬಾರ್ದು, ಅದನ್ನ ಕಮ್ಮಿ ಮಾಡ್ಕೋಬೇಕು. ಅದ್ ಹೆಂಗ್ ಹೇಳ್ತಾರೆ ಕೃಷ್ಣ ಮುಂದೆ. ನೆಕ್ಸ್ಟ್ ಏನಾಗತ್ತೆ ಸ್ಟೇಜ್ ಗೊತ್ತಾ? ಇವಾಗ ಕ್ರೋಧ ಬಂದಾಯ್ತು, ನೆಕ್ಸ್ಟ್ ಏನಾಗತ್ತೆ? ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭಂಸಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೊನೆಗೇನಾಯ್ತು? ಲಕ್ಷ್ಮೀ ಮಾತಾಜಿ ಓದಿ ಮಾಡ್ತಿದ್ರು. ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಹರೇ ಕೃಷ್ಣ. ಏನಂತೀರಿ? ಕ್ರೋಧ ಅಂದ್ರೆ ಏನು? ಈಗ ನೋಡಿ, ಪ್ರತಿಯೊಂದು ಪದದ ಅರ್ಥ ಇದೆಯಲ್ಲ, ಅದ್ ನೋಡ್ತಾ ಇದ್ದೇನೆ ನಾನು. ಕ್ರೋಧ ಅಂದ್ರೆ ಕೋಪದಿಂದ, ಭವತಿ ಅಂದ್ರೆ ಉಂಟಾಗುತ್ತದೆ, ಸಮೋಹ ಅಂದ್ರೆ ಏನು? ಪರಿಪೂರ್ಣ ಭ್ರಾಂತಿ, ಸಮೋಹ ಭ್ರಾಂತಿಯಿಂದ, ಸ್ಮೃತಿ ಅಂದ್ರೆ ನೆನಪು, ವಿಭ್ರಮ ಅಂದ್ರೆ ಮತ್ತೆ ಭ್ರಮೆ, ಸ್ಮೃತಿ ಭ್ರಂಶ ನೆನಪಿನ ಭ್ರಮೆಯಿಂದ, ಬುದ್ಧಿಯು ನಾಶವಾಗುತ್ತದೆ. ಬುದ್ಧಿನಾಶ ಅಂದ್ರೆ ಪ್ರಣಶ್ಯತಿ, ಮತ್ತೆ ಪತನಕ್ಕೆ ಒಳಗಾಗ್ತಾನೆ. ಏನಾಗತ್ತೆ? ಎಲ್ಲಿಂದ ಬಂತು? ಫಸ್ಟು ಸೀರೆ ಬೇಕು ಅಂತ ಆಸೆ ಆಯ್ತು, ಆಸೆ ಜಾಸ್ತಿ ಆಯ್ತು, ನಾನು ಅದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ, ನಾ ಹಂಗ್ ಕಾಣ್ತೀನಿ, ಹಿಂಗ್ ಕಾಣ್ತೀನಿ ಅಂತ ಅಲ್ವಾ? ಆಸಕ್ತಿ ಜಾಸ್ತಿ ಆಯ್ತು, ಕಾಮ ಬಂದ್ಬಿಡ್ತು. ಕಾಮ ಏನೇನಾಯ್ತು? ಈಗ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನು ಒಪ್ಪೋದಿಲ್ಲ, ನಂಗೆ ಬೇಕೇ ಬೇಕು ಅಂತೀನಿ ಅಲ್ವಾ? ಕ್ರೋಧ ಆದ್ಮೇಲೆ ಏನ್ ಬರುತ್ತೆ ನೆಕ್ಸ್ಟ್? ಅದಿಲ್ ಹೇಳ್ತಾರೆ, ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ ಅಂದ್ರೆ ಭ್ರಾಂತಿ ಅಂದ್ರೆ ಏನೋ ಇಲ್ಲದನ್ನ ಊಹಿಸ್ಕೊಳ್ಳೋದು. ಭ್ರಾಂತಿ ಅಂದ್ರೆ ಏನು? ಯಾರು ಹೇಳ್ತೀರಾ ಮತ್ತೆ? ಕರೆಕ್ಟಾ? ಭ್ರಾಂತಿ ಅಂದ್ರೆ ಊಹೆ ಅಲ್ವಾ? ಊಹಿಸ್ಕೊಳ್ಳೋದು ಮಾತಾಡಿ. ಭ್ರಮೆಯಲ್ಲಿ ಮುಳುಗೋದು. ಅದಿಲ್ಲ ಅಂದ್ರೆ ನೀನ್ ಇರೋದೇ ಇಲ್ಲ, ನಂಗದ್ ಬೇಕೇ ಬೇಕು ಅನ್ಬಿಡೋದು ನಾವು. ಅದಷ್ಟು ಮುಖ್ಯ ಆಗ್ಬಿಡುತ್ತೆ ನಮ್ಗೆ. ಅದಿಲ್ಲ ಅಂದ್ರೆ ಊಟದಿಂದ ಬಿಟ್ಬಿಡ್ತೀವಿ ನಾವು ಒಂದೊಂದ್ಸರಿ ಕೋಪದಲ್ಲಿ ಅಲ್ವಾ? ಸೊ ಕ್ರೋಧದಿಂದ ಸಮೂಹ ಉಂಟಾಗುತ್ತದೆ, ಸಮೂಹದಿಂದ ಸ್ಮೃತಿಯು ಭ್ರಮೆ ಉಂಟಾಗುತ್ತೆ. ಸ್ಮೃತಿ ಅಂದ್ರೆ ಏನು? ಜ್ಞಾಪಕ ಶಕ್ತಿ ಹೋಗ್ಬಿಡುತ್ತೆ, ಮೆಮರಿ.
ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ. ಬುದ್ಧಿ ಅಂದ್ರೆ ಏನು? ವಿವೇಕ, ಏನ್ ಸರಿ ಏನ್ ತಪ್ಪು ಇದೆರಡು ಮರ್ತೋಗ್ಬಿಡ್ತೀವಿ, ವಿಶ್ಲೇಷಣೆ ಮರ್ತೋಗ್ಬಿಡ್ತೀವಿ, ಭ್ರಾಂತಿಗೊಳಗಾಗ್ಬಿಡ್ತೀವಿ. ಬುದ್ಧಿನಾಶವಾದಾಗ ಮನುಷ್ಯರು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ, ಅಂದ್ರೆ ಅವನು ಪತನಕ್ಕೊಳಗಾಗ್ತಾನೆ, ಮತ್ತೆ ಫಾಲ್ ಡೌನ್ ಅಲ್ವಾ. ಕೃಷ್ಣ ಹೇಳ್ತಾ ಇರೋದು 3 ಗುಣ ದಾಟಿ ಮೇಲೇರುವಂತಿದ್ದಾನೆ. ನಾವೀಗ ಒಂದು ವಿಷಯ ನೋಡಿದ್ವಿ, ವಿಷಯ ಇಷ್ಟ ಆಗೋಯ್ತು, ಆ ಇಷ್ಟ ಆಗಿ ಬೇಕು 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 ಅಂತ ಎಲ್ಲಾಯ್ತು, ಕೊನೆಗೆ ಕ್ರೋಧ, ಕ್ರೋಧದಿಂದ ಭ್ರಮೆ, ಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶ ಅನಶ್ವತಿ, ಫಾಲ್ ಡೌನ್. ಸೊ ಯಾಕೆ ನಾವು ಫಾಲ್ ಡೌನ್ ಆಗ್ತಾ ಇದೀವಿ? ಧ್ಯಾಯತ ವಿಷಯಾನ್ ಪುಂಸಃ, ವಿಷಯದ ಬಗ್ಗೆ ಆಸಕ್ತಿ, ವಸ್ತು ಬಗ್ಗೆ ಆಸಕ್ತಿ. ಓಕೆ, 63 64 ಅಲ್ವಾ, 64. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. 64 ಯಾರು ಓದ್ತೀರಾ? ಮತ್ತೆ ಜ್ಯೋತಿ. ಅನುವಾದ: ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಹರೇ ಕೃಷ್ಣ. ಅದು ಭಗವಂತನ ಪೂರ್ಣ, ಥ್ಯಾಂಕ್ ಯು ಮಾರಾಜಿ, ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ ಯಾವಾಗ ನಾವು ಇಂದ್ರಿಯಗಳನ್ನು ನಿಯಂತ್ರಿಸಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಾವೇನು ಭಗವಂತನ ಭಕ್ತಿ ಮಾರ್ಗದಲ್ಲಿ ಹೇಳ್ತೀವಲ್ವಾ, ನಿಯಮ ನಿಬಂಧನೆಗಳನ್ನ ಆಚರಿಸಬೇಕು. ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್. ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? ಇಷ್ಟ ಪ್ರಕ್ರಿಯೆ ಮಾರ್ಗದಲ್ಲಿ ನಾವು ಯಾವುದೇ ರೀತಿ ಒಂದು 4 ನಿಯಮಗಳೇನಪ್ಪ ಇದೆ. ಆಹಾರ ತಗೋಬೇಕಾದ್ರೆ ಭಗವಂತನಿಗೆ ಅರ್ಪಿಸಿರುವಂತ ಸಾತ್ವಿಕ ಆಹಾರ ತಗೋದು ಅಲ್ವಾ, ಮಾಂಸ ಭಕ್ಷಣೆ ಅವೆಲ್ಲ ಮಾಡದೇ ಇರೋದು ಅಲ್ವಾ. ಆಮೇಲೆ ಇಂಟಾಕ್ಸಿಕೇಶನ್ ಅಂದ್ರೆ ಚಾಯ್, ಕಾಫಿ ಅಥವಾ ಏನಾರು ನಶಾ ಪದಾರ್ಥಗಳನ್ನ ತ್ಯಜಿಸೋದು. ಆಮೇಲೆ ಯಾವುದೇ ರೀತಿ ಜೂಜು, ಅನೈತಿಕ ಸಂಬಂಧ ಇದ್ಯಾವುದು ಇಟ್ಕೊಳ್ದೇ ಇರೋದು. ಈ 4 ನಿಯಮಗಳನ್ನ ನಾವು ಆಚರಿಸ್ಕೊಂತ ಹೋದ್ರೆ ನಮ್ಮ ಜೀವನ ಇಡೀ, ಕೃಷ್ಣ ನಮ್ಗೇನಂತಾನೆ, ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. 4 ನಿಯಮಗಳನ್ನ ನಾವು ಆಚರಿಸ್ತಾ ಏನಾಗತ್ತೆ, ಭಗವಂತನ ಕೃಪೆ ನಮ್ಮೇಲಿರತ್ತೆ. ಸಾಧನ ಮಾಡ್ತಾ 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 ನಮಗೆ ಕೋಪ ಬರಲ್ಲ ಅಂತ ಅಲ್ಲ, ನಮ್ಗೆ ಆಸಕ್ತಿ ಇರಲ್ಲ ಅಂತ ಅಲ್ಲ, ವಸ್ತು ಬಗ್ಗೆ ನಮಗೂ ಆಸಕ್ತಿ ಇರತ್ತೆ, ಭಕ್ತಾದಿಗಳಿಗೆ ಕೂಡ. ಬಟ್ ಅವರು ನಿಯಮಗಳನ್ನ ಆಚರಿಸ್ತಾ ಇರೋದ್ರಿಂದ, ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ಇರೋದ್ರಿಂದ, ಕೃಷ್ಣನ್ ದಯೆಯಿಂದ ಆಟೋಮ್ಯಾಟಿಕಲಿ ಅವರಿಗೆ ಕಂಟ್ರೋಲ್ ಇರುತ್ತೆ, ಒಂದು ಕಂಟ್ರೋಲ್ ಅಲ್ಲಿ ಇರ್ತಾರೆ. ಅದನ್ನ ಹೇಳ್ತಾರೆ, ಅದರ್ವೈಸ್ ಸಾಧ್ಯ ಇಲ್ಲ. ಭಗವಂತನ ಕೃಪೆ ಇಲ್ಲ ಅಂದ್ರೆ, ಭಗವಂತನ ಸಹಾಯ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ನಾವು ಫಾಲ್ ಡೌನ್ ಆಗ್ಬಿಡ್ಬೋದು, ಯಾವಾಗ ಬೇಕಾದ್ರೂ ನಮ್ಗೆ ಭೌತಿಕ ಪ್ರಪಂಚ ನಮ್ಮನ್ನ ಅಲ್ಗಾಡ್ಸ್ಬಿಡ್ಬೋದು. ಅಷ್ಟು ಪವರ್ಫುಲ್ ಕೃಷ್ಣನ ಬಹಿರಂಗ ಶಕ್ತಿ. ಬಟ್ ಕೃಷ್ಣನ ಅಂತರಂಗ ಶಕ್ತಿ ಅಂದ್ರೆ ಭವನ ಭಕ್ತಿ, ಅದು ಎಷ್ಟು ಕೋಮಲ ಅಂದ್ರೆ, ಅದೆಷ್ಟು ಎಷ್ಟು ಸ್ಟ್ರಾಂಗ್ ಅಂದ್ರೆ ಕೃಷ್ಣನ್ ಭಕ್ತಿ, ಅದ್ರಲ್ಲಿ ನಾವು ಅಚಲವಾಗಿ ನಿಂತ್ಕೋಬೇಕು. ಇಲ್ಲಪ್ಪ ನನ್ ಭಕ್ತಿ ನನ್ ಒಳ್ಳೇದಿದು, ಇದು ನನ್ ಒಳ್ಳೇದಕ್ಕೋಸ್ಕರ ಕೃಷ್ಣ ಕೊಟ್ಟಿರೋದು ಮಾರ್ಗ, ಇದು ನನಗೆ, ಇದು ನಂಗೆ ತೋರ್ಸ್ಕೊಟ್ಟಿರೋ ಮಾರ್ಗ, ಇದು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ಗೆ ಎಲ್ಲೇ ಹೋಗಿದ್ರು ನಾನು ಮಾಡೇ ಮಾಡ್ತೀನಿ, ನಾನು ಜಪ ಮಾಡೇ ಮಾಡ್ತೀನಿ, ನನ್ನ ನಿಯಮಗಳನ್ನ ಆಚರಿಸ್ತೇನೆ. ಎಷ್ಟೇ ಡಿಸ್ಟರ್ಬಿಂಗ್ ಕಂಡೀಷನ್ ಇರಬಹುದು, ಪೂರ್ತಿ ನಾವು ಪ್ರಯತ್ನ ಹಾಕ್ಬೋದು, ಸಿನ್ಸಿಯರ್ ಆಗಿರೋದು ಅಲ್ವಾ. ಅದು ಕೃಷ್ಣ ಹೇಳ್ತಾರೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರ್ ಅಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಏನಂತಾನೆ ಕೃಷ್ಣ 65ನೇ ಶ್ಲೋಕದಲ್ಲಿ, ಯಾರುತ್ತೀರಾ? ಓದಿ ಮಾತಾಜಿ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗಿರುವುದು, ಬೇಗನೆ ಸ್ಥಿರವಾಗುವುದು ಅಲ್ವಾ ಮಾತಾಜಿ, ಬೇಗನೆ ಸ್ಥಿರವಾಗುವುದು. 66ನೇ ಶ್ಲೋಕ, ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಇಷ್ಟು ಒಳ್ಳೆ ಶ್ಲೋಕ. 66ನೇ ಶ್ಲೋಕ ಏನಂತಾರೆ, ಯಾರು ಓದ್ತೀರಾ? ಸುಧಾ ಮಾತಾಜಿ ಓದ್ತೀರಾ?
ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರನೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಅದು ಹ್ಮ್. ಅದು ಮಾತು ಮಿಸ್. ಶಾಂತಿ ಇಲ್ಲದವನಿಗೆ ಸುಖ ಎಲ್ಲಿ? ಶಾಂತಿ ಇರ್ಬೇಕು ನಮಗೆ ಜೀವನದಲ್ಲಿ. ನಾವೆಲ್ಲ ಒದ್ದಾಡ್ತಾ ಇರೋದು ಸುಖಕ್ಕೆ. ಸುಖ ಯಾವಾಗ ಬರುತ್ತೆ? ಶಾಂತಿಯಿಂದ ಇದ್ದಾಗ ಸುಖ ಬರುತ್ತೆ. ಬಟ್ ಆ ಶಾಂತಿ ಸುಖ ಎಲ್ಲಿ ಸಿಗತ್ತೆ ನಮಗೆ? ಅದ್ ನಮಗೆ ಗೊತ್ತಿಲ್ಲ ಆಕ್ಚುಲಿ. ನಾವೆಲ್ಲ ಹುಡುಕ್ತಾ ಇದೀವಿ ಶಾಂತಿ ಸುಖ ಎಲ್ಲಿ ಸಿಗತ್ತೆ ಅಂದ್ರೆ ಜಾಬ್ ತಗೊಳ್ಳೋದ್ರಿಂದನೋ, ಮನೆ ಮಾಡೋದ್ರಿಂದನೋ, ಮದುವೆ ಆಗೋದ್ರಿಂದನೋ ಎಲ್ಲೋ ಸಿಗತ್ತೆ ಅಂತ ಭಾವಿಸ್ತೀವಿ. ಆಕ್ಚುಲಿ ಅಲ್ಲೂ ಇಲ್ಲ. ಅಲ್ಲೆಲ್ಲ ಇನ್ನೂ ಜಾಸ್ತಿ ನಮ್ಗೆ ಡಿಸ್ಟರ್ಬ್ ಆಗತ್ತೆ ನಮ್ಮ ಮೈಂಡ್. ಅಲ್ಲ, ನಮ್ ಶಾಂತಿ ಇನ್ನೂ ಹೋಗತ್ತೆ ಆಕ್ಚುಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರನೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರೋದಿಲ್ಲ. ಯಾರು ಕೃಷ್ಣ ಪ್ರಜ್ಞೆದಲ್ಲಿ ಇಲ್ವೋ ಅವರಿಗೆ ಪರ್ಮನೆಂಟ್ ಪೀಸ್ ಅನ್ನೋದು ಇರೋದಿಲ್ಲ, ಸುಖ ಶಾಂತಿ ಅನ್ನೋದು ಇರೋದಿಲ್ಲ. ಇವುಗಳೆಲ್ಲ ಇವುಗಳಿಲ್ಲದೆ ಶಾಂತಿ ಇಲ್ಲ, ಶಾಂತಿ ಇಲ್ಲದವನಿಗೆ ಸುಖವಿಲ್ಲ. ಸೊ ಅದಕ್ಕೆ ಭಗವಂತನ ಭಕ್ತಿ ಮಾರ್ಗ ಅಂದ್ರೆ ಕೃಷ್ಣ ನನ್ನ ಆಪ್ತ ಮಿತ್ರಪ್ಪ. ಇವು ನನ್ನ ಜೀವನದ ಸಂಗಾತಿ. ನನ್ನ ಪ್ರತಿ ಜನ್ಮದಲ್ಲೂ ಭಗವಂತ ನನ್ನ ಜೊತೆ ಇದ್ದಾನೆ ಪರಮಾತ್ಮ ರೂಪದಲ್ಲಿ. ಅಂತವನ ಸಾಂಗತ್ಯ ಬಯಸ್ಬೇಕಾ ಅಥವಾ ಈ ಪ್ರಪಂಚದ ಸಾಂಗತ್ಯ ಬಯಸ್ಬೇಕಾ? ಈ ಪ್ರಪಂಚದ ಮನುಷ್ಯರ ಸಾಂಗತ್ಯ ಬಯಸ್ಬೇಕು ಅಲ್ಲ. ಈ ವಿಶ್ಲೇಷಣೆ ಮಾಡೋದಕ್ಕೆ ನಮಗೆ ಬರ್ಬೇಕು. ಕೃಷ್ಣ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಯಾವಾಗ ಬರ್ತಾನೆ ನನ್ನ ಆಪ್ತ ಮಿತ್ರ ಅಥವಾ ನನ್ನ ಆಪ್ತ ಮಿತ್ರಳು ಅಲ್ವಾ? ನಮ್ಮ ಮಗು ಯಾವಾಗ ವಾಪಸ್ ಬರುತ್ತೆ ಮನೆಗೆ ಅಲ್ವಾ? ನಾವು ನೋಡಲ್ವಾ ಎಷ್ಟೊಂದ್ ಸರಿ ಕಾಲೇಜ್ ಬಂದಾಗ ಮಕ್ಕಳನ್ನ ಹಾಸ್ಟೆಲ್ಗೆ ಕಳಿಸ್ತೀವಿ. ಹಾಸ್ಟೆಲ್ಗೆ ಹೋಗಿ ಎಷ್ಟೊಂದ್ ತಿಂಗಳಾದ್ಮೇಲೆ ಯಾವಾಗ್ಲೂ ರಜಾ ಬಂದಾಗ ಮನೆಗೆ ಬರ್ತಾರೆ ಮಕ್ಕಳು. ತಂದೆ ವೇಟ್ ಮಾಡಿರ್ತಾರೆ, ಅರೆ ಯಾವಾಗ ಬರ್ತೀಯ ನೀವು? ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಯಾವಾಗ ಬರ್ತೀಯ ಮನೆಗೆ, ಯಾವಾಗ ಬರ್ತೀಯ ಮನೆಗೆ, ಯಾವಾಗ ರಜಾ ಇದೆ, ಯಾವಾಗ ಕಾಲೇಜ್ ರಜಾ ಇದೆ ಅಲ್ವಾ? ಅದೇ ತರ ತಂದೆ ತಾಯಿ ಅಷ್ಟು ಆಸೆ ಪಟ್ಟಂಗೆ ಕೃಷ್ಣನು ಅದೇ ತರ ಯಾವಾಗ ಬರ್ತಾಳೆಯೋ ನನ್ನ ಮನೆಗೆ ವಾಪಸ್. ನಮಗೂ ಅದೇ ಇರ್ಬೇಕು ಕಾಳಜಿ. ನಾನು ಯಾವಾಗ ನನ್ನ ಭಗವಂತನ ನಾವಾಗ ನಾನು ವಾಪಸ್ ಹೋಗ್ತೀನಿ, ಯಾವಾಗ ನಾನು ಇಲ್ಲಿ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ನಾನು ವಾಪಸ್ ನನ್ನ ಭಗವಂತನ ನಾವಾಗ ಹೋಗ್ತೀನಪ್ಪ. ನಮ್ಗೆ ಅದಿರ್ಬೇಕು ಆಲೋಚನೆ. ಅದೇ ನಮ್ಮ ಗೋಲ್ ಇರ್ಬೇಕು ನಮ್ಮ ಮೈಂಡ್ ಅಲ್ಲಿ. ಅದೆಲ್ಲ ಹೇಳ್ತಾರೆ ಕೃಷ್ಣನ ನಮ್ಮ ಪರಮ ಏನಂತಾರೆ ಸುಹೃದ್ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಶ್ಲೋಕ 5ನೇ ಅಧ್ಯಾಯದಲ್ಲಿ ಬರುತ್ತೆ ಒಂದು ಶ್ಲೋಕ, ತೋರಿಸ್ತೀನಿ ನನಗೆ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ ಸುಹೃತಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯ. ಶಾಂತಿ ಯಾವಾಗ ಸಿಗತ್ತೆ? ಭಗವಂತ ಸರ್ವಲೋಕದ ಮಹೇಶ್ವರ, ನಮ್ಮ ಸುಹೃದ್, ನಮ್ಮ ಹಿತೈಷಿ ಇವನೇ. ಅವನ ಭಕ್ತಿ ಮಾಡಿದ್ರೆ ನನ್ಗೆಲ್ಲ ಒಳ್ಳೇದಾಗತ್ತೆ. ನಮ್ಗೆಲ್ಲ ಬುದ್ಧಿಶಕ್ತಿ ಕೊಡ್ತಾನೆ ಈ ಪ್ರಪಂಚ ನಡ್ಸೋದಿಕ್ಕೆ, ನನ್ ಮನೆ ನಡ್ಸೋದಿಕ್ಕೆ, ನನ್ ಮಕ್ಕಳು ನೋಡ್ಕೊಳ್ಳೋದಿಕ್ಕೆ, ನನ್ ಜೀವನ ಸಾಕ್ಸೋದಿಕ್ಕೆ ಅಂತ ನಮಗೆ ದೃಢ ನಂಬಿಕೆ ಇರ್ಬೇಕು. ಅಂದ್ರೆ ಅವನ್ ಬಿಟ್ಟು ಯಾರಿದಾರ ನಮ್ಗೆ ಆಕ್ಚುಲಿ ಹೇಳಿ? ಯಾರು ಕೊಡ್ತಾರ ನಮ್ಗೆ ಶಕ್ತಿ? ಯಾರು ಕೊಡ್ತಾರ ನಮ್ಗೆ ಬುದ್ಧಿಶಕ್ತಿ? ಅವನೇ ಇರತ್ತೆ ನಮ್ಗೆ. ಅವನಿಲ್ಲ ಅಂದ್ರೆ ನಮ್ಗೆ ಏನು ಇಲ್ಲವೇ ಇಲ್ಲ ಅಲ್ವಾ? ಸೊ ಭಗವಂತನ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು, ಮತ್ತಾರ ಮೇಲೂ ಅಲ್ಲ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವಾಂಬಸಿ. 67ನೇ ಶ್ಲೋಕ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಏನಂತಾರೆ ನಮ್ಮ ಮನಸ್ಸು ಯಾವುದಕ್ಕೂ ಹೋಗೋದಿಕ್ಕೆ, ಜಾರ ಹೋಗೋದಿಕ್ಕೆ ಬಿಡಬಾರ್ದು. ಒಂದು ಇಂದ್ರಿಯದ ವಸ್ತು ಮೇಲೆ ಕೂಡ ನಾವು ಏನಾದ್ರು ಬಿಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಭೌತಿಕ ವಸ್ತು ನಮ್ಗೆ ತುಂಬಾ ಇಷ್ಟ ಇದೆ ಅನ್ಕೋಣ. ಫಾರ್ ಎಕ್ಸಾಂಪಲ್ ಟಿವಿ ನೋಡೋದಿರ್ಬೋದು. ಎಲ್ಲ ನಾವು ಚೆನ್ನಾಗಿ ಮಾಡ್ತಾ ಇದೀವಿ, ಬಟ್ ಟಿವಿ ನೋಡೋದ್ ನಾನು ಬಿಡಕ್ಕಾಗಲ್ಲಪ್ಪ. ಅಥವಾ ಎಲ್ಲ ನಾವು ಮಾಡ್ತಾ ಇದೀವಿ, ನಾವು ಚಾಯ್ ಕುಡಿಯೋದ್ ಬಿಡಕ್ಕಾಗಲ್ಲಪ್ಪ ಅಂತ ಹೇಳಿದ್ವಿ ಅನ್ಕೊಳ್ಳಿ. ಅಷ್ಟೇ ಸಾಕು ನಮ್ನ ಎಳ್ಕೊಂಡು ಹೋಗೋದಿಕ್ಕೆ, ಭೌತಿಕ ಪ್ರಪಂಚಕ್ಕೆ, ಮಾಯದಲ್ಲಿ ಎಳ್ಕೊಂಡು ಹೋಗೋದಿಕ್ಕೆ, ಕೃಷ್ಣನಿಂದ ದೂರ ಮಾಡೋದಿಕ್ಕೆ ಆ ಒಂದು ಸಾಕು. ಅದಕ್ಕೆ ನಮ್ಮ ಇಂದ್ರಿಯಗಳನ್ನ ಆದಷ್ಟು ಕಂಟ್ರೋಲ್ ಇಟ್ಕೋಬೇಕು ನಾವು. ಅಂದ್ರೆ ಆದಷ್ಟು ಕೃಷ್ಣನ ಕೇಂದ್ರೀಕರಿಸ್ಬೇಕು. ಭಗವಂತ ಕೊಟ್ಟರೆ ನಿಯಮಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಆ ಮನಸ್ಸು ಜಾರೋಗ್ಬಿಡುತ್ತೆ. 68 ಅಲ್ವಾ? ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾನಿಂದ್ರಿಯಾರ್ಥೇಭ್ಯಸ್ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಏನಂತಾನೆ ಭಗವಂತ ಇಲ್ಲಿ 68ರಲ್ಲಿ?
ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಅವನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಇಂದ್ರಿಯಗಳನ್ನ ಇಂದ್ರಿಯ ವಿಷಯದಿಂದ ತಡೆದಿಡ್ಕೋಬೇಕು. ಇಂದ್ರಿಯಗಳನ್ನ ಇಂದ್ರಿಯ ವಸ್ತುವಿಂದ ನಾವು ದೂರ ಮಾಡಬೇಕು. ಯಾಕಂದ್ರೆ ಇಂದ್ರಿಯ ಅನ್ನೋದು ನಮ್ನ ಕೆಳಗಡೆ ಬೀಳೋದಿಕ್ಕೆ ಕಾರಣ, ನಮ್ನ ಫಾಲ್ ಡೌನ್ ಮಾಡೋದಿಕ್ಕೆ ಇಂದ್ರಿಯಗಳು ತುಂಬಾ ಪವರ್ಫುಲ್ ಆಗಿರುತ್ತೆ. ಅಂತ ವ್ಯಕ್ತಿ ನಿಶ್ಚಯವಾಗಿ ಸ್ಥಿರ ಬುದ್ಧಿಯವನು ಅಂತ ಪ್ರಶ್ನೆ. 69 ಲಾಸ್ಟ್ 3 ಶ್ಲೋಕ ಮುಗಿಸ್ಬಿಡೋಣ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ತುಂಬಾ ಒಳ್ಳೆ ಶ್ಲೋಕ ಇದು. ಎಲ್ಲಾ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲಾ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ. ಏನಂತಿದ್ದಾರೆ? ಭಗವಂತನ ಭಕ್ತಿ ಮಾರ್ಗದಲ್ಲಿ ಮಾಡ್ತಿರೋರಿಗೆ ಅವ್ರು ಎಚ್ಚರ ಇದ್ದಾಗ, ಅಂದ್ರೆ ಬೆಳಗಿನ ಜಾವನ್ ಬ್ರಹ್ಮ ಮುಹೂರ್ತನ ಹೇಳ್ದಂಗೆ 4 ಗಂಟೆ ಎದ್ದಿದ್ದಾಗ ಬಾಕಿಯವರೆಲ್ಲ ಕರ್ಮಿಗಳು ಏನ್ ಮಾಡಿದ್ರೆ ಮಲಗಿರ್ತಾರ ಅವ್ರು ಅಲ್ವಾ. ರಾತ್ರಿ ಬೇಗ ಭಕ್ತಾದಿಗಳು ಬೇಗ ಮಲ್ಕೋತಾರೆ ರಾತ್ರಿ ಅಲ್ವಾ. 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ, 9 ಗಂಟೆ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. 11 ಗಂಟೆ ಮ್ಯಾಕ್ಸಿ ಮಲಗಿದಾಗ ಏನಾಗತ್ತೆ, ಬಾಕಿಯವರೆಲ್ಲ ಎದ್ದಿರ್ತಾರೆ, ಹೊರಗಡೆ ಪ್ರಪಂಚ ಎದ್ದಿರ್ತಾರೆ ಅಲ್ವಾ. ಕೃಷ್ಣ ಭಕ್ತಿ ಮಾಡ್ತಿರ್ತಾರೆ ಇವರು, ಬಟ್ ಅವರು ಆಪೋಸಿಟ್ ಮಾಡಿರ್ತಾರೆ. ಸೊ ಇವರಿಬ್ರು ಆಪೋಸಿಟ್ ಅಂತ ಹೇಳ್ತೇನೆ. ಕೃಷ್ಣ ಭಕ್ತರು ಅಭಕ್ತರಿಗೆ, ಹೊರಗಡೆ ಪೀಪಲ್ಗೆ ವ್ಯತ್ಯಾಸ ಇದೆ. ಈ ತರ ಇವ್ರು ಮಾಡಿದಾಗ ಅವ್ರು ಅದನ್ನ ಮಾಡೋದಿಲ್ಲ, ಇವ್ರು ಮಲಗಿದ್ದಾಗ ಅವ್ರು ಎದ್ದಿರ್ತಾರೆ, ಇವ್ರು ಎದ್ದಿದ್ದಾಗ ಅವ್ರು ಮಲಗಿರ್ತಾರೆ. ಬಟ್ ಆಕ್ಚುಲಿ ಏನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದಿರ್ಬೇಕು, ರಾತ್ರಿ ಮಲಗಬೇಕು. ಬಟ್ ಹೊರಗಡೆ ಪ್ರಪಂಚ ಉಲ್ಟಾ ಮಾಡುತ್ತೆ, ಆಯ್ತಾ. ಅದು ಅಪೂರ್ಯಮಾನಂ ಅಚಲ ಪ್ರತಿಷ್ಠಾಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಸಶಾಂತಿಂ ಆಪ್ನೋತಿ ನ ಕಾಮಕಾಮಿ. 70 ಶ್ಲೋಕ ಅನುವಾದ ಇರುತ್ತೀರಾ? ನಾನು ಓದ್ಲಾ ಮಾತಾಜಿ? ಜೋಡಿ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲುಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸಿದವನಿಗೆ ಶಾಂತಿ ದೊರೆಯಲಾರದು. ಏನಂತಿದ್ದಾರೆ ಇಲ್ಲಿ? ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರು ಶಾಂತವಾಗಿರುವ ಸಾಗರ. ಸಾಗರ ಹೇಗಿರುತ್ತೆ? ಅದು ಶಾಂತವಾಗಿರುತ್ತೆ, ಯಾವತ್ತೂ ಅದು ಓವರ್ಫ್ಲೋ ಆಗೋದಿಲ್ಲ, ಹೊರಗೆ ಬಂದ್ಬಿಡೋದಿಲ್ಲ, ಶಾಂತವಾಗಿರುತ್ತೆ. ಅದೇ ರೀತಿ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು, ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಬರ್ಬೇಕು ಅವನಿಗೆ. ಆಸೆಗಳು ಬಂದಾಗ ಅವನು ಅದನ್ನ ಹ್ಯಾಂಡಲ್ ಮಾಡಕ್ ಬರ್ಬೇಕು. ಆ ಆಸೆಗಳನ್ನ ಯಾವ ತರ ಚಾನಲೈಸ್ ಮಾಡ್ಬೇಕು, ಹೇಗೆ ಅದನ್ನ ತಡೆ ಹಿಡಿಬೇಕು ಅನ್ನೋದು ತಿಳ್ಕೊಬೇಕು ಅವನಿಗೆ, ಆ ಅರಿವಿರ್ಬೇಕು. ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ಇದೆ. ಯಾಕಂದ್ರೆ ಎಲ್ಲಿವರೆಗೂ ನಾವು ಆಸೆಗಳನ್ನ ತೀರಿಸ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮ್ ಶಾಂತಿಯಿಂದ ಇರೋದಕ್ಕೆ ಬಿಡೋದಿಲ್ಲ. ಜಸ್ಟ್ ಲೈಕ್ ಹೆಂಗೆ ಬೆಂಕಿದಲ್ಲಿ, ಅಗ್ನಿದಲ್ಲಿ ನಾವು ತುಪ್ಪ ಹಾಕ್ದಂಗೆ, ತುಪ್ಪ ಹಾಕಿದ್ರೆ ಬೆಂಕಿ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗತ್ತೆ. ಆಸೆಗಳು ಹಾಗೆ, ಆಸೆಗಳು ಹಾಗೆ. ಒಂದ್ ಆಸೆ ತೀರಿಸ್ತೀವ, ಇನ್ನೊಂದ್ ಆಸೆ ಬರುತ್ತೆ, ಮತ್ತೊಂದ್ ಆಸೆ, ಮತ್ತೊಂದ್ ಆಸೆ, ಮತ್ತೊಂದ್ ಆಸೆ, ಮತ್ತೊಂದ್ ಆಸೆ, ಕೊನೆ ಇಲ್ಲದ ಆಸೆ ಅದು. ಭೌತಿಕ ಆಸೆ ಅನ್ನೋದು ಕೊನೆ ಇಲ್ಲದ ಆಸೆ, ಆಸೆಗೆ ಅಂತೆ ಇಲ್ಲ. ಆ ಆಸೆಗಳಿಂದ ನಮ್ನ ಮತ್ತೆ ಮತ್ತೆ ಈ ಪ್ರಪಂಚಕ್ಕೆ ಸಿಗಾಕ್ಸ್ತಾ ಇದೆ. ಈ ಪ್ರಪಂಚದಲ್ಲಿ ಇರೋದು ಎಷ್ಟು ಕಠಿಣವಾಗಿದೆ ನಮಗ್ ಗೊತ್ತು, ಬಟ್ ನಮ್ಮ ಮನಸ್ಸಿನ ಒಂದು ದೌರ್ಬಲ್ಯತೆಯಿಂದ ನಾವು ಜಾರೋಗ್ತಾ ಇದ್ದೀವಿ. ಅದಕ್ಕೆ ಕೃಷ್ಣ ಎಚ್ಚರಿಕೆ ಕೊಡ್ತಾ ಇರೋದು ನಮ್ಗೆ. ಮನಸ್ಸಿನ ಆಸೆಗಳಿಗೆ ನಾವು ಜಾರೋ ಕೊಡ್ಬಾರ್ದು, ಅದರ ವಶಕ್ಕೆ ನಾವು ಹೋಗ್ಬಾರ್ದು. ಒಂದನೇ ಶ್ಲೋಕ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಂ ಅಧಿಗಚ್ಚತಿ. ಏನಂತ ಭಗವಂತ? ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಗಳನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಏನಂತಾನೆ ಕೃಷ್ಣ? ಎಷ್ಟೆಲ್ಲ ವಿಷಯ ಹೇಳ್ತೇನೆ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಗಳನ್ನು ತ್ಯಜಿಸುತ್ತಾನೆ, ಇಂದ್ರಿಯ ಬಯಕೆ ನಾವು
ಆಸೆಗಳನ್ನ ತ್ಯಜಿಸಕ್ಕೆ ಶುರು ಮಾಡ್ಬೇಕು. ಅಂದ್ರೆ ಇದು ಭೌತಿಕ ಆಸೆ ಆದ್ರೆ ಇಮಿಡಿಯೇಟ್ಲಿ ನಾವು ರಿಜೆಕ್ಟ್ ಮಾಡ್ಬೇಕು, ತ್ಯಜಿಸ್ಬೇಕು. ಅಂಡ್ ಯಾವ ಒಂದು ಬಯಕೆಗಳಿಂದ ಮುಕ್ತನಾಗಿ ಬದುಕ್ತಾನೋ, ನಂಗೆ ಏನೋ ಬೇಕು ಅನ್ನೋ ಕೋರಿಕೆಯಿಂದ ಜೀವನ ಮಾಡೋದಲ್ಲ, ಕೋರಿಕೆಗಳನ್ನ ಇಟ್ಕೊಂಡು ಡ್ರೀಮ್ಸ್ ಇಟ್ಕೊಂಡು ಡ್ರೀಮ್ ವರ್ಲ್ಡ್ ಇರೋದಲ್ಲ. ಇದೇನು ಕನಸಿನ ಲೋಕ ಅಲ್ಲ, ಇದು ನಿಜವಾದ ಲೋಕ ಇದು ಅಲ್ವಾ. ಕನಸುಗಳನ್ನ ಕಾಣ್ಕೊಂಡು ಜೀವನ ಮಾಡೋದಲ್ಲ. ನಮ್ದು ಒಂದೇ ಕನ್ಸಿರ್ಬೇಕು, ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ. ಅದೇ ಗುರಿ ಇಟ್ಕೊಂಡು ಅದಕ್ಕೆ ಸಾಧಿಸ್ಬೇಕು ಅಲ್ವಾ. ಇಲ್ಲಿ ಏನೋ ನಾವು ಪೈಲಟ್ ಆಗ್ತೀವಿ, ಸೈಂಟಿಸ್ಟ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, ದೊಡ್ಡ ಮನೆ ಮಾಡ್ಕೋತೀನಿ, ಸುಖವಾಗಿರ್ತೀನಿ ಅಂತ ಅನ್ಕೊಂಡ್ರೆ ಅದು ಕನ್ಸು ಅಷ್ಟೇ. ಅದು ಸುಖವಾಗಿ ನಾವ್ ಎಲ್ಲೂ ಇರಕ್ಕಾಗಲ್ಲ, ಯಾವ ಹುದ್ದೆದಲ್ಲೂ ಇರಕ್ಕಾಗಲ್ಲ, ಸ್ವರ್ಗದಲ್ಲೂ ಇಲ್ಲ ಅದು ಅಲ್ವಾ. ಸೊ ಅಂತ ಒಂದು ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೆ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ. ಒಡೆತನ ಅಂದ್ರೆ ಓನರ್ಶಿಪ್ ಅಲ್ವಾ, ನಂದು, ನನಗ್ ಸೇರಿದ್ದು, ನನ್ ಮಕ್ಕಳು, ನನ್ ಗಂಡ, ನನ್ ಮನೆ, ನಂದು, ನನ್ನ ಆಸ್ತಿ, ನನ್ನ ಸಂಪತ್ತು ನಂದು. ಒಡೆತನದ ಭಾವ ಇರಬಾರ್ದು ನಮ್ಗೆ, ಒಂದು ಪ್ರೊಪ್ರೈಟರ್ಶಿಪ್ ಇರಬಾರ್ದು. ಇದು ಕೃಷ್ಣಂಗ್ ಸೇರಿದ್ದು, ಭಗವಂತಂಗ್ ಸೇರಿದ್ದು, ನಂದಲ್ಲ. ನನಗೇನೋ ಸ್ವಲ್ಪ ಕೊಟ್ಟಿದ್ದಾನೆ ಕೃಷ್ಣ, ಅವನ ಕರುಣೆಯಿಂದ ಕೊಟ್ಟಿದ್ದಾನೆ. ಜಸ್ಟ್ ಲೈಕ್ ನಾವು ಇದಕ್ಕೆ ಎಕ್ಸಾಂಪಲ್ ಯಾವಾಗ ಬ್ಯಾಂಕ್ ಕ್ಯಾಶಿಯರ್ ಬಗ್ಗೆ ಹೇಳ್ತೀವಲ್ಲ, ಬ್ಯಾಂಕ್ ಕ್ಯಾಶಿಯರ್ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ, ಬಟ್ ಅದು ಯಾವ್ದು 1 ರೂಪಾಯಿನೂ ಅವನದಲ್ಲ, ಎಲ್ಲದಕ್ಕೂ ಲೆಕ್ಕ ಕೊಡ್ಬೇಕು, ರೈಟ್. ಅದೇ ರೀತಿ ಜೀವನದಲ್ಲೂ ಅಷ್ಟೇ, ಇದು ಎಲ್ಲ ನಮಗೆ ಕೊಟ್ಟಿದ್ದಾನೆ ಕೃಷ್ಣ. ನನಗ್ ಸೇರಿದ್ದು ಅಂತ ಭಾವಿಸಿದ್ರೆ ನಮ್ಮ ಮೇಲೆ ಅದ್ರ ಮೇಲೆ ಮೋಹ ಬಂದ್ಬಿಡುತ್ತೆ, ನಂದು ಅಂತ ಭಾವನೆ ಬಂದ್ಬಿಡುತ್ತೆ. ಭಗವಂತಂಗ್ ಸೇರಿದ್ದು ಅಂದ್ರೆ ಆಟೋಮ್ಯಾಟಿಕಲ್ ಮೋಹ ಇರತ್ತ? ಮೋಹ ಆಟೋಮ್ಯಾಟಿಕಲಿ ಇರಲ್ಲ. ಭಗವಂತಂಗ್ ಸೇರಿದ್ದು ಭಗವಂತ ನೋಡ್ಕೋತಾನೆ. ಅದಕ್ಕೆ ನಾನು ಏನ್ ಕಾರ್ಯ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ, ನನ್ನ ಜವಾಬ್ದಾರಿ ಇದು ಮಾಡ್ಬೇಕು, ಇದನ್ನ ನಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ. ಆ ತರ ಯೋಚನೆ ಮಾಡ್ಬೇಕು. ಒಂದ್ಸರಿ ನಾವು ಓನರ್ಶಿಪ್ ಅನ್ಕೊಂಡ್ಬಿಟ್ರೆ ನಮ್ದು ಅನ್ಸಿದ ತಕ್ಷಣ ನಮ್ಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅದನ್ನ ಕಳಿಸ್ಕೊಳ್ಳೋದು ತುಂಬಾ ಕಷ್ಟ. ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನು ಮತ್ತು ಅಹಂಕಾರ ರಹಿತನಾಗಿದ್ದಾನು, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಅಹಂಕಾರ ಬಿಟ್ಟು ಜೀವನ ಮಾಡ್ತು. ಅಹಂಕಾರ, ನಾನು ಗ್ರೇಟ್, ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ, ನಾನು ಆ ವ್ಯಕ್ತಿ, ನಾನಿದು, ನಾನು ಬಗ್ಗೆ ಹೇಳೋನು. ನಾನು ಅನ್ನೋದು ನಾವು ಬಿಡ್ಬೇಕು, ಅಹಂ ಅನ್ನೋದು ಕಮ್ಮಿ ಮಾಡ್ಕೋಬೇಕು. ಅದು ಕ್ರಮೇಣ ಆಗತ್ತೆ, ಅದು ಭಕ್ತಿ ಮಾಡ್ತಾ ಆಗತ್ತೆ. ಅದಕ್ಕೆ ಭಕ್ತಿ ಮಾಡೋದು ಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇರೋದು. ಆ ಭಕ್ತರ ಸಾಂಗತ್ಯ, ಯಾತ್ರಾ ಹೋಗೋದು, ದೇವಸ್ಥಾನ ಕ್ಲೀನ್ ಮಾಡೋದು, ದೇವಸ್ಥಾನದಲ್ಲಿ ಸೇವೆ ಮಾಡೋದು. ನಾವು ಮನೆ ಮಾಡ್ತೀವಲ್ಲ, ಮನೆ ಸೇವೆ ಮಾಡ್ತೀವಿ, ಮನೆಯವ್ರ ಸೇವೆ ಮಾಡ್ತೀವಿ. ಕೃಷ್ಣನ್ ಸೇವೆ, ಕೃಷ್ಣನ್ ಮನೆ ಸೇವೆ ಮಾಡ್ಬೇಕು ನಾವು. ಕೃಷ್ಣನ್ ಮನೆ ಅಂದ್ರೆ ದೇವಸ್ಥಾನ ಸೇವೆ ಅಲ್ವಾ. ನಾವ್ ಯಾವಾಗ ಅಲ್ಲಿ ಸೇವೆ ಮಾಡ್ತೀವೋ ಆಗ ನಮ್ಮಲ್ಲಿ ಈ ಪರಿಶುದ್ಧತೆ ಬರುತ್ತೆ. ಇದೆಲ್ಲ ಕಮ್ಮಿ ಆಗತ್ತೆ, ನಮ್ಮಲ್ಲಿರೋ ಅಹಂ ಹೋಗತ್ತೆ, ಆಸೆಗಳಿಗೆ ಅಂತ ಆಗತ್ತೆ, ಭೌತಿಕ ಆಸೆಗಳು ಕಮ್ಮಿ ಆಗತ್ತೆ, ಆಧ್ಯಾತ್ಮಿಕ ಆಸೆ ಬೆಳೆಯುತ್ತೆ. ನಾನು ಕೃಷ್ಣನ್ ಸೇವೆ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಒಳ್ಳೆ ಭಕ್ತಳಾಗಿ ಅನ್ಸ್ಕೋಬೇಕು. ನನ್ ಬುದ್ಧಿ ಶಕ್ತಿ ಎಲ್ಲ ಕೃಷ್ಣನ್ ಸೇವೆಗೆ ನಾನು ಮುಡುಪಾಗಿರ್ತೀನಿ, ಅವನ್ ಸೇವೆ ನಾನು ಚೆನ್ನಾಗಿ ಮಾಡ್ತೀನಿ, ಅದು ನನ್ನ ಜೀವನದ ಗುರಿ ಅಲ್ವಾ. ನನ್ನ ಮಕ್ಕಳನ್ನ ಬೆಳೆಸ್ತೀನಿ, ಒಳ್ಳೆ ಮಾರ್ಗದಲ್ಲಿ ಬೆಳೆಸ್ತಾರೆ, ಒಳ್ಳೆ ಭಕ್ತರಾಗಬೇಕು. ಅದಕ್ಕೆ ಎಲ್ಲಾ ತರ ನಾನು ಪ್ರಯತ್ನ ಆಗ್ತೀನಿ. ಯಾವಾಗ್ಲೂ ಅವ್ರನ್ನ ವಾಚ್ ಮಾಡ್ತೀನಿ ನಾನು, ಅವ್ರ ಮಾಯದಲ್ಲಿ ಸಿಗಾಕೊಳ್ತಿದ್ದಂಗೆ. ಮಾಯದಲ್ಲಿ ಸಿಗಾಕೊಂಡ್ರು ಅಂದ್ರೆ ಅವರು ವಿಷ ತಗೊಂಡಂಗೆ, ಕೃಷ್ಣನ ಹತ್ರ ಇಟ್ಟಿದ್ದೀನಿ ಅಂದ್ರೆ ಅಮೃತ ಕುಡಿತಿದ್ದಂಗೆ ಅವ್ರು ಅಲ್ವಾ. ಆತರ ನಾವು ನೋಡ್ಕೋಬೇಕು. 7 ಕೊನೆಯ ಶ್ಲೋಕ 72. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅನುವಾದ ಕೊನೆಯ ಶ್ಲೋಕ ಓದ್ತೀರಾ? ಓದ್ಲಾ ಮಾತಾಜಿ? ನಾನು ಓದ್ತೀನಿ ಮಾತಾಜಿ. ವೈಜಯಂತಿ ಮಾತಾಜಿ ಓದ್ತೀರಾ? ಓದಿ ಮಾತಾಜಿ. ಹಾ ಮಾತಾಜಿ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನೋಡಿ, ಇದು ಆಧ್ಯಾತ್ಮಿಕ ಮತ್ತು ದೇವ ಸಮ್ಮತ ಬದುಕಿನ ರೀತಿ. ಈ ರೀತಿಯಲ್ಲಿ ನಾವು ಜೀವನ ಮಾಡ್ಬೇಕು. ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ನಾವು ಜೀವನ ಮಾಡ್ಬೇಕು. ಇದು ಪರ್ಫೆಕ್ಟ್ ವೇ ಆಫ್ ಲೀಡಿಂಗ್ ಲೈಫ್. ನಾಟ್ ದಟ್ ನಾವ್ ಯಾರನ್ನೋ ನೋಡ್ಕೊಂಡು ಯಾರೋ ಏನೋ ಮಾಡಿದ್ರು ಅವ್ರ ಹಿಂದೆ ಹೋಗ್ಬಿಡೋದಲ್ಲ, ಅವ್ರು ನೋಡ್ಕೊಂಡು ನಾವು ಫಾಲೋ ಮಾಡೋದಲ್ಲ. ನಮ್ಗೆ ಗೊತ್ತಿಲ್ಲದಿರೋರ್ಗೂ ಸರಿ, ಬಟ್ ಒಂದ್ಸರಿ ನಮ್ಗೆ ಇಷ್ಟು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಕೃಷ್ಣ ತೋರಿಸ್ಕೊಟ್ಮೇಲೆ ಈ ರೀತಿ ನಡ್ಕೊಂಡು ಹೋಗ್ಬೇಕು. ಒಳ್ಳೆ ಪವಿತ್ರವಾದ ಜೀವನ, ಒಳ್ಳೆ ಭಕ್ತಿ ಮಾರ್ಗದಲ್ಲಿ, ಅದು ಪರ್ಫೆಕ್ಟ್ ವೇ ಆಫ್ ಲಿವಿಂಗ್. ಓಕೆ, ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಇದು ಕೊನೆಯ ಗುರಿ. ಇದೇ ಮನಸ್ಥಿತಿಯಲ್ಲಿ ನಾವು ಕೊನೆಯ ಜೀವನ ಪರ್ಯಂತ ಇರ್ಬೇಕು. ಅಂದ್ರೆ ಈಗ ಯಾವುದೇ ರೀತಿ ಓನರ್ಶಿಪ್ ಇರಬಾರ್ದು, ಭ್ರಾಂತಿಯಲ್ಲಿ ಇರಬಾರ್ದು ಹೇಳಿದಾರಲ್ಲ ಕೃಷ್ಣನಲ್ಲಿ. ಯಾವ ಮನುಷ್ಯ ಇಂದ್ರಿಯ ತೃಪ್ತಿ ಇಲ್ಲದ, ಯಾವ ಬಯಕೆಗಳನ್ನ ತ್ಯಜಿಸಿ ಬಯಕೆಗಳಿಂದ ಮುಕ್ತನಾಗಿ, ಒಡೆತನದ ಭಾವವಿಲ್ಲ, ಅಹಂಕಾರ ಇಲ್ಲದೆ
ನಿಜವಾದ ಶಾಂತಿ ಪಡ್ಕೊಂಡು ಕೃಷ್ಣ ಪ್ರಜ್ಞೆದಲ್ಲಿ ಇದ್ರೆ ಕೊನೆಗಾಲದಲ್ಲಿ ಅವನು ಭಗವಂತನ ಧಾಮಕ್ಕೆ ಹೋಗಕ್ಕೆ ಸಾಧ್ಯ ಇದೆ. ಬಿಕಾಸ್ ಕೊನೆ ಅನ್ನೋದು ಯಾವಾಗ ಬೇಕಾದ್ರೂ ಆಗ್ಬೋದು. ಇವತ್ತು ನಾಳೆ ನಮಗೆ ಗೊತ್ತಿಲ್ಲ. ಎನಿ ಟೈಮ್ ಎನಿ ಮೂಮೆಂಟ್ ಅದು ಹೇಳ್ಕೊಂಡ್ ಬರೋದಿಲ್ಲ ಅಲ್ವಾ. ಸಾವನ್ನೋದೇನೋ ಕೇಳ್ಕೊಂಡ್ ಬರೋದಿಲ್ಲ. ಎನಿ ಟೈಮ್ ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿರ್ತೀವಿ ಅಷ್ಟೇ. ವಿ ಆರ್ ಆಲ್ವೇಸ್ ಪ್ರಿಪೇರ್ಡ್. ಕೃಷ್ಣನ್ ಡಿವೋಟಿ ಅಂದ್ರೆ ಅವನು ಯಾವಾಗ್ಲೂ ಪ್ರಿಪೇರ್ಡ್ ಆಗಿರ್ತಾನೆ. ಪ್ರಿಪೇರ್ಡ್ ಅಂಡ್ ಬ್ಯಾಕ್ ಟು ಗಾಡ್ ಅಷ್ಟೇ. ಅವನು ಭಗವಂತನ ಧಾಮಕ್ಕೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾನೆ. ಇಷ್ಟು ಉನ್ನತ ಸ್ಥಾನ ಅದು ಭಗವಂತನ ಧಾಮ ಅಂದ್ರೆ. ಮತ್ತೆ ವಾಪಸ್ ಈ ಭೌತಿಕ ಪ್ರಪಂಚಕ್ಕೆ ಬರ್ದಿರೋ ಅಂತ ಪೊಸಿಷನ್ ಸಿಗತ್ತೆ ನಮ್ಗೆ ಅಲ್ವಾ. ಅದಕ್ಕೆ ಕೃಷ್ಣ ಈ 2ನೇ ಅಧ್ಯಾಯ ಇಷ್ಟೊಂದು ಕುಲಂಕುಷವಾಗಿ ಮನಸ್ಸಿನ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಆಸೆಗಳ ಬಗ್ಗೆ, ಬಯಕೆಗಳ ಬಗ್ಗೆ ಇದನ್ನ ವಿಶ್ಲೇಷಣೆ ಮಾಡಿ ತಿಳಿಸ್ಕೊಟ್ಟಿದ್ರು. ಓಕೆ, ಟೈಮ್ ಜಾಸ್ತಿ ಆಯ್ತು. ನಾವು ಸಾರಿ, ಕ್ಷಮಿಸಿ. ಏನಾದ್ರು ಪ್ರಶ್ನೆ ಇದೆಯಾ? ಯಾಕಂದ್ರೆ ನೆಕ್ಸ್ಟ್ ವೀಕ್ ಇಂದ ಬೇಕಾದ್ರೆ, ಯಾಕಂದ್ರೆ ನಾನು ಇರೋದಿಲ್ಲ ಬೇರೆ, ಮಾಯಾಪುರ್ ಹೋಗ್ತಾ ಇರೋದ್ರಿಂದ ಇದು ಮತ್ತೆ ಸ್ಟಾಪ್ ಮಾಡಿದ್ರೆ ಮತ್ತೆ ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ, ಮತ್ತೆ ಟಚ್ ಬಿಟ್ಟು ಹೋಗ್ಬಿಡುತ್ತೆ ಅಂತ ನಾನು ಮುಗಿಸ್ಬಿಟ್ಟೆ. ಸ್ಟಾಪ್ ಮಾಡ್ಬಿಡ್ತೀರಾ ಮಾತಾಜಿ? ನೆಕ್ಸ್ಟ್ ವೀಕ್ ನೀವು ಮಾಡಲ್ವಾ ನೆಕ್ಸ್ಟ್ ವೀಕ್ ಮಾತಾಜಿ? ನೆಕ್ಸ್ಟ್ ವೀಕ್ ಅದೇ ನಾನು ಹೇಳಿದಲ್ಲ, ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ನಾವೇನ್ ಭಗವದ್ಗೀತೆ ಮಾಡ್ತೀವಿ ಅದರ ಪ್ರಾಮುಖ್ಯತೆ ಏನು, ಅದರ ಪದ್ಮಪುರಾಣದಲ್ಲಿ ಅದ್ರ ಫಲಿತ ಏನು ಅಂತ ಒಂದು ಕತೆ ಇದೆ. ಅದನ್ನ ನಾನು ಎಕ್ಸ್ಪ್ಲನೇಷನ್ ಅರೇಂಜ್ ಮಾಡ್ತೀನಿ ಮಾತಾಜಿ. ಓಕೆ, ನಮ್ ಡಿವೋಟೀಸ್ ಕ್ಲಾಸ್ ತಗೊಳಕ್ ಮಾಡ್ತೀನಿ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಕತೆ ಇದೆ ಪದ್ಮಪುರಾಣದ, ಒಳ್ಳೆ ಸ್ಟೋರೀಸ್ ಇದೆ, ಗೊತ್ತು ಅವ್ರಿಗೆ. ಅದು ತಿಳಿಸ್ಕೊಡ್ತಾ ಜಸ್ಟ್ ಅದೊಂದು ಶಾರ್ಟ್ ಕ್ಲಾಸ್ ಇರುತ್ತೆ ಮಾತಾಜಿ. ಸರಿ. ಥರ್ಸ್ಡೇ ಫ್ರೈಡೆ 2 ದಿನ ಶಾರ್ಟ್ ಕ್ಲಾಸ್ ಇರುತ್ತೆ, ಚಿಕ್ಕ ಕ್ಲಾಸ್. ಓಕೆ, ಕೀರ್ತನೆ ಮಾಡಿ, ಮಂಗಳಾಚರಣ ಮಾಡಿ, ಅಂಡ್ ಒಂದ್ ರೌಂಡ್ ಜಪ ಮಾಡಿ, ಅದಾದ್ಮೇಲೆ ಆ ಕತೆ ಮೊದಲನೇ ಅಧ್ಯಾಯದ ಪ್ರಾಮುಖ್ಯತೆ ಕೇಳಿ ಆತರ. ಓಕೆ, ನೆಕ್ಸ್ಟ್ 2 ಕ್ಲಾಸ್ ಆತರ ಮಾಡೋಣ. ಆಮೇಲೆ ಸೆಕೆಂಡ್ ವೀಕ್ ಪೂರ್ತಿ ಆಫ್ ಮಾಡೋಣ. ಆಮೇಲೆ ಥರ್ಡ್ ವೀಕ್ ನಾನು ವಾಪಸ್ ಬಂದೆ, ಮತ್ತೆ 3rd ಚಾಪ್ಟರ್ ಕಂಟಿನ್ಯೂ ಮಾಡಿ, 3ನೇ ಅಧ್ಯಾಯ. ಆಯ್ತು. ಎಲ್ಲರಿಗೂ ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಈ ಒಂದು ಅವಕಾಶ ಮಾಡ್ಕೊಡೋದಕ್ಕೆ. 2ನೇ ಅಧ್ಯಾಯ ಕೇಳೋದಂದ್ರೆ ಪೂರ್ತಿ ಭಗವದ್ಗೀತೆ ಕೇಳ್ದಂಗೆ ಆಕ್ಚುಲಿ. ಇದು ಚೆನ್ನಾಗಿದೆ. ಇದು ನೀವು ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತೀರಾ ಮಾತಾಜಿ ನೀವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀವಳಿ ಮಾತಾಜಿ, ಸುಜಾತ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಜರ ಮಾತಾಜಿ, ಶ್ವೇತಾ ಮಾತಾಜಿ, ಮಂಗಳ. ಹರೇ ಕೃಷ್ಣ ಮಾತಾಜಿ. ವೈಜಂತಿ ಮಾತಾಜಿ, ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಥ್ಯಾಂಕ್ ಯು ಪ್ರಣಾಮ. ಮಾತಾಜಿ, ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮತ್ತೆ 8ನೇ ತಾರೀಕು ನೆಕ್ಸ್ಟ್ 8th. ಅಡ್ವಾನ್ಸ್ ಹ್ಯಾಪಿ ಜರ್ನಿ ಮಾತಾಜಿ. ಅಡ್ವಾನ್ಸ್ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಮಾತಾಜಿ. ಹಾ ಮಾತಾಜಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜಯ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜಯ. ಜಗದ್ಗುರು ಶ್ರೀ ಪ್ರಭುಪಾದ್ ಕಿ ಜಯ. ಗ್ರಂಥರಾಜ್ ಭಗವದ್ಗೀತಾ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ.